ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಚೋಳ ಸಾಮ್ರಾಜ್ಯಕ್ಕೆ ನಿಮಗೆಲ್ಲ ಸ್ವಾಗತ ಮಾಡ್ತಾ ಇದ್ದೀನಿ. ಮಧ್ಯಕಾಲದಲ್ಲಿ ತಮಿಳುನಾಡನ್ನು ಆಳ್ವಿಕೆ ನಡೆಸಿದಂತಹ ಪ್ರಮುಖ ರಾಜಮನೆತನಗಳು ಅಂತ ನೀವು ನೋಡೋದೇ ಆದರೆ ಚೇರರು, ಚೋಳರು, ಪಾಂಡ್ಯರು. ಇವ್ರುಗಳಲ್ಲಿ ಚೋಳರಿಗೆ ಪಾಂಡ್ಯರಿಗೆ ತುಂಬಾ ವೈರತ್ವ ಸ್ನೇಹಿತರೆ. ಅಂದರೆ ಇವರು ಕಡೆಗೂ ಕೂಡ ಚೋಳರು ಪಾಂಡ್ಯರು ಒಂದಾಗಲೇ ಇಲ್ಲ. ಮತ್ತು ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂತಂದರೆ ಚೇರರು ಪಾಂಡ್ಯರು ಒಂದಾಗಿ ಚೋಳರ ವಿರುದ್ಧ ಯುದ್ಧ ಮಾಡಿರ್ತಕ್ಕಂತಹ ಮಾಹಿತಿಯೆಲ್ಲ ನಮಗೆ ಸಿಗುತ್ತೆ ಹೊರತು ಯಾವತ್ತೂ ಕೂಡ ಪಾಂಡ್ಯರು ಚೋಳರು ಒಂದಾಗಿರ್ತಕ್ಕಂತಹ ಮಾಹಿತಿ ಇತಿಹಾಸ ಪುಟಗಳಲ್ಲಿ ದಾಖಲೆನೇ ಆಗಿಲ್ಲ. ಯಾಕಂತಂದರೆ ಆಗಿನ ಕಾಲದಲ್ಲಿ ಪಾಂಡ್ಯರಿಗೆ ಮತ್ತು ಚೋಳರಿಗೆ ಅಷ್ಟು ವೈರತ್ವ ಸ್ನೇಹಿತರೆ. ಸೊ ಹಾಗಾಗಿ ಈಗ ಚೋಳರು ಪಾಂಡ್ಯರು ಇವರ ಇಬ್ಬರ ಬಗ್ಗೆ ನಾನು ಯಾಕೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ, ಪೊನ್ನಿಯಿನ್ ಸೆಲ್ವನ್ ಕತೆ ನಡೆಯುವಂಥ ಈ ಒಂದು ಕಾಲಘಟ್ಟದಲ್ಲಿ ಪಾಂಡ್ಯ ಸಾಮ್ರಾಜ್ಯ ತುಂಬಾ ಅಳಿವಿನ ಅಂಚಿಗೆ ಬಂದಿರುತ್ತೆ ಸ್ನೇಹಿತರೆ. ಇವರು ಈ ರೀತಿ ಅಳಿವಿನ ಅಂಚಿಗೆ ಬರೋದಕ್ಕೆ ಕಾರಣ ಕೂಡ ಚೋಳ ಸಾಮ್ರಾಜ್ಯದವರೇ. ಅದು ಯಾವ ರೀತಿ ಎಲ್ಲವನ್ನು ಕೂಡ ನಾನು ಮುಂದೆ ಕತೆ ಹೇಳಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಈಗ ಕಥೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ವಂದ್ಯದೇವನವರು ಈಗ ಕಡಂಬೂರ್ ಪ್ಯಾಲೇಸ್ಗೆ ಹೋಗಬೇಕು ಅಂತ ಹೇಳಿ ಅವರು ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಕಡಂಬೂರ್ ಪ್ಯಾಲೇಸ್ಗೆ ಯಾಕೆ ಅವರು ಹೋಗ್ತಾ ಇದ್ದಾರೆ ಅಂತ ನೀವು ಕೇಳೋದೇ ಆದರೆ, ಅವರು ಇವಾಗ ಆದಿತ್ಯ ಕರಿಕಾಲನ್ ಅವರು ಕೊಟ್ಟಂತಹ 2 ಪತ್ರಗಳನ್ನು ಅವರು ಜವಾಬ್ದಾರಿಯನ್ನು ವಹಿಸಿಕೊಂಡು, ಒಂದು ಪತ್ರ ಸುಂದರ ಚೋಳ ಅವರಿಗೆ ಕೊಡಬೇಕು, ಚೋಳ ಸಾಮ್ರಾಜ್ಯದ ರಾಜ ಆದಂತಹ ಸುಂದರ ಚೋಳ ಅವರಿಗೆ ಕೊಡಬೇಕು, ಮತ್ತು ಇನ್ನೊಂದು ಚೋಳ ಸಾಮ್ರಾಜ್ಯದ ಯುವರಾಣಿ ಕುಂದವೈ ಪಿರಾಟಿಯಾರ್ ಅವ್ರಿಗೆ ತಲುಪಿಸ್ಬೇಕು. ಇದು ಅವರ ಜವಾಬ್ದಾರಿ. ಸೊ ಹಾಗಾಗಿ ಈ 2 ಪತ್ರಗಳನ್ನು ಕೊಡಬೇಕು ಅಂತಂದರೆ ಮೊದಲ ಪತ್ರ ಕೊಡಬೇಕು ಅಂತ ಹೇಳಿ ಅವರು ತಂಜಾವೂರು ಅರಮನೆವರೆಗೂ ಹೋಗಬೇಕು. ಸೊ ಹಾಗಾಗಿ ತಂಜಾವೂರು ಅರಮನೆಗೆ ಹೋಗುವಂಥ ದಾರಿಯಲ್ಲೇ ಈ ಕಡಂಬೂರ್ ಪ್ಯಾಲೇಸ್ ಸಿಗೋದ್ರಿಂದ ಈಗ ಹೇಗಿದ್ರು ಕತ್ಲಾಗಿದೆ. ಸೊ ಹಾಗಾಗಿ ಕಡಂಬೂರ್ ಪ್ಯಾಲೇಸ್ನಲ್ಲಿ ಇವತ್ತು ರಾತ್ರಿ ಉಳ್ಕೊಂಡು ನಂತರ ನಾಳೆ ಬೆಳಿಗ್ಗೆ ಮತ್ತೆ ಪ್ರಯಾಣವನ್ನು ನಾನು ಶುರು ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ನಮ್ಮ ವಂದ್ಯದೇವನವರು ಕುದುರೆಯನ್ನು ಚಲಾಯಿಸಿಕೊಂಡು ಅವರು ಕಡಂಬೂರ್ ಪ್ಯಾಲೇಸ್ಗೆ ಹೋಗ್ತಾ ಇದ್ದಾರೆ. ಹೀಗೆ ಹೋಗಬೇಕಾದ್ರೆ ಅವರ ತಲೆಯಲ್ಲಿ ಏನು ಯೋಚನೆಗಳು ಅಂದರೆ, ನಾನು ಬರೋ ದಿನಾನೇ ಈ ಕಡಂಬೂರ್ ಪ್ಯಾಲೇಸ್ಗೆ ಇಷ್ಟೊಂದು ಗೆಸ್ಟ್ ಎಲ್ಲ ಬಂದಿದ್ದಾರಲ್ಲ, ಇಷ್ಟೊಂದು ಅತಿಥಿಗಳು, ಅದು ದೊಡ್ಡ ದೊಡ್ಡ ಅಧಿಕಾರಿಗಳು, ಮತ್ತು ಎಲ್ಲ ಚೋಳ ಸಾಮ್ರಾಜ್ಯದ ಅಂದರೆ ಚೋಳ ಸಾಮ್ರಾಜ್ಯಕ್ಕೆ ಯಾವ್ಯಾವೆಲ್ಲ ಸಾಮಂತ ಸಾಮ್ರಾಜ್ಯಗಳು ಇದಾವೋ ಆ ಸಾಮಂತ ಸಾಮ್ರಾಜ್ಯದ ರಾಜರೆಲ್ಲರೂ ಕೂಡ ಇವತ್ತೇ ಬಂದು ಸೇರಿದಾರಲ್ಲ. ಇವರೆಲ್ಲ ಬಂದಿರೋ ಕಾರಣದಿಂದ ನನಗೆ ಒಳಗಡೆ ಪ್ರವೇಶ ಸಿಗುತ್ತೋ ಇಲ್ವೋ, ಅಂದರೆ ನನಗೆ ಒಳಗಡೆ ಬಿಡ್ತಾರೋ ಇಲ್ವೋ, ನನ್ನನ್ನು ಪರ್ಮಿಷನ್ ಕೊಡ್ತಾರೋ ಇಲ್ವೋ ಅಲ್ಲಿರ್ತಕ್ಕಂತಹ ಸೈನಿಕರು, ಮತ್ತು ನನಗೆ ಜಾಗ ಸಿಗುತ್ತೋ ಇಲ್ವೋ ಅಲ್ಲಿ ಉಳ್ಕೊಳ್ಳೋದಕ್ಕೆ, ಈ ರೀತಿ ಯೋಚನೆ ಮಾಡ್ತಾ ನಮ್ಮ ವಂದ್ಯದೇವನವರು ಕುದುರೆಯನ್ನು ಚಲಾಯಿಸಿಕೊಂಡು ಬರ್ತಾ ಇರ್ತಾರೆ. ನಂತರ ಕಡಂಬೂರ್ ಪ್ಯಾಲೇಸ್ ಹತ್ರ ಬರ್ತಾರೆ. ಕಡಂಬೂರ್ ಪ್ಯಾಲೇಸ್ಗೆ ಬಂದು ಕಡಂಬೂರ್ ಪ್ಯಾಲೇಸ್ನ ಗೇಟ್ ಮುಂದೆ ಬಂದು ನಿಂತ್ಕೋತಾರೆ. ಗೇಟ್ ಮುಂದೆ ಬಂದು ನಿಂತ್ಕೊಂಡು ಅಲ್ಲಿರ್ತಕ್ಕಂತಹ ಸೈನಿಕರು ಕಡಂಬೂರ್ ಪ್ಯಾಲೇಸ್ನ ಗೇಟ್ನ ಅಂದರೆ ಕಡಂಬೂರ್ ಪ್ಯಾಲೇಸ್ ಗೇಟ್ನ ಆಗ್ತಾನೆ ಅವರು ಕ್ಲೋಸ್ ಮಾಡ್ತಾ ಇರ್ತಾರೆ. ಅಂದರೆ ಯಾಕೆ ಕ್ಲೋಸ್ ಮಾಡ್ತಾ ಇರ್ತಾರೆ ಅಂದರೆ, ನಮ್ಮ ವಂದ್ಯದೇವನವ್ರು ಬರೋದಕ್ಕಿಂತ ಮುಂಚೆನೆ ಒಂದು ಸ್ವಲ್ಪ ಹೊತ್ತು ಮುಂಚೆ ಪೆರಿಯ ಪಳುವೇಟರೆಯರವರು ಮತ್ತು ಅವರ ಧರ್ಮಪತ್ನಿಯವರು, ಅಂದರೆ ಪಲ್ಲಕ್ಕಿಲ್ ಬಂದಂತಹ ಅವರ ಧರ್ಮಪತ್ನಿಯವರು ಮತ್ತು ಇವರ ಪರಿವಾರದವರೆಲ್ಲರೂ ಕೂಡ ಆಗ ತಾನೇ ಪ್ರವೇಶ ಮಾಡಿರ್ತಾರೆ. ಕಡಂಬೂರ್ ಪ್ಯಾಲೇಸ್ಗೆ ಪ್ರವೇಶ ಮಾಡಿ ಅವರು ಒಳಗಡೆ ಹೋಗಿರ್ತಾರೆ. ಸೊ ಹಾಗಾಗಿ ಅಲ್ಲಿರ್ತಕ್ಕಂಥ ಸೈನಿಕರೆಲ್ರಿಗೂ ಕೂಡ ಮಾಹಿತಿ ಬರುತ್ತೆ. ಯಾವ ರೀತಿ ಮಾಹಿತಿ ಅಂದರೆ, ಯಾವುದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಬರುತ್ತೆ ಅಂದರೆ, ಎಲ್ಲರೂ ಕೂಡ ಬಂದಾಯಿತು, ಎಲ್ಲ ಅತಿಥಿಗಳು ಯಾರ್ಯಾರೆಲ್ಲ ಬರಬೇಕು ಅಂತ ಇವತ್ತು ಡಿಸೈಡ್ ಆಗಿತ್ತೋ ಎಲ್ಲ ಅತಿಥಿಗಳು ಕೂಡ ಬಂದಾಯಿತು, ಇನ್ಯಾರೂ ಕೂಡ ಬರೋದಿಲ್ಲ. ಪೆರಿಯ ಪಳುವೇಟರೆಯರವರು ಮತ್ತು ಅವರ ಧರ್ಮಪತ್ನಿ, ಅಂದರೆ ಪಲ್ಲಕ್ಕಿಲ್ ಬಂದಂತಹ ಅವರ ಧರ್ಮಪತ್ನಿ ಮತ್ತು ಅವರ ಪರಿವಾರದವರು ಎಲ್ಲರೂ ಕೂಡ ಆಗ ತಾನೇ ಕಡಂಬೂರ್ ಪ್ಯಾಲೇಸ್ ಒಳಗಡೆ ಪ್ರವೇಶ ಮಾಡಿರ್ತಾರೆ. ಸೊ ಹಾಗಾಗಿ ಅಲ್ಲಿರ್ತಕ್ಕಂಥ ಸೈನಿಕರಿಗೆ ಮಾಹಿತಿ ಬರುತ್ತೆ, ಅಂದರೆ ಯಾವುದೋ ಒಂದು ಅಧಿಕಾರಿಯಿಂದ ಮಾಹಿತಿ ಬರುತ್ತೆ, ಕಡಂಬೂರ್ ಪ್ಯಾಲೇಸ್ನ ಅಧಿಕಾರಿಯಿಂದ ಮಾಹಿತಿ ಬರುತ್ತೆ, ನೋಡಿ ಇವಾಗ ಗೇಟ್ ಕ್ಲೋಸ್ ಮಾಡಿ, ಎಲ್ಲ ಅತಿಥಿಗಳು ಬಂದಾಯಿತು, ಬರಬೇಕಾದಂಥ ಅತಿಥಿಗಳೆಲ್ಲರೂ ಕೂಡ ಬಂದಾಗಿದೆ, ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳು ಎಲ್ಲರೂ ಕೂಡ ಬಂದಾಗಿದೆ, ಇನ್ಯಾರೂ ಬರೋದಿಲ್ಲ. ಸೊ ಹಾಗಾಗಿ ನೀವು ಗೇಟ್ ಕ್ಲೋಸ್ ಮಾಡಿ, ಈಗ ಕತ್ಲಾಗ್ತಾ ಬಂತು, ಇನ್ಯಾರೇ ಸಾಮಾನ್ಯ ವ್ಯಕ್ತಿಗಳು ಬಂದು ಒಳಗಡೆ ಪ್ರವೇಶಕ್ಕೋಸ್ಕರ ಅವರು ಪರ್ಮಿಷನ್ ಕೇಳಿದರೆ ದಯವಿಟ್ಟು ಯಾರನ್ನೂ ಬಿಡೋದಕ್ಕೆ ಹೋಗಬೇಡಿ ಅಂತ ಮಾಹಿತಿ ಬರುತ್ತೆ. ಸೊ ಹಾಗಾಗಿ ಆಗ ತಾನೇ ಅವರು ಗೇಟ್ ಕ್ಲೋಸ್ ಮಾಡ್ತಾರೆ. ಗೇಟ್ ಕ್ಲೋಸ್ ಮಾಡಿದ ತಕ್ಷಣ ನಮ್ಮ ವಂದ್ಯದೇವನವರು ಕುದುರೆಯನ್ನು ಚಲಾಯಿಸಿಕೊಂಡು ಆ ಗೇಟ್ ಮುಂದೆ ಬಂದು ನಿಂತ್ಕೋತಾರೆ. ಗೇಟ್ ಮುಂದೆ ಬಂದು ನಿಂತ್ಕೊಂಡು ಆ ಸೈನಿಕರನ್ನು ನೋಡಿ, ಏನಪ್ಪ ಗೇಟ್ ತೆಗಿಯಪ್ಪ, ನಾನು ಒಳಗಡೆ ಹೋಗಬೇಕು, ನನ್ನ ಸ್ನೇಹಿತ ಇದ್ದಾನಿಲ್ಲಿ ಅಂತ ಹೇಳ್ತಾರೆ. ನೋಡಪ್ಪ ಈಗ ಗೇಟ್ ಕ್ಲೋಸ್ ಆಯಿತು, ಇನ್ಯಾರನ್ನೂ ಬಿಡಬಾರ್ದು ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸೊ ಹಾಗಾಗಿ ಅವರ ಆದೇಶದ ಪ್ರಕಾರ ನಾವು ನಡ್ಕೋಬೇಕು. ಸೊ ಹಾಗಾಗಿ ನಿನ್ನನ್ನು ಈಗ ನಾವು ಬಿಡೋದಕ್ಕಾಗೋದಿಲ್ಲ, ಸಾಧ್ಯ ಇಲ್ಲ, ಈಗ ಕತ್ಲಾಗಿದೆ, ಸೊ ಹಾಗಾಗಿ ನಾವು ಬಿಡೋದಿಲ್ಲ ಅಂತ ಹೇಳ್ತಾರೆ. ಇದನ್ನು ಕೇಳಿದ ತಕ್ಷಣ ನಮ್ಮ ವಂದ್ಯದೇವನವರು, ಏನ್ರಪ್ಪ ನನ್ನನ್ನೇ ಬಿಡಲ್ಲ ಅಂತೀರಾ,
ನಾನೇನು ಸಾಮಾನ್ಯದ ವ್ಯಕ್ತಿ ಅಂತ ಅನ್ಕೋಬೇಡಿ. ನಮ್ಮ ಕುಲ ಒಂದು ಕಾಲದಲ್ಲಿ ಚೋಳ ಸಾಮ್ರಾಜ್ಯವನ್ನೇ ಆಳ್ವಿಕೆ ನಡೆಸಿದಂತಹ ಕುಲ, ಅಂದರೆ ಚೋಳ ಸಾಮ್ರಾಜ್ಯದವ್ರನ್ನೇ ಕಂಟ್ರೋಲಲ್ಲಿ ಇಟ್ಕೊಂಡಂತಹ ಕುಲ. ನಮ್ಮ ಕುಲ ಎಂಥದ್ದು ಗೊತ್ತಾ? ವಾನರ್ ಕುಲ. ವಾನರ್ ಕುಲத்தை சேர்ந்த ವಂದ್ಯದೇವನ್ ಅಂತ ಅವರು ತಮಿಳ್ನಲ್ಲಿ ಹೇಳ್ತಾರೆ. ಸೊ ಅಂದರೆ ವಾನರ ಕುಲ, ಅಂದರೆ ವಾನರ್ ಕುಲ ವಲ್ಲವರಯ್ಯನ್ ವಂದ್ಯದೇವನ್ ಅಂತ ಅವರ ಫುಲ್ ನೇಮ್ ಹೇಳಿ ಮತ್ತೆ ಅವರ ಕುಲದ ಹೆಮ್ಮೆ ಎಲ್ಲ ಅವರು ಹೇಳ್ತಾ ಹೋಗ್ತಾರೆ. ಆದರೆ ಅವರು ಏನೇ ಅವ್ರ ಕುಲದ ಬಗ್ಗೆ ಕೆಲವು ಹೆಮ್ಮೆಯ ವಿಚಾರವನ್ನು ಹೇಳಿದ್ರು ಕೂಡ ಅಲ್ಲಿರ್ತಕ್ಕಂತಹ ಸೈನಿಕರು, ನೋಡಪ್ಪ ನೀನು ಯಾರು ಬೇಕಾದರೂ ಆಗಿರು, ನೀನು ಯಾವ ಕಾಲದಲ್ಲಿ ಚೋಳ ಸಾಮ್ರಾಜ್ಯವನ್ನು, ಅಂದರೆ ನಿಮ್ಮ ಕುಲದವರು ಯಾವ ಕಾಲದಲ್ಲಿ ಚೋಳ ಸಾಮ್ರಾಜ್ಯವನ್ನು ಕಂಟ್ರೋಲ್ ಮಾಡ್ತಾ ಇದ್ರು ಅದ್ರ ಬಗ್ಗೆ ಎಲ್ಲ ನಮಗೆ ಬೇಕಾಗಿಲ್ಲ. ನಿನ್ನನ್ನು ಇವಾಗ ನಾವು ಬಿಡೋದಕ್ಕೆ ಸಾಧ್ಯ ಇಲ್ಲ. ನೀನು ಯಾರಾದರೂ ಆಗಿರು, ನಮಗೇನು ಅಧಿಕಾರಿಗಳು ಹೇಳಿದ್ದಾರೆ, ಅವ್ರ ಆದೇಶದ ಪ್ರಕಾರ ನಾವು ನಡ್ಕೋತಾ ಇದ್ದೀವಿ, ನಾವಂತೂ ಒಳಗಡೆ ಬಿಡೋದಿಲ್ಲ, ನೋ ಎಂಟ್ರಿ ಅಂತ ಹೇಳ್ತಾರೆ. ಇದನ್ನು ಕೇಳಿದ ತಕ್ಷಣ ನಮ್ಮ ವಂದ್ಯದೇವನವ್ರಿಗೆ ಕೋಪ ಬರುತ್ತೆ. ಹೌದಾ, ಬೇರೆ ಊರಿನಿಂದ ಬಂದಂತಹ ಅತಿಥಿಗಳನ್ನು ನಡ್ಸ್ಕೊಳ್ಳೋ ಅಂತಹ, ಅಂದರೆ ನೀವು ಹೀಗೇನಾ ನಡ್ಸ್ಕೊಳ್ಳೋದು? ಸೊ ನಾನು ಏನು ಮಾಡ್ತೀನಿ ನೋಡಿ ಅಂತ ಹೇಳಿ ನಮ್ಮ ವಂದ್ಯದೇವನವರು ಕೂಡಲೇ ಕುದುರೆಯನ್ನು ಚಲಾಯಿಸ್ಕೊಂಡು ಕೂಡಲೇ, ಅಂದರೆ ಆ ಗೇಟನ್ನೇ ಮುರಿದು ಒಳಗಡೆ ಹೋಗೋಣ ಅಂತ ಪ್ರಯತ್ನ ಮಾಡೋದಕ್ಕೆ ಹೋಗ್ತಾರೆ. ಅಷ್ಟರಲ್ಲಿ ಅಲ್ಲಿದ್ದಂಥ ಸೈನಿಕರು ನಮ್ಮ ವಂದ್ಯದೇವನವ್ರ ಹತ್ರ ಬಂದು ಏನಪ್ಪ ಈ ರೀತಿ ಮಾಡ್ತಾ ಇದೆಯಾ ಅಂತ ಜಗಳ ಮಾಡೋದಕ್ಕೆ ಬರ್ತಾರೆ. ಅಷ್ಟರಲ್ಲಿ ಅಲ್ಲಿ ಒಂದು ರೀತಿ ಜಗಳ, ಅಂದರೆ ಒಂದು ರೀತಿ ಕಲಹ ಉಂಟಾಗುತ್ತೆ. ಇದನ್ನು ನೋಡಿದಂತಹ ಕೆಲವು ಸೈನಿಕರು, ದೂರದಲ್ಲಿ ನಿಂತ್ಕೊಂಡಂತಹ ಕೆಲವು ಸೈನಿಕರು ಇದನ್ನು ನೋಡ್ತಾ ಇರ್ತಾರೆ. ನೋಡಿದ ತಕ್ಷಣ ಈ ಹುಡುಗನ್ನ, ಅಂದರೆ ಈ ಕುದುರೆನ ನಾನು ಎಲ್ಲೋ ನೋಡ್ದಂಗೆ ಇದೆಯಲ್ಲ, ಅಲ್ಲಿ ವೀರಾಣ ಮೇರಿ ಹತ್ರ ನಾವು ಬರಬೇಕಾದ್ರೆ ಅಲ್ಲಿದ್ದಂತಹ ಕುದುರೆ, ಅಂದರೆ ಆ ಕುದುರೆಯನ್ನು ಬಾಲವನ್ನು ಎಳೆದಿದ ತಕ್ಷಣ ಅದು ಅಂದರೆ ಅದನ್ನು ರೊಚ್ಗೆಬ್ಸಿದ ತಕ್ಷಣ ಆ ಕುದುರೆ ಓಡೋಯ್ತಲ್ಲ, ಆ ಕುದುರೆ ಅಲ್ವಾ ಇದು? ಆ ಕುದುರೆ ಇವಂದಾ? ಓಕೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಸೈನಿಕರೆಲ್ಲ ಮತ್ತೆ ಆ ಕುದುರೆ ಹತ್ರ ಬಂದು ನಮ್ಮ ವಂದ್ಯದೇವನವರ ವಿರುದ್ಧ ಫೈಟ್ ಮಾಡೋದಕ್ಕಂತ ನಿಂತ್ಕೋತಾರೆ. ಅಷ್ಟರಲ್ಲಿ ಒಳಗಡೆ ಇದ್ದಂತಹ ಸೈನಿಕ ಯಾರೋ ಒಬ್ಬ ಗೇಟ್ನ ಸ್ವಲ್ಪ ಓಪನ್ ಮಾಡ್ತಾನೆ. ಯಾವುದೋ ಒಂದು ಕಾರಣದಿಂದ ಅವನು ಯಾವುದೋ ಕಾರಣಕ್ಕೋಸ್ಕರ ಗೇಟ್ ಓಪನ್ ಮಾಡ್ತಾನೆ. ಗೇಟ್ ಓಪನ್ ಮಾಡಿದ ತಕ್ಷಣ ನಮ್ಮ ವಂದ್ಯದೇವನವರು ಗೇಟ್ ಒಳಗಡೆ ಹೊರಟೋಗ್ತಾರೆ ಕುದುರೆಯನ್ನು ಚಲಾಯಿಸ್ಕೊಂಡು. ಅಲ್ಲಿದ್ದಂಥ ಸೈನಿಕರು ಅಡ್ಡ ಬಂದರೂ ಕೂಡ ನಮ್ಮ ವಂದ್ಯದೇವನವರು ಅದನ್ನು ಕೇರ್ಲೆಸ್ ಮಾಡಿ ನಮ್ಮ ವಂದ್ಯದೇವನವರು ಗೇಟ್ನ ಓಪನ್ ಮಾಡಿದ ತಕ್ಷಣ ಒಳಗಡೆ ಹೊರಟೋಗ್ತಾರೆ. ಒಳಗಡೆ ಹೋಗಿದ ತಕ್ಷಣ ಗೇಟ್ನ ಕ್ಲೋಸ್ ಮಾಡ್ತಾರೆ. ಗೇಟ್ನ ಕ್ಲೋಸ್ ಮಾಡಿದ ತಕ್ಷಣ ಯಾರು ಗೇಟ್ನ ಕ್ಲೋಸ್ ಮಾಡ್ತಾರೆ? ಅಲ್ಲಿದ್ದಂಥ ಸೈನಿಕರು ಗೇಟ್ನ ಕೂಡಲೇ ಕ್ಲೋಸ್ ಮಾಡಿ, ಯಾರೋ ಒಬ್ಬ ಸ್ಪೈ ಬಂದಿದ್ದಾನೆ, ಇವನನ್ನು ಹಿಡ್ಕೋಬೇಕು, ಇವನನ್ನು ದಯವಿಟ್ಟು ಯಾರು ಹೊರಗಡೆ ಹೋಗೋದಕ್ಕೆ ಬಿಡಬೇಡಿ, ದಯವಿಟ್ಟು ಎಲ್ಲರೂ ಕೂಡ ಬನ್ನಿ, ಯಾರೋ ಒಬ್ಬ ಸ್ಪೈ ಬಂದ್ಬಿಟ್ಟಿದ್ದಾನೆ, ಅಂದರೆ ಯಾರೋ ಒಬ್ಬ ಗೂಢಾಚಾರಿ ಬಂದ್ಬಿಟ್ಟಿದ್ದಾನೆ, ಇವನ ಮೇಲೆ ನಮ್ಗೆ ಅನುಮಾನ ಬರ್ತಾ ಇದೆ, ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಅಂದರೆ ಎಲ್ಲ ಸೈನಿಕರನ್ನು ಕೂಡ ಗುಂಪು ಸೇರಿಸ್ಕೋತಾರೆ. ಗುಂಪು ಸೇರಿಸ್ಕೊಂಡಿದ ತಕ್ಷಣ ನಮ್ಮ ವಂದ್ಯದೇವನವರು ಸುತ್ತ, ಅಂದರೆ ನಮ್ಮ ವಂದ್ಯದೇವನವರು ಕುದುರೆ ಮೇಲೆ ಕುತ್ಕೊಂಡಿದ್ದಾರೆ, ಅವರ ಸುತ್ತ ಸೈನಿಕರೆಲ್ಲ ನಿಂತ್ಕೊಂಡಿದ್ದಾರೆ. ನಮ್ಮ ವಂದ್ಯದೇವನವರು ಅಂದರೆ ಅವರ ಒಂದು ಕತ್ತಿ, ಅವ್ರ ಹತ್ರನೂ ಕೂಡ ಒಂದು ಕತ್ತಿ ಇರುತ್ತೆ. ಸೊ ಆ ಕತ್ತಿಯನ್ನು ತೆಗಿತಾರೆ. ಕತ್ತಿಯನ್ನು ತೆಗೆದು ಅವರು ಕೂಡ ಯುದ್ಧ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಅವರು ಕೂಡ ಪ್ರಾರಂಭ ಮಾಡ್ತಾರೆ. ಕುದುರೆಯಿಂದ ಕೆಳಗಡೆ ಇಳಿತಾರೆ. ಕೆಳಗಡೆ ಇಳಿದಿದ ತಕ್ಷಣ ಸುತ್ತ ಸೈನಿಕರು ನಿಂತಿದ್ದಾರೆ. ಸೈನಿಕರನ್ನೆಲ್ಲ ದಿಟ್ಟಿಸಿ, ಅಂದರೆ ತುಂಬಾ ಸೀರಿಯಸ್ ಆಗಿ ನೋಡ್ತಾ ಇರ್ತಾರೆ. ನೋಡ್ತಾ ಇರಬೇಕಾದ್ರೇ ಅಲ್ಲಿದ್ದಂಥ ಸೈನಿಕರು ನಮ್ಮ ವಂದ್ಯದೇವನವ್ರ ಮೇಲೆ ಒಂದೇ ಸತಿ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಅಟ್ಯಾಕ್ ಮಾಡೋದಕ್ಕೆ ಬಂದಿದ ತಕ್ಷಣ ನಮ್ಮ ವಂದ್ಯದೇವನವರು ಕೂಡಲೇ ಅವರ ಸ್ನೇಹಿತನ ಹೆಸರನ್ನ ಹೇಳ್ಕೊಂಡು ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ಯಾವ ರೀತಿ ಕಿರ್ಚ್ತಾರೆ ಅಂದರೆ, ಕಂದಮಾರ, ನಿನ್ನ ಸೈನಿಕರೆಲ್ಲ, ನಿನ್ನ ಅರಮನೆಯ ಸೈನಿಕರೆಲ್ಲ ನನ್ನನ್ನು ಹೊಡೆಯೋದಕ್ಕೆ ಬರ್ತಾ ಇದ್ದಾರೆ, ದಯವಿಟ್ಟು ನನ್ನನ್ನು ಕಾಪಾಡು ಅಂತ ಕಿರ್ಚೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಕಿರ್ಚೋದಕ್ಕೆ ಶುರು ಮಾಡಿದ ತಕ್ಷಣ ಯಾವಾಗ ವಂದ್ಯದೇವನವ್ರು ಬಂದಿದ್ದಾರೆ, ಅವರ ವಾಯ್ಸ್ ಕೇಳಿಸಿದ ತಕ್ಷಣ ಅವರ ಸ್ನೇಹಿತ ಕಂದಮಾರನ್ನವರು ಕೂಡಲೇ ಮೇಲಿಂದ ಕೆಳಗಡೆ ಬರ್ತಾರೆ. ಮೇಲಿಂದ ಕೆಳಗಡೆ ಬಂದಿದ ತಕ್ಷಣ ಆ ಸೈನಿಕರ ಗುಂಪಿನ ಒಳಗಡೆ ಬಂದು ನಮ್ಮ ವಂದ್ಯದೇವನವ್ರನ್ನ ನೋಡಿ, ಅಯ್ಯೋ ಗೆಳೆಯ, ನೀನೇನು ಇಲ್ಲಿ? ಅಯ್ಯೋ ನಿನ್ನನ್ನು ಈ ರೀತಿ ಸೈನಿಕರೆಲ್ಲ ನಿನ್ನನ್ನು ಯಾಕೆ ಹೊಡೆಯೋದಕ್ಕೆ ಬರ್ತಾ ಇದ್ದಾರೆ? ಹೇಯ್ ಹೋಗ್ರಪ್ಪ, ಯಾರು ಅಂತ ಗೊತ್ತಿಲ್ಲದೆ ಯಾರ್ಯಾರ ಮೇಲೆ ಎಲ್ಲ ಕೈ ಮಾಡೋದಕ್ಕೆ ಹೋಗ್ತಿರಲ್ಲ, ಏನು ನಿಮ್ಗೆ ಅಷ್ಟು ಗೊತ್ತಾಗಲ್ವಾ ಅಂತ ಹೇಳಿ ಆ ಸೈನಿಕರನ್ನು ಬೈದು ಸ್ವಲ್ಪ ಚೀಮಾರಿ ಮಾಡಿ ಅವರನ್ನು ಸೈಡ್ಗೆ ಕಳಿಸಿ ನಮ್ಮ ವಂದ್ಯದೇವನವ್ರನ್ನ ತುಂಬಾ ತಪ್ಕೊಂಡು, ಅಂದರೆ ಎಷ್ಟೋ ದಿನಗಳ ಮೇಲೆ ಗೆಳೆಯನನ್ನು ಮೀಟ್ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸಂತೋಷದಲ್ಲಿ ನಮ್ಮ ಕಂದಮಾರನ್ನವರು ವಂದ್ಯದೇವನವ್ರನ್ನ ತಪ್ಕೊಂಡು ಅವರ ಅರಮನೆಗೆ ಕರ್ಕೊಂಡು ಹೋಗ್ತಾರೆ. ಅವರ ಅರಮನೆಗೆ ಕರ್ಕೊಂಡು ಹೋಗಿದ ತಕ್ಷಣ ಅವರ ತಂದೆ ಆದಂತಹ ಸಂಭವರಾಯರವರಿಗೆ ನಮ್ಮ ವಂದ್ಯದೇವನವ್ರನ್ನ ಪರಿಚಯ ಮಾಡಿಕೊಡ್ತಾರೆ ಕಂದಮಾರನ್ನವರು. ಅಂದರೆ ಇಲ್ಲಿ ಇನ್ನೊಂದು ವಿಷಯ ಮಾಹಿತಿ ಕೊಟ್ಬಿಡ್ತೀನಿ ಸ್ನೇಹಿತರೆ. ಈ ಕಂದಮಾರನ್ ಯಾರು ಮತ್ತು ಇವರ ತಂದೆ ಸಂಭವರಾಯರ್ ಯಾರು ಅಂತ ನೀವು ಕೇಳಿದ್ರೆ, ಈ ಕಡಂಬೂರ್ ಪ್ಯಾಲೇಸ್
ಏನಿದೆ, ಈ ಕಡಂಬೂರ್ ಪ್ಯಾಲೇಸ್ ಅನ್ನೋದು ಒಂದು ಊರು. ಅಂದರೆ ಕಡಂಬೂರ್ ಅನ್ನೋದು ಒಂದು ಊರು. ಇದು ಕಡಂಬೂರ್ ಅಂದರೆ ಇದು ಕೂಡ ಒಂದು ಸಾಮಂತ ಸಾಮ್ರಾಜ್ಯದವರು ಇವರು. ಅಂದರೆ ಕಡಂಬೂರ್ ಪ್ಯಾಲೇಸ್ಗೆ ರಾಜ ಆದಂತಹ ಸಂಭುವರಾಯರವರು ಸಾಮಂತ ಸಾಮ್ರಾಜ್ಯದ ರಾಜ. ಈ ಸಂಭುವರಾಯರವರ ಮಗನೇ ಕಂದಮಾರನವರು. ಅಂದರೆ ಈ ಸಾಮಂತ ಸಾಮ್ರಾಜ್ಯದ ಯುವರಾಜ ಕಂದಮಾರನವರು. ಸೊ ಹಾಗಾಗಿ ಈಗ ಕಂದಮಾರನ್ಗೆ ವಂದ್ಯದೇವನವರು ಯಾವ ರೀತಿ ಸ್ನೇಹಿತ, ಯಾವ ರೀತಿ ಇವರಿಬ್ಬರು ಸ್ನೇಹಿತ ಆದರು ಅಂತ ನೀವು ಕೇಳಿದ್ರೆ, ಆದಿತ್ಯ ಕರಿಕಾಲನ್ ಅವರ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳಲ್ಲಿ ಕಂದಮಾರನ್ ಅವರು ಕೂಡ ಒಬ್ಬರು. ಅಂದರೆ ಆದಿತ್ಯ ಕರಿಕಾಲನ್ ಅವ್ರಿಗೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿ 3 ಜನ ಇದ್ದಾರೆ ಅಂತ ನಾನು ನಿಮ್ಗೆ ಹೇಳಿದ್ನಲ್ಲ. ಆ 3 ಜನದಲ್ಲಿ ಕಂದಮಾರನ್ ಅವರು ಕೂಡ ಒಬ್ಬರು. ಅದರಲ್ಲಿ ವಂದ್ಯದೇವನವರು ಒಬ್ಬರು, ಕಂದಮಾರನ್ ಅವರು ಮತ್ತು ಇನ್ನೊಬ್ಬರು ಪಾರ್ಥಿಬೇಂದ್ರ ಪಲ್ಲವನ್ ಅವರು. ಪಾರ್ಥಿಬೇಂದ್ರ ಪಲ್ಲವನ್ ಅವರು ಈಗ ಆದಿತ್ಯ ಕರಿಕಾಲನ್ ಅವ್ರ ಜೊತೆನೇ ಇದ್ದಾರೆ. ಆದರೆ ನಮ್ಮ ಕಂದಮಾರನ್ ಅವರು ಈಗ ಅವರ ಅರಮನೆಯಲ್ಲೇ ಇದ್ದಾರೆ ಕಾರಣಾಂತರಗಳಿಂದ. ಅಂದರೆ ಅಲ್ಲಿ ಏನು ಕೆಲಸ ಇಲ್ಲ. ಸೊ ಹಾಗಾಗಿ ನಮ್ಮ ಕಂದಮಾರನ್ ಅವರು ಈಗ ಅವರ ಅರಮನೆಯಲ್ಲೇ ಅವರ ತಂದೆಯ ಜೊತೆ, ಅವರ ತಂದೆ ಸಂಭುವರಾಯರವ್ರ ಜೊತೆ ಇದ್ದಾರೆ. ಸೊ ಈ ಸಂಭುವರಾಯರ್ ಅವರ ಹೆಸರು ಮತ್ತು ಈ ಕಂದಮಾರನ್ ಹೆಸರು ಇವೆಲ್ಲ, ಅಂದರೆ ಈ ಪಾತ್ರಗಳ ಹೆಸರನ್ನೆಲ್ಲ ಕೂಡ ನಾನು ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ರೆಫರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಕಥೆಯನ್ನು ಮುಂದುವರ್ಸೋಣ. ನಮ್ಮ ಕಂದಮಾರನ್ ಅವರು ಅವರ ಸ್ನೇಹಿತ ವಂದ್ಯದೇವನವ್ರನ್ನ ಪರಿಚಯ ಮಾಡಿಕೊಟ್ಟಿದ ತಕ್ಷಣ, ಅಂದರೆ ಇಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ ಸ್ನೇಹಿತರೆ, ವಂದ್ಯದೇವನವ್ರಿಗೆ ಮತ್ತು ಕಂದಮಾರನ್ ಅವ್ರಿಗೆ ತುಂಬಾ, ಅಂದರೆ ಇವರಿಬ್ಬರು ತುಂಬಾ ಕ್ಲೋಸ್ ಫ್ರೆಂಡ್ಸು ಸ್ನೇಹಿತರೆ. ನಮ್ಮ ವಂದ್ಯದೇವನವ್ರಿಗೆ ತುಂಬಾ ಟ್ಯಾಲೆಂಟ್ ಇರೋ ಕಾರಣದಿಂದ ಅವರು ದಳಪತಿಯಾಗಿ ಅವ್ರಿಗೆ ಪೋಸ್ಟ್ ಸಿಗುತ್ತೆ. ಆದಿತ್ಯ ಕರಿಕಾಲನ್ ಅವರೇ ವಂದ್ಯದೇವನವ್ರಿಗೆ ದಳಪತಿ ಪೋಸ್ಟ್ ಕೊಡ್ತಾರೆ. ಆದರೆ ಕಂದಮಾರನ್ ಅವರು ಇನ್ನೂ ಕೂಡ ಸೈನಿಕನಾಗೆ ಕೆಲಸ ಮಾಡ್ತಾ ಇರ್ತಾರೆ ಆದಿತ್ಯ ಕರಿಕಾಲನ್ ಅವ್ರ ಕೆಳಗಡೆ. ಯಾಕಂತಂದರೆ ವಂದ್ಯದೇವನವರಷ್ಟು ಟ್ಯಾಲೆಂಟು ನಮ್ಮ ಕಂದಮಾರನ್ ಅವ್ರಿಗೆ ಇರೋದಿಲ್ಲ. ಸೊ ಹಾಗಾಗಿ ಕಂದಮಾರನ್ ಅವ್ರಿಗೆ ಮತ್ತು ವಂದ್ಯದೇವನವ್ರಿಗೂ ತುಂಬಾ ಕ್ಲೋಸ್ ಫ್ರೆಂಡ್ಸು. ಯಾವಾಗಲೂ ಯುದ್ಧ ಮಾಡಬೇಕಾದ್ರೆ ಇವರಿಬ್ಬರು ಜೊತೆಯಲ್ಲೇ ಇದ್ಕೊಂಡು, ಯುದ್ಧ ಮಾಡಬೇಕಾದ್ರೆ ಇವರಿಬ್ಬರು ಯಾವಾಗಲೂ ಜೊತೆಯಲ್ಲೇ ಇದ್ಕೊಂಡು ಮಾತಾಡಿಕೊಂಡು ಕಾಲ ಕಳೀತಾ ಇರ್ತಾರೆ. ಅಂದರೆ ಆದಿತ್ಯ ಕರಿಕಾಲನ್ ಅವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರಬೇಕಾದ್ರೆ. ಸೊ ಹಾಗಾಗಿ ಅಲ್ಲಿ ಕೆಲಸ ಮಾಡಿದಂತಹ ಅನುಭವಗಳು ಮತ್ತು ಅಲ್ಲಿ ಕೆಲಸ ಮಾಡಬೇಕಾದ್ರೆ ಇವರು ಫ್ರೆಂಡ್ಶಿಪ್ಪಲ್ಲಿ, ಅಂದರೆ ಇವರು ತುಂಬಾ ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಸೊ ಹಾಗಾಗಿ ಎಷ್ಟೋ ದಿನಗಳ ನಂತರ ಗೆಳೆಯನನ್ನು ನೋಡ್ತಾ ಇದ್ದೀನಿ ಅನ್ನೋ ಒಂದು ಸಂತೋಷದಲ್ಲಿ ನಮ್ಮ ಕಂದಮಾರನ್ ಅವರು ತುಂಬಾ ಖುಷಿಯಾಗಿರ್ತಾರೆ. ತುಂಬಾ ಕುತೂಹಲಕಾರಿಯಾಗಿ ಅವರನ್ನು ಬರಮಾಡ್ಕೊಂಡಿರ್ತಾರೆ. ಆದರೆ ನಮ್ಮ ಕಂದಮಾರನ್ ಅವರ ತಂದೆ ಸಂಭುವರಾಯರವ್ರಿಗೆ ವಂದ್ಯದೇವನವ್ರು ಬಂದಿರೋದು ತುಂಬಾ ಒಂದು ರೀತಿ ಇಷ್ಟನೇ ಆಗೋದಿಲ್ಲ. ಅಂದರೆ ಅವ್ರಿಗೆ ಸುತಾರಾಮ್ ಇಷ್ಟ ಆಗೋದಿಲ್ಲ. ಯಾಕೆ ಈ ಹುಡುಗ ಇವತ್ತೇ ಬರಬೇಕಾಗಿತ್ತಾ? ಅದು ಇವತ್ತು ಸಾಮಂತ ಸಾಮ್ರಾಜ್ಯದ ರಾಜರುಗಳೆಲ್ಲ ಬಂದಿದ್ದಾರೆ, ಇವರೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು, ದೊಡ್ಡ ದೊಡ್ಡ ಅತಿಥಿಗಳು ಬಂದಿರತಕ್ಕಂತಹ ದಿನಾನೇ ಈ ವಂದ್ಯದೇವನ್ ಬಂದಿದ್ದಾನಲ್ಲ ಅಂತ ಅವ್ರಿಗೆ ಒಂದು ರೀತಿ ಕೋಪ. ಯಾಕೆ ಅವ್ರಿಗೆ ಆ ರೀತಿ ಕೋಪ ಬರುತ್ತೆ ಎಲ್ಲವನ್ನೂ ಕೂಡ ನಿಮಗೆ ಮುಂದೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ವಂದ್ಯದೇವನವ್ರನ್ನ ಪರಿಚಯ ಮಾಡಿಕೊಟ್ಟಿದ ತಕ್ಷಣ, ಅಪ್ಪ ಇವನು ನನ್ನ ಆದಿತ್ಯ ಕರಿಕಾಲನ್ ಅವರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದಾಗ ನನಗೆ ಇವನು ತುಂಬಾ ಕ್ಲೋಸ್ ಫ್ರೆಂಡು. ನಾನು ಇವನು ಇಬ್ಬರು ಕೂಡ ಯುದ್ಧ ಮಾಡಬೇಕಾದ್ರೆ ನಾವಿಬ್ಬರು ಒಟ್ಟಿಗೆ ಯುದ್ಧ ಮಾಡೋದು. ಸೊ ಅಲ್ಲಿ ನನಗೆ ಇವನು ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ದ. ಸೊ ಇಷ್ಟು ದಿನಗಳ ನಂತರ ನಾವಿಬ್ಬರು ಮೀಟ್ ಆಗ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತೇನೋ ಇವನು ಕೆಲಸದ ಮೇಲೆ ತಂಜಾವೂರಿಗೆ ಹೋಗ್ತಾ ಇದ್ದಾನೆ. ಸೊ ಹಾಗಾಗಿ ಇಲ್ಲಿ ಕತ್ಲಾಗಿರೋ ಕಾರಣದಿಂದ ನಮ್ಮ ಅರಮನೆಯಲ್ಲೇ ಉಳ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದಾನೆ ಅಂತ ಹೇಳಿದ ತಕ್ಷಣ ನಮ್ಮ ಸಂಭುವರಾಯರವರು, ಓಹೋ ಇವನೇನಾ ಅಷ್ಟೊಂದು ಕೆಳಗಡೆ ಕಲಹ ಮಾಡಿ ಒಳಗಡೆ ಪ್ರವೇಶ ಮಾಡೋದಕ್ಕೆ ಬಂದಿದ್ದು, ಅಯ್ಯೋ ಇವನು ಎಂಟ್ರಿ ಕೊಡಬೇಕಾದ್ರೆ ಇಷ್ಟೊಂದು ಕಲಹ ಮಾಡಿದ್ದಾನೆ, ಇನ್ನು ಏನೇನೆಲ್ಲ ಮಾಡ್ತಾನಪ್ಪ ಅನ್ನೋ ಒಂದು ರೀತಿ ಗೇಲಿಯಾಗಿ ಮಾತಾಡ್ತಾರೆ ಸ್ನೇಹಿತರೆ. ನಂತರ ನಮ್ಮ ವಂದ್ಯದೇವನವರು ಕೂಡ ಒಂದು ರೀತಿ ಮರ್ಯಾದೆಯಿಂದ ಆ ರೀತಿ ಮಾತಾಡಿದ್ರು ಕೂಡ ಸಂಭುವರಾಯರವರು ತುಂಬಾ ವಯಸ್ಸಲ್ಲಿ ತುಂಬಾ ದೊಡ್ಡವರು ಅಂತ ಹೇಳಿ ನಮ್ಮ ವಂದ್ಯದೇವನವರು ತುಂಬಾ ಮರ್ಯಾದೆಯಿಂದ ಅವರನ್ನು ಮಾತಾಡಿಸ್ತಾರೆ, ನಮಸ್ಕಾರ ಹೇಳ್ತಾರೆ, ಎಲ್ಲವನ್ನೂ ಹೇಳಿ ನಂತರ ನಮ್ಮ ಕಂದಮಾರನ್ ಅವರು ವಂದ್ಯದೇವನವ್ರನ್ನ ದೊಡ್ಡ ದೊಡ್ಡ ಅತಿಥಿಗಳು ಯಾರ್ಯಾರೆಲ್ಲ ಬಂದಿರ್ತಾರೆ, ಸಾಮಂತ ಸಾಮ್ರಾಜ್ಯದ ರಾಜರುಗಳೆಲ್ಲ ಬಂದಿರ್ತಾರಲ್ಲ, ಅವರೆಲ್ಲ ಕೂಡಿ ಊಟ ಮಾಡ್ತಕ್ಕಂತಹ ಒಂದು ಮಾಳಿಗೆ ಇರುತ್ತೆ. ಆ ಮಾಳಿಗೆಗೆ ನಮ್ಮ ವಂದ್ಯದೇವನವ್ರನ್ನ ಕರ್ಕೊಂಡೋಗಿ ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳನ್ನೆಲ್ಲ ಕೂಡ ಪರಿಚಯ ಮಾಡಿಕೊಡ್ತಾರೆ. ಹಾಗೆ ಪರಿಚಯ ಮಾಡಿಕೊಡ್ಬೇಕಾದ್ರೆ ಆ ಸಾಮಂತ ಸಾಮ್ರಾಜ್ಯದ ರಾಜರುಗಳಲ್ಲಿ ಒಬ್ಬರಾದಂತಹ ನಮ್ಮ ಪೆರಿಯ ಪಳುವೇಟರೆಯರವ್ರನ್ನೂ ಕೂಡ ಪರಿಚಯ ಮಾಡಿಕೊಡ್ತಾನೆ. ಪೆರಿಯ ಪಳುವೇಟರೆಯರವ್ರನ್ನ ಪರಿಚಯ ಮಾಡಿಕೊಡ್ಬೇಕಾದ್ರೆ, ತಾತ ಇವನು ವಂದ್ಯದೇವನ್ ಅಂತ ನನ್ನ ಗೆಳೆಯ, ತುಂಬಾ ಕ್ಲೋಸ್ ಫ್ರೆಂಡು. ಇವನು ನಮ್ಮ ಆದಿತ್ಯ ಕರಿಕಾಲನ್ ಅವ್ರ ಕೈ ಕೆಳಗೆ ಕೆಲಸ ಮಾಡಬೇಕಾದ್ರೆ ನಿಮ್ಮ ಬಗ್ಗೆ ಯಾವಾಗಲೂ ಕೇಳ್ತಾ ಇರ್ತಾನೆ ತಾತ. ಅಂದರೆ ನೀವು 64 ಯುದ್ಧಗಳಲ್ಲಿ ಭಾಗಿಯಾಗಿ ಎಷ್ಟೋ ಗಾಯಗಳನ್ನು ಇನ್ನೂ ಕೂಡ ಗುರುತುಗಳಾಗಿ ನಿಮ್ಮ ಮೈ ಮೇಲೆ ಇನ್ನೂ ಕೂಡ ಗುರುತಿನ ಚಿಹ್ನೆಗಳು, ಅಂದರೆ ನೆನಪಿನ ಚಿಹ್ನೆಗಳ ಥರ ಇಟ್ಕೊಂಡಿದ್ದೀರಲ್ಲ, ಅದು ನಿಜಾನಾ? ನೀವು 64 ಯುದ್ಧದಲ್ಲಿ ಭಾಗಿಯಾಗಿರೋದು ನಿಜಾನಾ ಅಂತ ನನ್ನ ಹತ್ರ ಯಾವಾಗಲೂ ಕೇಳ್ತಾ ಇರ್ತಾನೆ ತಾತ ಅಂತ
ಅಂತ ಹೇಳಿದ ತಕ್ಷಣ ಅದಕ್ಕೆ ನಮ್ಮ ಪೆರಿಯ ಪಳುವೆಟ್ಟರ ಇರೋರು ವಂದ್ಯದೇವನವ್ರನ್ನ ನೋಡಿ, ಏನಪ್ಪ ನೀನು ನಿಜಾನ ಅಂತ ಕೇಳ್ತಿರ್ತೀಯಂತಲ್ಲ, ಹಾಗಿದ್ರೆ ಪ್ರೂವ್ ಮಾಡಬೇಕಾ ನಿನಗೆ ಪ್ರೂವ್ ಮಾಡಿದ್ರೇನ ನೀನು ನಂಬೋದು, ಇಲ್ಲಾಂದರೆ ನೀನು ನಂಬಲ್ವಾ? ಯಾಕೆ ನಿಮ್ಮ ಕುಲದಲ್ಲಿ ಹುಟ್ಟಿದವ್ರು ಮಾತ್ರನೇ ವೀರತ್ವವನ್ನು ಹೊಂದಿದ್ದಾರೆ ಅಂತನಾ? ಯಾಕೆ ನಮ್ಮ ಕುಲದಲ್ಲಿ ಹುಟ್ಟಿದವರೆಲ್ಲ ವೀರತ್ವವನ್ನು ಹೊಂದಿಲ್ಲ ಅಂತನಾ ನಿನ್ನ ಲೆಕ್ಕಾಚಾರ ಅಂತ ಕೇಳ್ತಾರೆ ಸ್ನೇಹಿತರೆ. ಅಂದರೆ ಒಂದು ರೀತಿ ಗೇಲಿಯಾಗಿ ನಮ್ಮ ವಂದ್ಯದೇವನವ್ರನ್ನ ಈ ರೀತಿ ಚುಡಾಯಿಸೋದು ಅವರು. ಅಯ್ಯಯ್ಯೋ, ನಿಮ್ಮ ಬಗ್ಗೆ ನಾನು ಆ ರೀತಿ ಅನುಮಾನ ಪಡೋದಕ್ಕೆ ಸಾಧ್ಯ ಆಗುತ್ತಾ? ಆ ರೀತಿ ಅನುಮಾನ ಪಟ್ಟರೂ ಆ ದೇವರು ನನ್ನನ್ನು ಕ್ಷಮಿಸ್ತಾನಾ? ಇಲ್ಲ, ನಿಮ್ಮ ಬಗ್ಗೆ ಹಿಮಾಲಯದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ನಿಮ್ಮ ಬಗ್ಗೆನೇ ಈಗ ನೀವೇ ಟಾಕ್ ಆಫ್ ದಿ ಟೌನು. ಸೊ ಹಾಗಾಗಿ ನಿಮ್ಮ ಬಗ್ಗೆ ಆ ರೀತಿ ಎಲ್ಲ ನಾನು ಅನುಮಾನ ಪಡೋದಿಲ್ಲ, ದಯವಿಟ್ಟು ನೀವು ಆ ರೀತಿ ತಪ್ಪು ತಿಳ್ಕೊಬಾರ್ದು ಅಂತ ನಮ್ಮ ವಂದ್ಯದೇವನವರು ಕೂಲಾಗೆ ರೆಸ್ಪಾಂಡ್ ಮಾಡ್ತಾರೆ. ನಂತರ ಓಹೋ ಬುದ್ಧಿ ತುಂಬಾ ಅರಿವು, ತುಂಬಾ ಬುದ್ಧಿವಂತಿಕೆಯಿಂದ ಉತ್ತರ ಕೊಡ್ತೀಯಾ, ಇರಲಿ ಅಂತ ಹೇಳಿ ನಮ್ಮ ಪೆರಿಯ ಪಳುವೆಟ್ಟರ ಇರೋರು ವಂದ್ಯದೇವನವರ ಬೆನ್ನ ಮೇಲೆ ಒಂದೆರಡು ಸತಿ ಕೈ ತಟ್ಟಿ ಅವ್ರನ್ನ ಒಂದು ರೀತಿ ಹೊಗಳೋ ರೀತಿಯಲ್ಲಿ ಹೊಗಳಿ ಹೊರಟೋಗ್ತಾರೆ ಸ್ನೇಹಿತರೆ. ನಂತರ ನಮ್ಮ ಕಂದಮಾರನವರು ವಂದ್ಯದೇವನವ್ರಿಗೆ ಊಟ ತಿಂತೀಯ ಅಂತ ಹೇಳಿ ಅವ್ರಿಗೆ ಊಟವನ್ನು ಬಡಿಸ್ತಾರೆ. ಅಂತಂದರೆ ಅಲ್ಲಿರ್ತಕ್ಕಂತಹ ಅತಿಥಿಗಳು ಯಾರ್ಯಾರೆಲ್ಲ ಬಂದಿರ್ತಾರೆ ಅವ್ರಿಗೆಲ್ಲ ಆಲ್ರೆಡಿ ಎಷ್ಟೊಂದು ಜನ ಸರ್ವರ್ಸು ಎಲ್ಲರೂ ಕೂಡ ಬಡಿಸ್ತಾ ಇರ್ತಾರೆ. ಸೊ ಹಾಗಾಗಿ ಅಲ್ಲಿ ಒಂದು ಕಡೆ ನಮ್ಮ ವಂದ್ಯದೇವನವ್ರನ್ನು ಕೂಡ ಕುತ್ಕೊಳ್ಳೋದಕ್ಕೆ ಹೇಳಿ ನಮ್ಮ ಕಂದಮಾರನವರು ಅವ್ರ ಜೊತೆಗೆ ನಮ್ಮ ಕಂದಮಾರನವರು ಕೂತ್ಕೊಂಡು ಊಟ ಮಾಡ್ತಾರೆ. ನಮ್ಮ ವಂದ್ಯದೇವನವರು ಕೂಡ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಯಾಕಂತಂದರೆ ಅವರು ತುಂಬಾ ಅಂದರೆ 2 ದಿನದಿಂದ ಕುದುರೆಯಲ್ಲಿ ಪ್ರಯಾಣ ಮಾಡಿ ತುಂಬಾ ಸುಸ್ತಾಗಿರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ನಮ್ಮ ವಂದ್ಯದೇವನವರು. ಸೊ ಹಾಗಾಗಿ ನಂತರ ವಂದ್ಯದೇವನವ್ರಿಗೂ ಕಂದಮಾರನವರು ವಂದ್ಯದೇವನವರು ಕಂದಮಾರನವರು ತುಂಬಾ ಕ್ಲೋಸ್ ಆಗಿ ಮಾತಾಡಿಕೊಂಡು ಅರಮನೆಯನ್ನೆಲ್ಲ ಸುತ್ತಾಡ್ಕೊಂಡು ಬರ್ತಾರೆ. ಸುತ್ತಾಡ್ಕೊಂಡು ಬರಬೇಕಾದ್ರೆ ಅಲ್ಲಿರ್ತಕ್ಕಂತಹ ಅರಮನೆಯ ಹೆಣ್ಣು ಮಕ್ಕಳನ್ನು ಕೂಡ ಪರಿಚಯ ಮಾಡಿಕೊಡ್ತಾರೆ. ಅರಮನೆಯ ಹೆಣ್ಣು ಮಕ್ಕಳನ್ನು ಪರಿಚಯ ಮಾಡಿಕೊಡ್ಬೇಕಾದ್ರೆ ಅಲ್ಲಿ ಒಬ್ಬ ಹೆಣ್ಣು ಮಗಳು ಮಾತ್ರ ವಂದ್ಯದೇವನವ್ರನ್ನ ನೋಡಿ ಒಂದು ಹೆಣ್ಣಿನ ಹಿಂದೆ ನಾಚಿಕೆಯಿಂದ ಅವರ ಮುಖವನ್ನು ಕಾಣಿಸದೇ ಇರೋ ರೀತಿಯಲ್ಲಿ ಅವರು ನಾಚಿಕೆಯಿಂದ ಅವರು ಮರೆಮಾಚ್ಕೋತಾರೆ. ಯಾಕೆ ಈ ರೀತಿ ಮರೆಮಾಚ್ಕೋತಾರೆ ಅಂತ ನಮ್ಮ ವಂದ್ಯದೇವನವ್ರನ್ನ ಅವ್ರನ್ನ ನೋಡಿದ ತಕ್ಷಣ ಒಂದು ರೀತಿ ಅಟ್ರಾಕ್ಟ್ ಆಗ್ತಾರೆ ನಮ್ಮ ವಂದ್ಯದೇವನವರು. ನಂತರ ಸ್ನೇಹಿತರೆ, ನಮ್ಮ ವಂದ್ಯದೇವನವರು ಯಾವ ಹುಡುಗಿಯನ್ನು ನೋಡಿ ಅಟ್ರಾಕ್ಟ್ ಆಗ್ತಾರೋ ಆ ಹುಡುಗಿ ಬೇರೆ ಯಾರೂ ಅಲ್ಲ ಸ್ನೇಹಿತರೆ, ಕಂದಮಾರನವರ ತಂಗಿನೇ ಆ ಹುಡುಗಿಯ ಹೆಸರು ಮಣಿಮೇಗಲೆ ಅಂತ. ಇವರ ಹೆಸರನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತೀನಿ, ನೀವು ರೆಫರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆ ಹುಡುಗಿಯ ಹೆಸರು ಮಣಿಮೇಗಲೆ. ಯಾಕೆ ಆ ಹುಡುಗಿ ನಮ್ಮ ವಂದ್ಯದೇವನವ್ರನ್ನ ನೋಡಿ ನಾಚಿ ಮರೆಮಾಚ್ಕೊಂಡು ನಿಂತ್ಕೋತಾರೆ ಅಂದರೆ, ನಮ್ಮ ವಂದ್ಯದೇವನವ್ರ ಬಗ್ಗೆ ನಮ್ಮ ಕಂದಮಾರನವರು ಅರಮನೆಗೆ ಬರಬೇಕಾದ್ರೆ ಎಲ್ಲ, ಅಂದರೆ ಅರಮನೆಯಲ್ಲಿ ಇರಬೇಕಾದ್ರೆ ಎಲ್ಲ ನಮ್ಮ ಕಂದಮಾರನವರು ಅವರ ಪ್ರೀತಿಯ ತಂಗಿಯಾದಂತಹ ಮಣಿಮೇಗಲೆಯವರ ಹತ್ರ, ನೋಡು ನನ್ನ ಗೆಳೆಯ ಒಬ್ಬ ಇದ್ದಾನೆ, ಅವನು ಕಾಂಜಿಪುರಂನಲ್ಲಿ ಅವನು ಯುದ್ಧ ಮಾಡಬೇಕಾದ್ರೆ ನಾನು ಅವನು ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂದರೆ ಯುದ್ಧ ಮಾಡಬೇಕಾದ್ರೆ ನಾವು ಜೊತೆಗೇನೆ ಯುದ್ಧ ಮಾಡೋದು. ಸೊ ಹಾಗಾಗಿ ಅವನು ಎಷ್ಟು ವೀರತ್ವ ಹೊಂದಿದ್ದಾನೆ ಅಂದರೆ, ಮತ್ತು ವೀರತ್ವ ಮಾತ್ರ ಅಲ್ಲ, ಅವನು ತುಂಬಾ ಟ್ಯಾಲೆಂಟೆಡ್ ಪರ್ಸನ್ನು. ಈ ರೀತಿ ವಂದ್ಯದೇವನವ್ರ ಬಗ್ಗೆ ಒಂದಷ್ಟು ಹೊಗಳಿಕೆಯ ಮಾತುಗಳನ್ನು ಆಡಿರ್ತಾರೆ ಸ್ನೇಹಿತರೆ ನಮ್ಮ ಕಂದಮಾರನವರು. ಆಗಾಗ ಅರಮನೆಗೆ ಬಂದಾಗ ನಮ್ಮ ಕಂದಮಾರನವರು ಅವರ ಪ್ರೀತಿಯ ತಂಗಿಯಾದಂತಹ ಮಣಿಮೇಗಲೆಯವ್ರನ್ನ ಉದ್ದೇಶಿಸಿ ಈ ರೀತಿ ವಂದ್ಯದೇವನವ್ರ ಬಗ್ಗೆ, ಅವರ ಗುಣಗಳ ಬಗ್ಗೆ, ಅವರ ವೀರತ್ವದ ಬಗ್ಗೆ ವರ್ಣನೆಯನ್ನು ಮಾಡಿರ್ತಾರೆ. ಸೊ ಹಾಗಾಗಿ ನಮ್ಮ ವಂದ್ಯದೇವನ್ ಅನ್ನೋ ಒಂದು ಹೆಸರನ್ನ ಕೇಳಿದ ತಕ್ಷಣ ನಮ್ಮ ಮಣಿಮೇಗಲೆಯವ್ರಿಗೆ ಯಾವಾಗಲೂ ಕೂಡ ಒಂದು ರೀತಿ ಅಟ್ರಾಕ್ಟಿವ್ನೆಸ್ ಇರುತ್ತೆ. ಯಾಕಂತಂದರೆ ವಂದ್ಯದೇವನ್ ಅಂದರೆ ಹೇಗಿರ್ಬೋದು, ಮತ್ತು ಅವ್ರ ಬಗ್ಗೆ ಇಷ್ಟೆಲ್ಲ ನನ್ನ ಅಣ್ಣ ಈ ರೀತಿ ಅವ್ರ ಬಗ್ಗೆ ಇಷ್ಟೆಲ್ಲ ಗುಣಗಾನ ಮಾಡ್ತಾರಲ್ಲ ಯಾವಾಗಲೂ ಅರಮನೆಗೆ ಬಂದಾಗಲೆಲ್ಲ, ಅಂದರೆ ಅವರು ಎಷ್ಟು ವೀರತ್ವವನ್ನು ಹೊಂದಿರಬೇಡ, ಮತ್ತು ಅವರ ಟ್ಯಾಲೆಂಟ್ ಬಗ್ಗೆ ನಮ್ಮ ಅಣ್ಣ ಕಂದಮಾರನ್ ಎಷ್ಟೆಲ್ಲ ಆಡಿ ಹೊಗಳ್ತಾರೆ. ಸೊ ಹಾಗಾಗಿ ಅವರು ಯಾವ ಮಟ್ಟಕ್ಕೆ ಅವರು ಟ್ಯಾಲೆಂಟನ್ನು ಅವರ ಟ್ಯಾಲೆಂಟ್ ಇರ್ಬೋದು. ಮತ್ತು ಯಾವಾಗಲೂ ಕೂಡ ರಾಜಮನೆತನದ ಹೆಣ್ಣು ಮಕ್ಕಳು ಆಗಿನ ಕಾಲಘಟ್ಟದಲ್ಲಿ ತುಂಬಾ ವೀರತ್ವ ಹೊಂದಿರತಕ್ಕಂತಹ ವೀರರನ್ನು ನೋಡಿದ್ರೆ ತುಂಬಾ ಅಟ್ರಾಕ್ಟಿವ್ನೆಸ್ ಅಂದರೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇದ್ರು ಸ್ನೇಹಿತರೆ. ಸೊ ಹಾಗಾಗಿ ನಾರ್ಮಲ್ ಆಗಿ ನಮ್ಮ ಮಣಿಮೇಗಲೆಯವರು ಈ ರೀತಿ ಎಷ್ಟೋ ವೀರತ್ವವನ್ನು ಹೊಂದಿರತಕ್ಕಂತಹ ವಂದ್ಯದೇವನವ್ರ ಬಗ್ಗೆ ತುಂಬಾ ಒಂದು ರೀತಿ ಆಕರ್ಷಣೆ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಮ್ಮ ಮಣಿಮೇಗಲೆಯವರು ಈಗ ಕಡಂಬೂರ್ ಪ್ಯಾಲೇಸ್ಗೆ ಬಂದಿರತಕ್ಕಂತಹ ವಂದ್ಯದೇವನವ್ರನ್ನ ನೋಡಿದ ತಕ್ಷಣ ನಾಚಿಕೆಯಿಂದ ಮರೆಮಾಚ್ಕೊಂಡು ನಿಂತ್ಕೋತಾರೆ. ಇದನ್ನ ಗಮನಿಸಿದಂತಹ ನಮ್ಮ ವಂದ್ಯದೇವನವರು, ಓಹೋ ಇವಳು ಮಣಿಮೇಗಲೆಯೇ ಇರಬೇಕು, ನನ್ನನ್ನು ನೋಡಿ ನಾಚಿ ಮರೆಮಾಚ್ಕೊಂಡು ನಿಂತ್ಕೋತಾ ಇದ್ದಾಳೆ ಅಂದರೆ ಇವಳು ಮಣಿಮೇಗಲೆಯೇ ಇರಬೇಕು. ನಾನು ಯುದ್ಧದಲ್ಲಿ ಇರಬೇಕಾದ್ರೆ ಅಂದರೆ ಕಾಂಜಿಪುರಂನಲ್ಲಿ ಆದಿತ್ಯ ಕರಿಕಾಲನ್ ಅವ್ರ ಕೈ ಕೆಳಗೆ ಕೆಲಸ ಮಾಡಬೇಕಾದ್ರೆ ಕಂದಮಾರನ್ ಅಂದರೆ ನನ್ನ ಸ್ನೇಹಿತ ಕಂದಮಾರನ್ ಕೂಡ ಅವರ ತಂಗಿ
ಮಣಿಮೇಗಲೈ ಬಗ್ಗೆ ತುಂಬಾ ಹಾಡಿ ಹೊಗಳ್ತಾ ಇದ್ದ. ಸೊ ಅವಳ ತಂಗಿ ಮಣಿಮೇಗಲೆಯೇ ಈ ರೀತಿ ನನ್ನನ್ನು ನೋಡಿ ಮರೆ ಮಾಚ್ಕೊಂಡು ನಿಂತ್ಕೋತಾ ಇರಬೇಕು, ಅಂದರೆ ನಿಂತ್ಕೊಂಡಿರಬೇಕು ಅಂತ ಅವನು ಕೂಡ ಅಂದ್ಕೋತಾನೆ ಸ್ನೇಹಿತರೆ. ವಂದ್ಯದೇವನವರು ಕೂಡ ಈ ರೀತಿ ಅಂದ್ಕೊಂಡು ಒಂದು ರೀತಿ ಅವರ ಒಂದು ಮನಸ್ಸಿನಲ್ಲಿ ಮಣಿಮೇಗಲೈ ಬಗ್ಗೆ ಒಂದು ರೀತಿ ಅವ್ರಿಗೆ ಆಕರ್ಷಣೆ ಇರುತ್ತೆ ನಮ್ಮ ವಂದ್ಯದೇವನವ್ರಿಗೂ. ಅಂದರೆ ಆಗಿನ ಕಾಲಘಟ್ಟದಲ್ಲಿ ಈ ರೀತಿ ಆಕರ್ಷಣೆಗಳು ಬರೋದು ರಾಜಮನೆತನದ ಹೆಣ್ಣು ಮಕ್ಕಳಿಗೆ ವೀರತ್ವವನ್ನು ಹೊಂದಿರತಕ್ಕಂತಹ ವೀರರನ್ನು ನೋಡಿದ್ರೆ ಆಕರ್ಷಣೆ ಬರೋದು, ಮತ್ತು ವೀರರಿಗೆ ಈ ರೀತಿ ಆಕರ್ಷಣೆಗಳು ಬರೋದೆಲ್ಲ ಸಹಜ ಸ್ನೇಹಿತರೆ. ಸೊ ಹಾಗಾಗಿ ನಮ್ಮ ವಂದ್ಯದೇವನವರು ಕೂಡ ಮಣಿಮೇಗಲೈ ಬಗ್ಗೆ ಒಂದು ರೀತಿ ಆಕರ್ಷಣೆ ಇಟ್ಕೊಂಡಿರ್ತಾರೆ. ಆದರೆ ನಮ್ಮ ವಂದ್ಯದೇವನವರು ಅದ್ರ ಬಗ್ಗೆ ಓಪನ್ ಆಗಿ ನಮ್ಮ ಕಂದಮಾರನವ್ರ ಹತ್ರ ಏನು ಹೇಳೋದಕ್ಕೆ ಹೋಗೋದಿಲ್ಲ. ನಂತರ ಇವರು ಹೀಗೆ ನಡೆದುಕೊಂಡು ಹೋಗಬೇಕಾದ್ರೆ ನಮ್ಮ ಕಂದಮಾರನವರು ವಂದ್ಯದೇವನವ್ರನ್ನ, ನೀನು ಹೊರಗಡೆನೇ ನಿಂತ್ಕೊಂಡಿರು, ಒಂದು 5 ನಿಮಿಷ ನಾನು ಒಳಗಡೆ ಹೋಗಿ ಬರ್ತೀನಿ, ನಾನು ಈ ಕೋಣೆ ಒಳಗಡೆ ಹೋಗಿ ಬರ್ತೀನಿ, ಒಂದು 5 ನಿಮಿಷ ನಮ್ಮ ತಾಯಿ ಕರೀತಾ ಇದ್ದಾರೆ ಅಂತ ಹೇಳಿ ನಮ್ಮ ಕಂದಮಾರನವರು ವಂದ್ಯದೇವನವ್ರನ್ನ ಹೊರಗಡೆನೇ ನಿಲ್ಲಿಸಿ ಒಳಗಡೆ ಹೋಗ್ತಾರೆ. ಒಳಗಡೆ ಹೋದಂಥ ಕಂದಮಾರನವರು ಒಳಗಡೆ ಹೋಗಿದ ತಕ್ಷಣ ಒಂದು 2 ನಿಮಿಷದ ನಂತರ ವಂದ್ಯದೇವನನ್ನು ಒಂದು ಹೆಸರನ್ನ ಹೇಳಿಕೊಂಡು ಅಲ್ಲಿರ್ತಕ್ಕಂಥ ಕೆಲವು ಹೆಣ್ಣು ಮಕ್ಕಳು ನಗೋದಕ್ಕೆ ಶುರು ಮಾಡ್ತಾರೆ. ಇದನ್ನ ಕೇಳಿಸ್ಕೊಂಡಂತಹ ನಮ್ಮ ವಂದ್ಯದೇವನವರು ಹೊರಗಡೆ ನಿಂತ್ಕೊಂಡು ಇದನ್ನ ಕೇಳಿಸ್ಕೊತಾರೆ. ಇದನ್ನ ಕೇಳಿಸ್ಕೊಂಡಿದ್ದ ತಕ್ಷಣ ಯಾತಕ್ಕೋಸ್ಕರ ಈ ರೀತಿ ಹೆಣ್ಣು ಮಕ್ಕಳೆಲ್ಲ ನನ್ನ ಹೆಸರನ್ನ ಹೇಳಿ ನಗೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಅಂತ ಆಶ್ಚರ್ಯದಿಂದ ಅವರು ಯೋಚನೆ ಮಾಡಬೇಕಾದ್ರೆ ನಮ್ಮ ಕಂದಮಾರನವರು ಹೊರಗಡೆ ಬಂದು ನಮ್ಮ ವಂದ್ಯದೇವನವ್ರನ್ನ ಉದ್ದೇಶಿಸಿ, ಸರಿ ನಡಿಯಪ್ಪ ಹೋಗೋಣ ಅಂತ ಹೇಳಿ ಕರೆದುಕೊಂಡು ಹೋಗ್ತಾರೆ. ನಂತರ ನಮ್ಮ ವಂದ್ಯದೇವನವರು ಕಂದಮಾರನವ್ರನ್ನ ಉದ್ದೇಶಿಸಿ ನಡೆದುಕೊಂಡು ಹೋಗಬೇಕಾದ್ರೆ ಕಂದಮಾರನವ್ರನ್ನ ಉದ್ದೇಶಿಸಿ, ಏನು ನಿನ್ನ ಮನೆ ಹೆಣ್ಣು ಮಕ್ಕಳೆಲ್ಲ ನನ್ನ ಹೆಸರು ಹೇಳಿ ನಗೋದಕ್ಕೆ ಶುರು ಮಾಡಿದಾರಲ್ಲ, ಏನು ನನ್ನನ್ನು ನೋಡಿ ಅವರು ಕಿಂಡಲ್ ಮಾಡ್ತಾ ಇದ್ದಾರಾ, ಗೇಲಿ ಮಾಡ್ತಾ ಇದ್ದಾರಾ ಅಂತ ಕೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನಮ್ಮ ಕಂದಮಾರನವರು, ಇಲ್ಲ ಅವರು ನಿನ್ನ ಹೆಸರನ್ನು ಹೇಳಿದ್ದೇನೋ ನಿಜ, ಆದರೆ ನಿನ್ನ ಬಗ್ಗೆ ಅವರು ಗೇಲಿ ಮಾಡಿಕೊಂಡು ಕಿಂಡಲ್ ಮಾಡಿಕೊಂಡು ನಗ್ತಾ ಇರಲಿಲ್ಲ. ಅವರು ಪೆರಿಯ ಪಳುವೇಟರೆಯರವ್ರ ಬಗ್ಗೆ ಗೇಲಿ ಮಾಡಿಕೊಂಡು ಕಿಂಡಲ್ ಮಾಡಿಕೊಂಡು ನಗ್ತಾ ಇರೋದು. ಯಾತಕ್ಕೋಸ್ಕರ ಅವರು ನಗೋದಕ್ಕೆ ಶುರು ಮಾಡಿದ್ದಾರೆ ಅಂದರೆ ಯಾತಕ್ಕೋಸ್ಕರ ಪೆರಿಯ ಪಳುವೇಟರೆಯರವ್ರ ಬಗ್ಗೆ ಅವರು ಗೇಲಿ ಮಾಡಿಕೊಂಡು ಕಿಂಡಲ್ ಮಾಡಿಕೊಂಡು ನಗ್ತಾ ಇದ್ದಾರೆ ಅಂದರೆ, ಯಾಕಂತಂದರೆ ಪೆರಿಯ ಪಳುವೇಟರೆಯರವ್ರಿಗೆ 52 ವರ್ಷ ಆಗಿದೆ. ಆದರೆ ಈಗ ರೀಸೆಂಟ್ಲಿ ಅವರು ಸಣ್ಣ ವಯಸ್ಸಿನ ಹೆಣ್ಣು ಮಗಳನ್ನು ಅವರು ಮದುವೆ ಮಾಡಿಕೊಂಡು ಕರ್ಕೊಂಡ್ಬಂದಿದ್ದಾರೆ. ಮತ್ತು ಅವರು ಎಲ್ಲೇ ಹೋದ್ರೂ ಈಗ ಪಲ್ಲಕ್ಕಿಯಲ್ಲಿ ಆ ಹೆಣ್ಣು ಮಗಳನ್ನು ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರಂತೆ. ಅಂದರೆ ಎಲ್ಲೇ ಹೋದ್ರೂ, ಅಂದರೆ ಯಾವುದೇ ಒಂದು ಮೀಟಿಂಗ್ಗೆ ಅಥವಾ ಯಾವುದೇ ಪೊಲಿಟಿಕಲ್ ಇಶ್ಯೂ ಮತ್ತು ಯಾವುದೇ ಒಂದು ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಿಗೆ ಹೋದರೂ ಕೂಡ ನಮ್ಮ ಪೆರಿಯ ಪಳುವೇಟರೆಯರವರು ಆ ಸಣ್ಣ ಹೆಣ್ಣು ಮಗಳನ್ನು, ಅಂದರೆ ಸಣ್ಣ ವಯಸ್ಸಿನ ಹೆಣ್ಣು ಮಗಳನ್ನು ಕರೆದುಕೊಂಡು ಹೋಗ್ತಾ ಇದ್ದಾರಂತೆ. ಅಂದರೆ ಅದನ್ನು ಹೇಳಿ ನೆನೆಸ್ಕೊಂಡು ಕಿಂಡಲ್ ಮಾಡ್ತಾ ಆ ಹೆಣ್ಣು ಮಕ್ಕಳೆಲ್ಲ ನಗ್ತಾ ಇದ್ದಾರೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇದನ್ನು ಕೇಳಿದಂತಹ ನಮ್ಮ ವಂದ್ಯದೇವನವರು, ಹೌದಾ 52 ವರ್ಷ ಆಗಿದ್ರೂ ರೀಸೆಂಟಾಗಿ ಸಣ್ಣ ವಯಸ್ಸಿನ ಹೆಣ್ಣು ಮಗಳನ್ನು ಮದುವೆ ಆಗಿ ಕರ್ಕೊಂಡ್ಬಂದಿದ್ದಾರೆ, ಅದು ಎಲ್ಲೇ ಹೋದ್ರೂ ಅವರನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾರಂತ. ಓಹೋ ಹೌದು ನಿಜ, ನಾನು ಕೂಡ ವೀರನಾರಾಯಣ ಏರಿ ಹತ್ರ ಪೆರಿಯ ಪಳುವೇಟರೆಯರವರ ಪರಿವಾರವನ್ನು ನೋಡಿದೆ. ಪೆರಿಯ ಪಳುವೇಟರೆಯರವರು ಆನೆ ಮೇಲೆ ಕುತ್ಕೊಂಡು ಹೋಗ್ತಾ ಇದ್ರೆ ಆ ಆನೆಯ ಹಿಂದ್ಗಡೆನೆ ಒಂದು ಪಲ್ಲಕ್ಕಿ ಕೂಡ ಹೋಗ್ತಾ ಇತ್ತು. ಆ ಪಲ್ಲಕ್ಕಿಯಲ್ಲಿ ಒಂದು ಹೆಣ್ಣು ಮಗಳು ಕುಳಿತುಕೊಂಡಿದ್ದರು. ಅವರ ಸೌಂದರ್ಯ ಒಂದಿಷ್ಟು, ಅಂದರೆ ಅವರ ಸೌಂದರ್ಯವನ್ನು ನೋಡಿದಂತಹ ನಾನು ನಿಬ್ಬೆರಗಾಗೋದೆ. ಅಂದರೆ ನಿಜವಾಗ್ಲೂ ಆಶ್ಚರ್ಯ ಆಗೋಯ್ತು ನನಗೆ. ಅಂದರೆ ಪೂರ್ತಿ ಮುಖ ನನಗೆ ಕಾಣಿಸ್ಲಿಲ್ಲ ಅಂದ್ರೂ ಅವರು ಸ್ವಲ್ಪ, ಅಂದರೆ ಅವರು ಕೂತ್ಕೊಂಡಿದ್ದಂತಹ ಪಲ್ಲಕ್ಕಿಯ ಬಟ್ಟೆಯನ್ನು ಸ್ವಲ್ಪ ಸರಿಸಿ ಅವರ ಮುಖವನ್ನು ಸ್ವಲ್ಪ ಆಚೆ ಹಾಕಿ ನೋಡ್ತಾ ಇದ್ರು. ಅವರ ಮುಖ ಸ್ವಲ್ಪನೇ ನನಗೆ ಒಂದು 15% ಕಾಣಿಸಿದ್ದು, ಆದರೆ ಆ 15% ಕಾಣಿಸಿದ್ರು ಕೂಡ ಅವರ ಕೈಗಳು ಕೂಡ ನನಗೆ ಕಾಣಿಸ್ತು. ಎಷ್ಟು ಸುಂದರವಾಗಿದ್ರು ಅಂತ್ಯಾ, ಆ 15% ಮುಖನೇ ನನಗೆ ಅಷ್ಟು ಸುಂದರವಾಗಿ ಕಾಣಿಸಿದೆ ಅಂದರೆ ಇನ್ನೆಷ್ಟು ಸುಂದರವಾಗಿರಬೇಡ ಆಕೆ ಅಂತ ನಮ್ಮ ವಂದ್ಯದೇವನವರು ಕಂದಮಾರನವ್ರನ್ನ ಉದ್ದೇಶಿಸಿ ಹೇಳ್ತಾರೆ ಸ್ನೇಹಿತರೆ. ಇದನ್ನ ಕೇಳಿದಂತಹ ನಮ್ಮ ಕಂದಮಾರನವರು, ಹೌದಾ ಆ ಹುಡುಗಿಯನ್ನು ನೀನು ನೋಡಿದ್ಯಾ, ಹೌದಾ ಅಷ್ಟೊಂದೆಲ್ಲ ಸುಂದರವಾಗಿದ್ದಾರಾ, ನೀನು ಪೂರ್ತಿ ನೋಡ್ದ ಅವರ ಮುಖವನ್ನು ಅಂತ ಕೇಳಿದ ತಕ್ಷಣ ನಮ್ಮ ವಂದ್ಯದೇವನವರು ಅದಕ್ಕೆ ಇಲ್ಲ ನನಗೆ ಪೂರ್ತಿ ನೋಡೋದಕ್ಕೆಲ್ಲ ಆಗಿಲ್ಲ, ಯಾಕೆಂತಂದರೆ ಒಳಗಡೆ ಕೂತ್ಕೊಂಡಿದ್ದಂತಹ ಹುಡುಗಿ ಬಟ್ಟೆಯನ್ನು ಸ್ವಲ್ಪ ಸರಿಸಿ ಸ್ವಲ್ಪ ಮುಖವನ್ನು ಆಚೆ ಹಾಕಿ, ಅಂದರೆ ಒಂದು ಕಾಲು ಭಾಗ ಮುಖವನ್ನು ಆಚೆ ಹಾಕಿ ಕದ್ದು ನೋಡೋ ರೀತಿಯಲ್ಲಿ ನೋಡ್ತಾ ಇದ್ರು. ಇದನ್ನ ನೋಡಿ ನಾನು ಸ್ವಲ್ಪ ಸೌಂದರ್ಯವನ್ನು ಮಾತ್ರ ನೋಡೋದಕ್ಕೆ ಸಾಧ್ಯ ಆಯಿತು. ಎಷ್ಟು ಸೌಂದರ್ಯ ಅಂತ್ಯಾ, ಆ ಒಂದು 1% ಮುಖವನ್ನು ನೋಡಿದ್ರೇ ಅಷ್ಟು ಸುಂದರವಾಗಿದ್ದಾರೆ, ಇನ್ನು ಪೂರ್ತಿ ಮುಖವನ್ನು ನೋಡಿದ್ರೆ ಇನ್ನೆಷ್ಟು ಸುಂದರವಾಗಿ ಕಾಣ್ತಾರೋ ಅವರು ಅಂತ ಹೇಳ್ತಾರೆ ಸ್ನೇಹಿತರೆ. ನಂತರ ನಮ್ಮ ವಂದ್ಯದೇವನವರು ಕಂದಮಾರನವರು ಇದೇ ರೀತಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ನಂತರ ನಮ್ಮ ಕಂದಮಾರನವರು ವಂದ್ಯದೇವನವ್ರನ್ನ ಉದ್ದೇಶಿಸಿ, ಗೆಳೆಯ ನೀನು ಹೇಗಿದ್ರು ಹೊಟ್ಟೆ ತುಂಬ ಊಟ ಮಾಡಿದ್ಯಾ, ಸೊ ಈಗ ನೀನು ಮಲ್ಕೋತೀನಿ ಅಂದರೆ ನಾನು ನಿನಗೆ ಮಲ್ಗೋದಕ್ಕೆ ಅರೇಂಜ್ ಮಾಡಿಕೊಡ್ತೀನಿ, ಇಲ್ದಿದ್ರೆ ಈಗ ಒಂದು ಸಮಾರಂಭ, ಅಂದರೆ ಒಂದು ಇವೆಂಟ್ನ ನಾವು ಅರೇಂಜ್ ಮಾಡಿದ್ದೀವಿ, ಅಂದರೆ ಇದು
ಸುಬ್ರಹ್ಮಣ್ಯನನ್ನು ಹಾಡಿ ಹೊಗಳೋ ಅಂಥ ಒಂದು ಇವೆಂಟು. ಸೊ ನಂತರ ದೇವರಾಟಂ ಇರುತ್ತೆ, ಆ ದೇವರಾಟಮು ಕೂಡ ಒಂದು ಇವೆಂಟು. ಈ ಇವೆಂಟ್ನೆಲ್ಲ ನೀನು ನೋಡಿ ಮಲ್ಕೋತೀಯಾ ಅಥವಾ ಮಲ್ಕೊಳ್ಳೋದಕ್ಕೆ ಡೈರೆಕ್ಟಾಗೆ ನೀನು ಈಗ ಮಲ್ಕೋತೀನಿ ಅಂದರೆ ನಾನು ಮಲ್ಕೊಳ್ಳೋದಕ್ಕೆ ಅರೇಂಜ್ ಮಾಡಿಕೊಡ್ತೀನಿ, ನಿನ್ನಿಷ್ಟ, ನಿನ್ನ ಚಾಯ್ಸು ಅಂತ ಹೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನಮ್ಮ ವಂದ್ಯದೇವನವರು ಹೌದು ಹೌದು ನಾನು ಕೂಡ ಕುರವೈ ಕೂತು ಮತ್ತು ದೇವರಾಟಂ ಇದನ್ನೆಲ್ಲ ನೋಡಿ ಎಷ್ಟೋ ವರ್ಷಗಳಾಯಿತು, ಸೊ ಹಾಗಾಗಿ ನನಗೂ ಕೂಡ ನೋಡಬೇಕು ಅಂತ ಆಸೆ ಆಗ್ತಾ ಇದೆ, ದಯವಿಟ್ಟು ನನಗೂ ಕೂಡ ತೋರಿಸ್ತೀಯಾ ಅಂತ ಹೇಳಿದ ತಕ್ಷಣ ನಮ್ಮ ಕಂದಮಾರನವರು ಅದಕ್ಕೇನಂತೆ ಬಾ ನನ್ನ ಜೊತೆ ಇಬ್ಬರು ಕೂಡ ಕೂತ್ಕೊಂಡು ಒಟ್ಟಿಗೆ ನೋಡೋಣ ಇವತ್ತು ಅಂತ ಹೇಳಿ ನಮ್ಮ ಕಂದಮಾರನವರು ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಈ ಕುರವೈ ಕೂತು ಅಂದರೆ ಏನು, ದೇವರಾಟಂ ಅಂದರೆ ಏನು ಅಂತ ನೀವು ನನ್ನನ್ನು ಕೇಳೋದೇ ಆದರೆ, ತಮಿಳುನಾಡಿನಲ್ಲಿ ಇದು ಒಂದು ರೀತಿಯಾದಂಥ ಕಲ್ಚರಲ್ ಪ್ರೋಗ್ರಾಮ್. ಅಂದರೆ ಇದು ಒಂದು ರೀತಿ ಟ್ರೆಡಿಷ್ನಲ್, ಅಂದರೆ ತಲತಲಾಂತರದಿಂದ ಬಂದಿರತಕ್ಕಂತಹ ಒಂದು ಕಲ್ಚರಲ್ ಇವೆಂಟ್ ಇದು. ಅಂದರೆ ತಲತಲಾಂತರದಿಂದ ಫಾಲೋ ಮಾಡ್ಕೊಂಡು ಬಂದಿರತಕ್ಕಂತಹ ಒಂದು ಇವೆಂಟು, ಒಂದು ಕಲ್ಚರಲ್ ಇವೆಂಟ್ ಇದು. ಅಂದರೆ ತಲತಲಾಂತರದಿಂದ ಫಾಲೋ ಮಾಡ್ಕೊಂಡು ಬಂದಿರತಕ್ಕಂತಹ ಒಂದು ಕಲ್ಚರಲ್ ಇವೆಂಟು. ಅಂದರೆ ಇದರಲ್ಲಿ ನಾನು 2 ಇವೆಂಟ್ ಬಗ್ಗೆ ನಾನು ಮೆನ್ಷನ್ ಮಾಡಿದ್ದೀನಿ. ಒಂದು ಕುರವೈ ಕೂತು ಅಂತ. ಈ ಕುರವೈ ಕೂತು ಅಂದರೆ ಏನು ಅಂತ ನೀವು ನನ್ನನ್ನು ಕೇಳೋದೇ ಆದರೆ, ಸಿಂಪಲಾಗಿ ಹೇಳಬೇಕಂದ್ರೆ ಸುಬ್ರಹ್ಮಣ್ಯನನ್ನು ಹಾಡಿ ಹೊಗಳೋ ಅಂಥ ಒಂದು ಇವೆಂಟ್ನ ಕುರವೈ ಕೂತು ಅಂತ ಕರೀತಾರೆ. ಇದನ್ನು ಅಂದರೆ ಈ ಕುರವೈ ಕೂತು ಅಂದರೆ ಇದೊಂದು ಆಟ. ಅಂದರೆ ಇವಾಗ ಯಕ್ಷಗಾನ, ಹುಲಿ ಆಟ ಇದನ್ನೆಲ್ಲ ನೀವು ಮಂಗಳೂರಿನಲ್ಲಿ ನೀವು ನೋಡೋದಕ್ಕೆ ಸಾಧ್ಯ. ಸೊ ಅದೇ ರೀತಿ ತಮಿಳುನಾಡಿನಲ್ಲಿ ಕುರವೈ ಕೂತು ಅಂತ ಮಾಡ್ತಾರೆ. ಈ ಕುರವೈ ಕೂತು ಅನ್ನೋದು ಸುಬ್ರಹ್ಮಣ್ಯನನ್ನು ಹಾಡಿ ಹೊಗಳೋ ಅಂಥ ಒಂದು ಆಟ, ಅಂದರೆ ಒಂದು ಇವೆಂಟು. ಇದು ಒಂದು ರೀತಿ ಕಲ್ಚರಲ್ ಪ್ರೋಗ್ರಾಮ್. ಸೊ ಹಾಗಾಗಿ ಕುರವೈ ಕೂತು ಅಂತ ಕರೀತಾರೆ. ನಂತರ ದೇವರಾಟಂ ಅಂತ ನಾನು ನಿಮಗೆ ಮೆನ್ಷನ್ ಮಾಡಿದೆ. ಈ ದೇವರಾಟಂ ಅಂದರೆ ಏನು ಅಂದರೆ, ದೇವರಾಟಂ ಕೂಡ ತುಂಬಾ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ತುಂಬಾ ಕೋಪದಲ್ಲಿ ಡ್ಯಾನ್ಸ್ ಆಡೋ ಅಂತ. ಅಂದರೆ ಇದರಲ್ಲಿ ದೇವರಾಟಿ ಅಂತ 2 ಅಂದರೆ ಇಬ್ಬರು ಡ್ಯಾನ್ಸ್ ಮಾಡ್ತಾರೆ ಬಂದು. ಅಂದರೆ ದೇವರಾಳನ್ ಅಂದರೆ ಒಬ್ಬರು ಗಂಡಸರು ಬಂದು ಡ್ಯಾನ್ಸ್ ಮಾಡ್ತಾರೆ. ಜೊತೆಗೇನೆ ದೇವರಾಟಿ ಅನ್ನೋದು ಒಂದು ಹೆಂಗಸು, ಅಂದರೆ ಒಬ್ಬ ಗಂಡಸು ಒಬ್ಬ ಹೆಂಗಸು ಇಬ್ಬರು ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾರೆ ಸ್ಟೇಜ್ ಮೇಲೆ. ಯಾವ ರೀತಿ ಇರುತ್ತಂದರೆ ಇವರ ಡ್ಯಾನ್ಸು, ಅಂದರೆ ಇವರ ಉಡುಪುಗಳು, ಅಂದರೆ ಇವರ ಉಡುಗೆ ತೊಡುಗೆಗಳೆಲ್ಲ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಇವರು ರೆಡ್ ಕಲರ್ ಸ್ಯಾರಿ ಹಾಕ್ಕೊಂಡು ನಾಲ್ಗೆ ಎಲ್ಲ ತುಂಬಾ ಎಲಾಡ್ಕೆ ಹಾಕ್ಕೊಂಡು, ತುಂಬಾ ಸುಣ್ಣ ಎಲಾಡ್ಕೆ ಎಲ್ಲ ಹಾಕ್ಕೊಂಡು ತುಂಬಾ ನಾಲ್ಗೆ ಎಲ್ಲ ರೆಡ್ಡಕ್ಕಾಗಿರುತ್ತೆ ಸ್ನೇಹಿತರೆ. ನಂತರ ಹಣೆ ತುಂಬ ಕುಂಕುಮ ಇಟ್ಕೊಂಡಿರ್ತಾರೆ. ನಂತರ ಒಂದು ರೀತಿ ಅಂದರೆ ಎಷ್ಟರ ಮಟ್ಟಿಗೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಒಂದು ರೀತಿ ದೇವ್ರು ಬಂದವ್ರ ರೀತಿ ತುಂಬಾ ತಮಿಳ್ನಲ್ಲಿ ಹೇಳ್ತಾರೆ, ಒಂದು ರೀತಿ ರೊಚ್ಚಿಗೆದ್ದು ಹಾಡ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ರೊಚ್ಚಿಗೆದ್ದು ಹಾಡ್ತಾರೆ ಸ್ನೇಹಿತರೆ. ತುಂಬಾ ಒಂದು ರೀತಿ ಕೋಪದಲ್ಲಿ ಹಾಡೋ ಅಂಥ ಒಂದು ಕಲ್ಚರಲ್ ಪ್ರೋಗ್ರಾಮ್, ಒಂದು ಡ್ಯಾನ್ಸ್ ಇದು. ಸೊ ಈ ದೇವರಾಟಂ ಅನ್ನೋದು ಇದು ಕೂಡ ಒಂದು ರೀತಿ ಕಲ್ಚರಲ್ ಪ್ರೋಗ್ರಾಮು. ಸೊ ಈ 2 ಪ್ರೋಗ್ರಾಮ್ಗಳನ್ನು ನೋಡೋದಕ್ಕೆ ಈಗ ನಮ್ಮ ವಂದ್ಯದೇವನವರು ಮತ್ತು ಕಂದಮಾರನವರು ಹೋಗ್ತಾ ಇದ್ದಾರೆ. ಈಗ ಇದು ಕೂಡ ಕಡಂಬೂರ್ ಪ್ಯಾಲೇಸ್ನಲ್ಲಿ ಅರೇಂಜ್ ಮಾಡಿರ್ತಾರೆ. ಯಾತಕ್ಕೋಸ್ಕರ ಇವತ್ತೇ ಅರೇಂಜ್ ಮಾಡಿದ್ರು ಅಂತ ನೀವು ಕೇಳಿದ್ರೆ, ಈ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿರ್ತಕ್ಕಂತಹ ದಿವಸ ಅಂದರೆ ಈ ದಿನವೇ ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳೆಲ್ಲ ಬಂದಿರ್ತಾರಲ್ವಾ. ಸೊ ಹಾಗಾಗಿ ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು, ಅವ್ರಿಗೆ ಮನರಂಜನಾ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಬೇಕು ಅಂತ ಹೇಳಿ ಸಂಭುವರಯ್ಯರ್, ಅಂದರೆ ಕಡಂಬೂರ್ ಪ್ಯಾಲೇಸ್ನ ರಾಜ ಆದಂತಹ ಸಂಭುವರಯ್ಯರ್ ಅವರೇ ಇದನ್ನು ಅರೇಂಜ್ ಮಾಡಿರ್ತಾರೆ. ಸೊ ಹಾಗಾಗಿ ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳೆಲ್ಲ ಬಂದು ಅಲ್ಲಿ ಕುತ್ಕೊಂಡಿರ್ತಾರೆ. ಸೊ ಹಾಗಾಗಿ ಅಲ್ಲಿ ನಮ್ಮ ವಂದ್ಯದೇವನವರು ಕಂದಮಾರನವರು ಕೂಡ ಸೈಡ್ಗೆ ಹೋಗಿ ಒಂದು ಕಡೆ ಕೂತ್ಕೋತಾರೆ. ಸೊ ಕೂತ್ಕೊಂಡು ಕುರವೈ ಕೂತು ಸ್ಟಾರ್ಟ್ ಆಗುತ್ತೆ. ಒಂದು ರೀತಿ ಕುರವೈ ಕೂತೆಲ್ಲ ತುಂಬ ಸಲೀಸಾಗಿ ತುಂಬ ಚೆನ್ನಾಗಿ ನಡೆಯುತ್ತೆ, ಎಲ್ಲರೂ ಕೂಡ ನೋಡ್ತಾರೆ. ತುಂಬಾ ಅಂದರೆ ಇದನ್ನೆಲ್ಲ ನೋಡಿದಂತಹ ಅಲ್ಲಿರ್ತಕ್ಕಂತಹ ಆಡಿಯನ್ಸ್ ಆಗಿರ್ಬೋದು ಮತ್ತು ಸಾಮಂತ ಸಾಮ್ರಾಜ್ಯದ ರಾಜರಾಗಿರ್ಬೋದು ಎಲ್ಲರೂ ಕೂಡ ನೋಡಿ ತುಂಬಾ ಖುಷಿ ಪಡ್ತಾರೆ. ನಂತರ ದೇವರಾಟಂ ಶುರು ಆಗುತ್ತೆ. ಈ ದೇವರಾಟಂ ಬಂದು ದೇವರಾಟಿ ಇಬ್ಬರು ಕುಣಿಯೋ ಅಂಥ ಒಂದು ಡ್ಯಾನ್ಸು ನಾನು ನಿಮಗೆ ಹೇಳಿದೆ. ಸೊ ಈ ದೇವರಾಳನ್ನು ಕುಣಿಯೋದಕ್ಕೆ ಶುರು ಮಾಡ್ತಾರೆ. ತುಂಬಾ ಒಂದು ರೀತಿ ರೊಚ್ಚಿಗೆದ್ದು ಕುಣಿಯೋದಕ್ಕೆ ಶುರು ಮಾಡ್ತಾರೆ. ರೊಚ್ಚಿಗೆದ್ದು ಕುಣಿಬೇಕಾದ್ರೆ ಅವರು ಒಂದು ಸಮಯಕ್ಕೆ, ಅಂದರೆ ಒಂದು ಲೆವೆಲ್ಗೆ ಬಂದಾಗ ಏನಾಗುತ್ತೆ ಅಂದರೆ, ದೇವರಾಟಿ ಹತ್ರ ಇರ್ತಕ್ಕಂತಹ ಆ ಒಂದು ಸುಬ್ರಹ್ಮಣ್ಯನ ವೆಪನ್ ನೀವು ನೋಡಿರ್ತೀರ. ಸುಬ್ರಹ್ಮಣ್ಯನ ವೆಪನ್ ಹೆಸರು ವೇಲ್ ಅಂತಾರೆ ತಮಿಳಿನಲ್ಲಿ. ಅಂದರೆ ಈ ವೇಲ್ನ ತಗೊಂಡು, ಅಂದರೆ ಆ ವೆಪನ್ನನ್ನು ತಗೊಂಡು
ಅಂದರೆ ನಮ್ಮ ದೇವರಾಳನವರು ತುಂಬಾ ರೊಚ್ಚಿಗೆದ್ದು ದೇವರಾಟಿ ಹತ್ರ ಇರ್ತಕ್ಕಂತಹ ಈ ವೆಪನ್ ಏನಿದೆ ಅಂದರೆ ಸುಬ್ರಹ್ಮಣ್ಯ ವೆಪನ್, ಅಂದರೆ ಸುಬ್ರಹ್ಮಣ್ಯನ ವೆಪನ್ನ ನೀವು ನೋಡಿರ್ತೀರಾ, ಅಂದರೆ ಕೈಯಲ್ಲಿ ಹಿಡ್ಕೊಂಡಿರ್ತಾರಲ್ಲ ಆ ಒಂದು ವೇಲ್ ವೆಪನ್ನನ್ನು ನಮ್ಮ ಅಂದರೆ ದೇವರಾಳನ್ ಬಂದು ದೇವರಾಟಿ ಹತ್ರ ಬಲವಂತವಾಗಿ ಅದನ್ನು ಕಿತ್ಕೊಂಡು ರೊಚ್ಚಿಗೆದ್ದು ಹಾಡೋದಕ್ಕೆ ಶುರು ಮಾಡ್ತಾರೆ. ಯಾವ ಮಟ್ಟಕ್ಕೆ ಹಾಡ್ತಾರೆ ಅಂದರೆ ಅಲ್ಲಿರ್ತಕ್ಕಂತಹ ಜನ ಕೂಡ ಒಂದು ಸಮಯ ಭಯಭೀತರಾಗ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ ಮಟ್ಟಕ್ಕೆ ಕುಣಿತಾರೆ ಸ್ನೇಹಿತರೆ. ಅವರು ಕುಣಿಬೇಕಾದ್ರೆ ಒಂದು ಲೆವೆಲ್ಗೆ ಬಂದಿದ್ದ ತಕ್ಷಣ ಅಲ್ಲಿ ತಮಟೆ ಹೊಡಿತಾ ಇರ್ತಕ್ಕಂಥವ್ರು ಮತ್ತು ಡೋಲ್ ಬಾರಿಸ್ತಾ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದು ಲೆವೆಲ್ಗೆ ಬಂದಿದ್ದ ತಕ್ಷಣ ಅವರೆಲ್ಲ ಹೊಡೆಯೋದನ್ನು ಕೂಡ ನಿಲ್ಲಿಸ್ಬಿಡ್ತಾರೆ ಸ್ನೇಹಿತರೆ. ತುಂಬಾ ಒಂದು ರೀತಿ ಶಾಂತವಾಗಿ ಆಗೋಗುತ್ತೆ ವಾತಾವರಣ. ಬರೀ ದೇವರಾಟ ಮಾತ್ರ ನಡೀತಾ ಇರುತ್ತೆ, ದೇವರಾಳನ್ ಮಾತ್ರ ಕುಣಿತಾ ಇರ್ತಾನೆ. ದೇವರಾಟಿ ಕೂಡ ಅಂದರೆ ಫೀಮೇಲ್ ಡ್ಯಾನ್ಸರ್ ಕೂಡ ಹೆದರ್ಕೊಂಡು ಸ್ಟೇಜ್ ಮೇಲಿಂದ ಕೆಳಗಿಳಿದು ಸೈಡಿಗೆ ನಿಂತ್ಕೊಬಿಡ್ತಾರೆ. ಆದರೆ ದೇವರಾಳನ್ ಮಾತ್ರ ತುಂಬಾ ರೊಚ್ಚಿಗೆದ್ದು ಹಾಡ್ತಾ ಇರ್ತಾರೆ. ಈ ರೀತಿ ಹಾಡಬೇಕಾದ್ರೆ ಒಂದು ಲೆವೆಲ್ಗೆ ಬಂದಿದ್ದ ತಕ್ಷಣ ಅವ್ರಿಗೆ ದೇವ್ರು ಬಂದ್ಬಿಡುತ್ತೆ ಸ್ನೇಹಿತರೆ. ದೇವ್ರು ಬಂದಿದ್ದ ತಕ್ಷಣ ಅವರು ಒಂದು ರೀತಿ ದೇವ್ರು ಬಂದವರು ಹಾಡ್ತಾರಲ್ಲ ಆ ರೀತಿ ಹಾಡೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಹಾಡೋದಕ್ಕೆ ಶುರು ಮಾಡಿದ ತಕ್ಷಣ ಅಲ್ಲಿರ್ತಕ್ಕಂತಹ ಸಮೀಪದಲ್ಲಿರ್ತಕ್ಕಂತಹ ಪೂಜಾರಿ ಬಂದು ಏನು ಬೇಕು ಅಂದರೆ, ಸ್ವಾಮಿ ನಿನಗೇನು ಬೇಕು ಹೇಳು, ದೇವರೇ ನಿನಗೇನು ಬೇಕು, ಯಾಕೆ ಈ ರೀತಿ ರೊಚ್ಚಿಗೆದ್ದು ಹಾಡ್ತಾ ಇದೆಯಾ, ಯಾಕೆ ಈ ರೀತಿ ರೊಚ್ಚಿಗೆದ್ದು ಡ್ಯಾನ್ಸ್ ಮಾಡ್ತಾ ಇದೆಯಾ, ದಯವಿಟ್ಟು ನಿನಗೇನು ಬೇಕು ಅಂತ ಹೇಳು, ನಮ್ಮ ಚೋಳ ಸಾಮ್ರಾಜ್ಯಕ್ಕೆ ಒಳ್ಳೇದಾಗುತ್ತಾ, ಮಳೆ ಬರುತ್ತಾ, ಜನರೆಲ್ಲ ಸುಭಿಕ್ಷವಾಗಿ ಅಂದರೆ ಜನರೆಲ್ಲ ತುಂಬಾ ಫ್ಯೂಚರಲ್ಲಿ ಚೆನ್ನಾಗಿರ್ತಾರ, ಚೋಳ ಸಾಮ್ರಾಜ್ಯದ ಭವಿಷ್ಯದ ಬಗ್ಗೆ ಒಂದಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತಾ ನಿನ್ನ ಕೈಯಲ್ಲಿ ಅಂತ ಕೇಳ್ತಾರೆ ಸ್ನೇಹಿತರೆ. ಅದಕ್ಕೆ ನಮ್ಮ ದೇವರಾಳನವರು ಹೇಳ್ತಾರೆ, ಚೋಳ ಸಾಮ್ರಾಜ್ಯಕ್ಕೆ ಮಳೆ ಬರುತ್ತೆ, ಬೆಳೆ ಎಲ್ಲ ಚೆನ್ನಾಗಿ ಬರುತ್ತೆ, ಎಲ್ಲ ಅಂದರೆ ಚೋಳ ಸಾಮ್ರಾಜ್ಯದ ಜನ ತುಂಬಾ ಚೆನ್ನಾಗಿ ಫ್ಯೂಚರಲ್ಲೂ ಕೂಡ ಚೆನ್ನಾಗಿ ತುಂಬಾ ಚೋಳ ಸಾಮ್ರಾಜ್ಯ ಇನ್ನೂ ಡೆವಲಪ್ ಆಗುತ್ತೆ. ಆದರೆ ಇದರಲ್ಲಿ ಒಂದೇ ಒಂದು ನೆಗೆಟಿವಿಟಿ ಅಂದರೆ ಚೋಳ ಸಾಮ್ರಾಜ್ಯಕ್ಕೆ 1000 ವರ್ಷ ಇತಿಹಾಸ ಇರತಕ್ಕಂತಹ ಒಂದು ರಾಜಮನೆತನದ ಬಲಿ ಬೇಕಾಗಿದೆ. ಅಂದರೆ ಒಂದು ರಾಜಮನೆತನದ ಬಲಿ, ಯಾವ ರಾಜಮನೆತನದ ಬಲಿ? 1000 ವರ್ಷ ಇತಿಹಾಸ ಇರತಕ್ಕಂತಹ ಒಂದು ರಾಜಮನೆತನದ ಒಂದು ಬಲಿ ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಈ ರೀತಿ ಹೇಳಿದ ತಕ್ಷಣ ಎಲ್ಲೋ ದೂರದಲ್ಲಿ ಒಂದು ನಾಯಿ ಊಳಿಡೋ ಅಂಥ ಶಬ್ದ ಕೇಳಿಸುತ್ತೆ, ಮತ್ತು ಗೂಬೆ ಕೂಡ ಒಂದು ರೀತಿ ಕಿರ್ಚೋ ರೀತಿಯಲ್ಲಿ ಶಬ್ದ ಕೇಳಿಸುತ್ತೆ. ಯಾಕಂತಂದರೆ ಇದೆಲ್ಲ ನಡೀತಾ ಇರೋದು ರಾತ್ರಿ ಟೈಮು. ಸೊ ರಾತ್ರಿ ಟೈಮು ಇದೆಲ್ಲ ನಡೀತಾ ಇರುತ್ತೆ. ನಮ್ಮ ವಂದ್ಯದೇವನವ್ರಿಗೆ ಇದನ್ನೆಲ್ಲ ಕೇಳಿದ ತಕ್ಷಣ ಭಯಭೀತರಾಗ್ತಾರೆ. ಅಂದರೆ ಅವ್ರಿಗೆ ಒಂದು ರೀತಿ ಭಯಭೀತರಾಗಿ ಸುತ್ತಮುತ್ತ ನೋಡ್ತಾರೆ. ಸುತ್ತಮುತ್ತ ನೋಡಿದ ತಕ್ಷಣ ದೂರದಲ್ಲಿ ಒಂದು ಗೋಡೆ ಮೇಲೆ ಆಳ್ವಾರ್ಕಡಿಯ ನಂಬಿ ಅವರ ತಲೆ ಮಾತ್ರ ಕಾಣಿಸುತ್ತೆ. ಅಯ್ಯಯ್ಯೋ ಏನಿದು ತಲೆ ಮಾತ್ರ ಕಾಣಿಸ್ತಾ ಇದೆ ಅಂತ ಆ ಕಡೆ ತಿರುಗ್ಕೋತಾರೆ. ಮತ್ತೆ ಅದೇ ಡೈರೆಕ್ಷನಲ್ಲಿ ಅದೇ ಜಾಗವನ್ನು ನೋಡ್ತಾರೆ. ಆದರೆ ಅಲ್ಲಿ ಆಳ್ವಾರ್ಕಡಿಯ ನಂಬಿ ತಲೆ ಕಾಣಿಸೋದಿಲ್ಲ. ನಂತರ ಏನಿದು ವಿಚಿತ್ರವಾಗಿದೆಯಲ್ಲ ಅಂತ ನಮ್ಮ ವಂದ್ಯದೇವನವ್ರಿಗೆ ತುಂಬಾ ಆಶ್ಚರ್ಯ ಆಗುತ್ತೆ. ನಂತರ ನಮ್ಮ ವಂದ್ಯದೇವನವರು ಯೋಚನೆ ಮಾಡ್ತಾರೆ, ಏನಿದು ಈ ರೀತಿಯೆಲ್ಲ ನೆಗೆಟಿವ್ ಆಗಿ ಹೇಳ್ತಾರಲ್ಲ ಈ ದೇವರಾಳನವರು, ಮತ್ತು ಯಾಕೆ ಈ ರೀತಿ 1000 ವರ್ಷ ಇತಿಹಾಸ ಇರ್ತಕ್ಕಂತಹ ರಾಜಮನೆತನದ ಬಲಿ ಕೇಳ್ತಾ ಇದ್ದಾರೆ, ಯಾಕೆ ಈ ರೀತಿ ಎಲ್ಲ ಹೇಳಿದ್ರು ಅಂತ ಯೋಚನೆ ಮಾಡ್ತಾನೆ ನಮ್ಮ ವಂದ್ಯದೇವನವರು ಕಂದಮಾರನವ್ರ ಜೊತೆ ಮಾತಾಡ್ಕೊಂಡು ಬರ್ತಾರೆ. ನಂತರ ನಮ್ಮ ಕಂದಮಾರನವರು ವಂದ್ಯದೇವನವ್ರಿಗೆ ಉಳ್ಕೊಳ್ಳೋದಕ್ಕೆ ಅಂದರೆ ಅವ್ರಿಗೆ ಮಲ್ಕೊಳ್ಳೋದಕ್ಕೆ ಅರೇಂಜ್ ಮಾಡಿ ಒಂದು ಮಂಟಪವನ್ನು ಮಾಡಿಕೊಡ್ತಾರೆ. ಈ ಮಂಟಪ ಎಲ್ಲಿರುತ್ತಪ್ಪ ಅಂತಂದರೆ ಕಡಂಬೂರ್ ಪ್ಯಾಲೇಸ್ನ ಟಾಪ್ ಫ್ಲೋರಲ್ಲಿ ಇರ್ತಕ್ಕಂತಹ ಒಂದು ಮೂಲೆಯಲ್ಲಿರ್ತಕ್ಕಂತಹ ಒಂದು ಮಂಟಪದಲ್ಲಿ ನಮ್ಮ ವಂದ್ಯದೇವನವ್ರಿಗೆ ಜಾಗ ಮಾಡಿಕೊಡ್ತಾರೆ. ಅಂದರೆ ಅದು ಅಷ್ಟೊಂದು ಕಂಫರ್ಟೇಬಲ್ ಪ್ಲೇಸ್ ಅಲ್ಲ. ಯಾಕಂತಂದರೆ ಅವ್ರಿಗೆ ಒಂದು ಮಾಳಿಗೆಯನ್ನೇ ಕೊಡಬೇಕು ಅಥವಾ ಒಂದು ಕೋಣೆಯನ್ನೇ ಕೊಡಬೇಕು ಅಂತ ಇರ್ತಾರೆ ನಮ್ಮ ಕಂದಮಾರನವರು. ಆದರೆ ಏನು ಮಾಡೋದು, ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರೆಲ್ಲ ಇವತ್ತೇ ಬಂದು ಸೇರಿದ್ದಾರೆ ಮೀಟಿಂಗ್ ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿ ಮುಖ್ಯವಾದಂಥ ಮೀಟಿಂಗ್ ಮಾಡಬೇಕು ಅಂತ ಅವರೆಲ್ಲ ಸೇರಿದ್ದಾರೆ. ಸೊ ಹಾಗಾಗಿ ಅವ್ರಿಗೇನೆ ಮನೆ ಅಂದರೆ ಅವ್ರಿಗೇನೆ ಕೋಣೆಗಳೆಲ್ಲ ಕೊಟ್ಟು ಈಗ ಫುಲ್ಲು ಅಂದರೆ ಸ್ಟಾಕ್ ಇಲ್ಲ, ಅಂದರೆ ಎಲ್ಲ ಫುಲ್ ಆಗೋಗಿದೆ. ಸೊ ಹಾಗಾಗಿ ಹೌಸ್ಫುಲ್ ಅಂತ ನೀವು ತಿಳ್ಕೊಳ್ಳಿ ಸ್ನೇಹಿತರೆ, ಹೌಸ್ಫುಲ್ ಆಗೋಗಿದೆ. ಸೊ ಹಾಗಾಗಿ ನಮ್ಮ ವಂದ್ಯದೇವನವ್ರಿಗೆ ಮಲ್ಕೊಳ್ಳೋದಕ್ಕೆ ಜಾಗ ಕೊಡಬೇಕು. ಏನು ಮಾಡೋದು, ಟಾಪ್ ಫ್ಲೋರಲ್ಲಿ ಇರ್ತಕ್ಕಂತಹ ಒಂದು ಮೂಲೆಯಲ್ಲಿರ್ತಕ್ಕಂತಹ ಒಂದು ಮಂಟಪವನ್ನು ನಮ್ಮ ವಂದ್ಯದೇವನವ್ರಿಗೆ ಕಂದಮಾರನವರು ಕೊಡ್ತಾರೆ. ಸೊ ನಮ್ಮ ವಂದ್ಯದೇವನವರು ಕೂಡ ತುಂಬಾ ಸುಸ್ತಾಗಿರುತ್ತೆ ಸಮಾರಂಭ ಅಂದರೆ ಆ ಇವೆಂಟ್ನೆಲ್ಲ ನೋಡಿ, ಮತ್ತು ಅವ್ರಿಗೂ ಕೂಡ ಕಣ್ಣೆಲ್ಲ ತುಂಬಾ ಸ್ಟ್ರೈನ್ ಆಗಿರುತ್ತೆ. ಸೊ ಹಾಗಾಗಿ ಅವರು ಮಲ್ಕೊಳ್ಳೋದಕ್ಕಂತ ಶುರು ಮಾಡ್ತಾರೆ. ಮಲ್ಕೋಬೇಕು, ಸರಿ ನಾನು
ಮಲ್ಕೋತೀನಿ ಅಂತ ಹೇಳಿ ನಮ್ಮ ಕಂದಮಾರನವ್ರಿಗೆ ಹೇಳ್ತಾರೆ. ನಮ್ಮ ಕಂದಮಾರನವರು ಕೂಡ ವಂದ್ಯದೇವ ಇವತ್ತು ನಾನು ನಿನ್ನ ಜೊತೆನೇ ಮಲ್ಕೋತೀನಿ, ನೀನು ಇಲ್ಲೇ ಮಲಗಿರು, ನೀನು ಆರಾಮಾಗಿ ಮಲ್ಕೋ, ನಾನು ಸ್ವಲ್ಪ ಹೊತ್ತು ಏನೋ ಕೆಲಸ ಇದೆ ಆ ಕೆಲಸವನ್ನು ಮುಗಿಸ್ಕೊಂಡು ಬಂದು ನಾನು ನಿನ್ನ ಪಕ್ಕದಲ್ಲೇ ಮಲ್ಕೋತೀನಿ ಅಂತ ಹೇಳಿ ನಮ್ಮ ವಂದ್ಯದೇವನವ್ರಿಗೆ ಬಾಯ್ ಹೇಳ್ಬಿಟ್ಟು ಅಂದರೆ ಗುಡ್ ನೈಟ್ ಹೇಳ್ಬಿಟ್ಟು ಹೊರಟೋಗ್ತಾರೆ. ನಂತರ ನಮ್ಮ ವಂದ್ಯದೇವನವರು ಆರಾಮಾಗಿ ನಿದ್ದೆ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿದ್ದೆ ಮಾಡೋದಕ್ಕೆ ಶುರು ಮಾಡಿದಂತಹ ನಮ್ಮ ವಂದ್ಯದೇವನವರ ಕನಸಿನಲ್ಲಿ ವಿಚಿತ್ರವಾದಂತಹ ಘಟನೆಗಳು ಬರುತ್ತೆ. ಅಂದರೆ ವಿಚಿತ್ರವಾದಂಥ ಕನಸನ್ನು ನಮ್ಮ ವಂದ್ಯದೇವನವರ ಕನಸಿನಲ್ಲಿ ವಿಚಿತ್ರವಾದಂಥ ಘಟನೆಗಳು ಬರುತ್ತೆ. ಏನದು ವಿಚಿತ್ರವಾದಂಥ ಘಟನೆಗಳು ಅಂದರೆ ಒಬ್ಬ ಪೂಜಾರಿ ಬಂದು ನಮ್ಮ ವಂದ್ಯದೇವನವ್ರನ್ನ ಬಲವಂತವಾಗಿ ಫೋರ್ಸ್ಫುಲಿ ಕೇಳ್ತಾ ಇದ್ದಾರೆ. ಏನಂತ ಕೇಳ್ತಾ ಇದ್ದಾರೆ ಅಂದರೆ 1000 ವರ್ಷ ಇತಿಹಾಸ ಇರ್ತಕ್ಕಂತಹ ರಾಜಮನೆತನಕ್ಕೆ ತಾನೇ ನೀನು ಸೇರಿರೋದು, ಹಾಗಿದ್ಮೇಲೆ ನಿನ್ನ ರಾಜಮನೆತನದಿಂದನೇ ಬಲಿಬೇಕು ಬಾ ಅಂತ ಒಂದು ರೀತಿ ಫೋರ್ಸ್ಫುಲಿ ಕೇಳ್ತಾ ಇರ್ತಕ್ಕಂತಹ ಒಂದು ದೃಶ್ಯ ನಮ್ಮ ವಂದ್ಯದೇವನವ್ರ ಕನಸಿನಲ್ಲಿ. ನಂತರ ಒಂದು ಬಲಿಪೀಠ ಇರುತ್ತೆ, ಆ ಬಲಿಪೀಠದ ಮೇಲೆ ಆಳ್ವಾರ್ಕಡಿಯ ನಂಬಿ ತಲೆ ಕಾಣಿಸುತ್ತೆ. ಸೊ ಈ ರೀತಿಯಾದಂಥ ವಿಚಿತ್ರವಾದಂಥ ಕನಸು, ಏನಪ್ಪ ಇದು ಈ ರೀತಿಯಾದಂಥ ಕನಸು ಬರ್ತಾ ಇದೆ ಅಂತ ಇದ್ದಕ್ಕಿದ್ದಂತೆ ನಮ್ಮ ವಂದ್ಯದೇವನವರು ಎಚ್ಚರಗೊಂಡು ಎದ್ದು ನೋಡಿದ್ರೆ ಸುತ್ತಮುತ್ತ ಯಾರೂ ಇಲ್ಲ, ಶಾಂತವಾಗಿದೆ. ಆದರೆ ದೂರದಲ್ಲಿ ನಮ್ಮ ವಂದ್ಯದೇವನವರು ಮಲ್ಕೊಂಡಿದ್ದಂತಹ ಜಾಗದಿಂದ ಎದುರುಗಡೆ ಸ್ವಲ್ಪ ದೂರದಲ್ಲಿ 90 ಡಿಗ್ರಿ ಡೈರೆಕ್ಷನಲ್ಲಿ ದೂರದಲ್ಲಿ ಒಂದು ಕಂಬದ ಪಕ್ಕದಲ್ಲಿ ಅಂದರೆ ಒಂದು ಪಿಲ್ಲರ್ ಇರುತ್ತೆ, ಆ ಪಿಲ್ಲರ್ ಪಕ್ಕದಲ್ಲಿ ಆಳ್ವಾರ್ಕಡಿಯ ನಂಬಿ ತಲೆ ಮಾತ್ರ ಕಾಣಿಸ್ತಾ ಇದೆ. ಏನಪ್ಪ ಇದು ಮತ್ತೆ ಆಳ್ವಾರ್ಕಡಿಯ ನಂಬಿ ತಲೆ ಮಾತ್ರ ಮತ್ತೆ ಕಾಣಿಸ್ತಾ ಇದೆಯಲ್ಲ, ಇದೇನು ವಿಚಿತ್ರ ಅಂತ ನಮ್ಮ ವಂದ್ಯದೇವನವರು ತಲೆ ಕೆಳಗಡೆ ನೋಡಿದ್ರೆ ಈ ಸಾರಿ ತಲೆ ಜೊತೆಗೆ ದೇಹನೂ ಇದೆ. ಅಂದರೆ ನಮ್ಮ ವಂದ್ಯದೇವನವರು ನೋಡಿದ್ದು ನಿಜವಾದ ಆಳ್ವಾರ್ಕಡಿಯ ನಂಬಿಯವರು, ಈಗ ಆಳ್ವಾರ್ಕಡಿಯ ನಂಬಿಯವರು ಅಲ್ಲಿ ಬಂದು ನಿಂತಿರೋದನ್ನ. ಸೊ ಹಾಗಾಗಿ ನಮ್ಮ ವಂದ್ಯದೇವನವ್ರಿಗೆ ಆಶ್ಚರ್ಯ ಆಗುತ್ತೆ, ಆಳ್ವಾರ್ಕಡಿಯ ನಂಬಿಗೆ ಇಲ್ಲೇನು ಕೆಲಸ, ಈ ಆಳ್ವಾರ್ಕಡಿಯ ನಂಬಿ ಹೇಗೆ ಬಂದ ಇಲ್ಲಿ, ಮತ್ತು ಇಲ್ಲಿ ನಿಂತ್ಕೊಂಡು ಆ ಕಂಬದ ಪಕ್ಕ ನಿಂತ್ಕೊಂಡು ಯಾರನ್ನ ನೋಡ್ತಾ ಇದ್ದಾನೆ, ಅಷ್ಟು ಸೀರಿಯಸ್ಸಾಗಿ ನೋಡ್ತಾ ಇದ್ದಾನಲ್ಲ, ಅಷ್ಟು ಸೀರಿಯಸ್ಸಾಗಿ ಗಮನವಿಟ್ಟು ಕೇಳಿಸ್ಕೊತಾ ಇದ್ದಾನಲ್ಲ, ಏನನ್ನ ನೋಡ್ತಾ ಇರ್ಬೋದು ಅವನು ಅಂತ ನಮ್ಮ ವಂದ್ಯದೇವನವ್ರಿಗೆ ಆಶ್ಚರ್ಯ. ನಂತರ ಸರಿ ನನಗೆ ಯಾಕೆ ಬಿಡಪ್ಪ, ಅವನು ಏನೋ ನೋಡ್ತಾನೆ, ಅದು ಅವನು ಗಮನಿಸ್ತಾ ಇರೋದು ಮತ್ತು ಅವನು ಈ ಟೈಮಿಗೆ ಬಂದು ಆ ಕಂಬದ ಪಕ್ಕ ನಿಂತ್ಕೊಂಡು ನೋಡ್ತಾ ಇರೋದನ್ನೆಲ್ಲ ನೋಡಿದ್ರೆ ಇವನು ಯಾಕೋ ಒಳ್ಳೆ ಉದ್ದೇಶದಿಂದ ಬಂದಿರೋ ಹಾಗೆ ಕಾಣ್ತಾ ಇಲ್ವಲ್ಲ, ಏನಾದರೂ ಆಗೋಗಲಿ ನೋಡೇ ಬಿಡೋಣ ಅಂತೇಳಿ ನಮ್ಮ ವಂದ್ಯದೇವನವರು ಎದ್ದು ನಿಂತ್ಕೊಂಡು ಆಳ್ವಾರ್ಕಡಿಯ ನಂಬಿಯವರು ಯಾವ ಕಂಬದ ಪಕ್ಕ ನಿಂತ್ಕೊಂಡಿರ್ತಾರೋ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಇರ್ತಕ್ಕಂತಹ ಮತ್ತೊಂದು ಕಂಬದ ಪಕ್ಕ ಹೋಗಿ ನಮ್ಮ ವಂದ್ಯದೇವನವರು ನಿಂತ್ಕೋತಾರೆ. ವಂದ್ಯದೇವನವರು ನಿಂತ್ಕೊಂಡು ಆಳ್ವಾರ್ಕಡಿಯ ನಂಬಿಯವರು ನೋಡ್ತಾ ಇರ್ತಕ್ಕಂತಹ ಡೈರೆಕ್ಷನಲ್ಲೇ ನಮ್ಮ ವಂದ್ಯದೇವನವರು ನೋಡೋದಕ್ಕೆ ಶುರು ಮಾಡಿದ್ರೆ ಗೊತ್ತಾಗುತ್ತೆ, ಆವಾಗ ನಮ್ಮ ವಂದ್ಯದೇವನವ್ರಿಗೆ ಗೊತ್ತಾಗುತ್ತೆ, ಓಹೋ ಅಂದರೆ ನಮ್ಮ ವಂದ್ಯದೇವನವರು ನಿಂತ್ಕೊಂಡಿರ್ತಕ್ಕಂತಹ ಜಾಗ ಎಂತಹ ಜಾಗ, ಟಾಪ್ ಫ್ಲೋರು, ಕಡಂಬೂರ್ ಪ್ಯಾಲೇಸ್ನಲ್ಲೇ ಟಾಪ್ ಫ್ಲೋರಲ್ಲಿ ನಿಂತ್ಕೊಂಡಿರ್ತಾರೆ. ಕೆಳಗಡೆ ತುಂಬಾ ಗ್ರೌಂಡ್ ಫ್ಲೋರ್ನಲ್ಲಿ ಒಂದು ಜಾಗದಲ್ಲಿ ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರು ಕೂಡ ಕುತ್ಕೊಂಡು, ಅಂದರೆ ಒಂದು ರೀತಿ ಮೀಟಿಂಗ್ ನಡೆಸ್ತಾ ಇದ್ದಾರೆ, ಒಂದು ರೀತಿ ಕಾನ್ಫರೆನ್ಸ್ ಇದು. ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳು ಕೂಡ ಕುತ್ಕೊಂಡಿದ್ದಾರೆ, ಅಲ್ಲಿ ಪೆರಿಯ ಪಳುವೇಟರೆಯರವರು ಕುತ್ಕೊಂಡಿದ್ದಾರೆ, ಮತ್ತು ಕಂದಮಾರನವರು ಕೂಡ ಅಲ್ಲಿ ಅವರ ಜೊತೆಗೆ ಒಂದು ಸೈಡಲ್ಲಿ ಅವರ ತಂದೆಯ ಪಕ್ಕ ನಿಂತ್ಕೊಂಡಿದ್ದಾರೆ, ಸಂಭುವರಾಯರವರು ಇದ್ದಾರೆ, ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳು ಕೂಡ ಕುತ್ಕೊಂಡು ಅವರು ಏನೋ ಮೀಟಿಂಗ್ ಮಾಡ್ತಾ ಇದ್ದಾರೆ. ಓಹೋ ಅಂದರೆ ಅವರು ಕುತ್ಕೊಂಡಿದ್ದಂತಹ ಜಾಗ ನಮ್ಮ ಆಳ್ವಾರ್ಕಡಿಯ ನಂಬಿಯವ್ರಿಗೆ ಕಾಣಿಸುತ್ತೆ. ಆದರೆ ಅವರು ಕುತ್ಕೊಂಡಿದ್ದಂತಹ ಜಾಗದಿಂದ ಅವರು ಯಾರಾದರೂ ಮೇಲ್ಗಡೆ ನೋಡಿದ್ರೆ ನಮ್ಮ ಆಳ್ವಾರ್ಕಡಿಯ ನಂಬಿಯವರು ಕಾಣಿಸೋದಿಲ್ಲ. ಅಂದರೆ ಕೆಳಗಡೆ ಇರೋರಿಗೆ ಮೇಲ್ಗಡೆ ಇರೋರು ಕಾಣಿಸೋದಿಲ್ಲ, ಮೇಲ್ಗಡೆ ಇರೋರಿಗೆ ಕೆಳಗಡೆ ಇರೋರು ಕಾಣಿಸ್ತಾರೆ. ಎಂತಹ ಜಾಗವನ್ನು ನಮ್ಮ ಆಳ್ವಾರ್ಕಡಿಯ ನಂಬಿ ಸೆಲೆಕ್ಟ್ ಮಾಡಿದ್ದಾನೆ ನೋಡಿ ಸ್ನೇಹಿತರೆ. ನಮ್ಮ ಆಳ್ವಾರ್ಕಡಿಯ ನಂಬಿ ತುಂಬಾ ಟ್ಯಾಲೆಂಟೆಡು. ಸೊ ಆಳ್ವಾರ್ಕಡಿಯ ನಂಬಿಯವರು ಇಂತಹ ಜಾಗವನ್ನು ಸೆಲೆಕ್ಟ್ ಮಾಡಿ ಅಲ್ಲಿಂದ ಎಲ್ಲವನ್ನು ವೀಕ್ಷಿಸ್ತಾ ಇರ್ತಾರೆ, ಎಲ್ಲವನ್ನು ಕೇಳಿಸ್ಕೊತಾ ಇರ್ತಾರೆ. ಆದರೆ ನಮ್ಮ ವಂದ್ಯದೇವನವರು ಅವರು ಕೂಡ ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ, ಏನು ಇವರು ಮೀಟಿಂಗ್ ಮಾಡ್ತಾ ಇದ್ದಾರೆ, ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳು ಕೂಡ ಸೇರಿಕೊಂಡು ಅಂತಹ ಇಂಪಾರ್ಟೆಂಟ್ ಮೀಟಿಂಗ್ ಏನಿರುತ್ತೆ ಇಷ್ಟೊತ್ತಿನಲ್ಲಿ, ಅದು ರಾತ್ರಿ ಟೈಮು, ಮಧ್ಯರಾತ್ರಿ ಟೈಮಲ್ಲಿ ಏನಿರ್ಬೋದು ಅಂತ ನಮ್ಮ ವಂದ್ಯದೇವನವರು ಕೂಡ ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡಿದಾಗ ಅವ್ರಿಗೆ ಅನಿಸುತ್ತೆ, ಈ ಆಳ್ವಾರ್ಕಡಿಯ ನಂಬಿಯವರು ಏನೋ ಅವ್ರಿಗೆ ಅಂದರೆ ಅವನು ಯಾವ ಪ್ಲ್ಯಾನಲ್ಲಿ ಬಂದಿದ್ದಾನೋ ಗೊತ್ತಿಲ್ಲ, ಅವನ ನೋಡಿದ್ರೆ ಯಾಕೋ ನನಗೆ ಅವನು ಒಳ್ಳೆ ಉದ್ದೇಶಕ್ಕೋಸ್ಕರ ಬಂದಿದ್ದಾನೆ ಅಂತ ನನಗೆ ಅನಿಸ್ತಾ ಇಲ್ಲ, ಏನೋ ಒಂದು ಉದ್ದೇಶದಿಂದ ಬಂದಿದ್ದಾನೆ, ಅವನು ಕೇಳಿಸ್ಕೊತಾ ಇದ್ದಾನೆ. ಈ ರೀತಿ ಕೇಳಿಸ್ಕೊಳ್ಳೋದು ತಪ್ಪಲ್ವಾ? ನಾನು ಈಗಲೇ ಹೋಗಿ ನನ್ನ ಸ್ನೇಹಿತ ಕಂದಮಾರನ್ ಕೂಡ ಆ ಒಂದು ಮೀಟಿಂಗ್ನಲ್ಲಿ ನಿಂತಿದ್ದಾನೆ ಸೈಡ್ನಲ್ಲಿ, ಸೊ ಅವನಿಗೆ ಹೋಗಿ ನಾನು ಹೇಳಿಬಿಡಬಾರ್ದು, ಅಂದರೆ ಯಾಕೆ ನಾನು ಹೋಗಿ ಹೇಳಿಬಿಡಬಾರ್ದು ಅವನ ಬಗ್ಗೆ, ಆಳ್ವಾರ್ಕಡಿಯ ನಂಬಿ ಈ ರೀತಿ ಕೇಳಿಸ್ಕೊತಾ ಇದ್ದಾನೆ ಅಂತ
ಕಂಪ್ಲೇಂಟ್ ಕೊಟ್ಟರೆ ಹೇಗಿರುತ್ತೆ ಅಂತ ಯೋಚನೆ ಮಾಡ್ತಾರೆ. ಆದರೆ ನಮ್ಮ ವಂದ್ಯದೇವನವರು ಯೋಚನೆ ಮಾಡ್ತಾರೆ, ಈ ರೀತಿ ಕಂಪ್ಲೇಂಟ್ ಏನಾದರೂ ಕೊಟ್ಟರೆ ನೀನೇನು ಮಾಡ್ತಾ ಇದ್ದೆ ಇಷ್ಟೊತ್ತಿನಲ್ಲಿ, ನಿನಗೆ ಹೇಗೆ ಎಚ್ಚರಿಕೆ ಆಗಿ ನೀನು ಈ ರೀತಿ ನಾವು ಇಲ್ಲಿ ಮೀಟಿಂಗ್ ಮಾಡ್ತಾ ಇರೋದು ನಿನಗೆ ಹೇಗೆ ಗೊತ್ತಾಯಿತು, ಈ ರೀತಿ ಮತ್ತೆ ಅದು ನನ್ನ ಬುಡಕ್ಕೆ ಬರುತ್ತೆ. ಅಂದರೆ ಇರಲಾರ್ದೆ ಇರುವೆ ಬಿಟ್ಕೊಂಡಂಗೆ ಆಗುತ್ತೆ. ಬೇಡ ಬೇಡ, ಇದರಿಂದ ನನಗೆ ಸಮಸ್ಯೆ ಅಂತ ಹೇಳಿ ನಮ್ಮ ವಂದ್ಯದೇವನವರು ಇದು ಯಾವ ಉಸಾಬರಿನೇ ಬೇಡ, ನಾನು ಹೋಗಿ ನನ್ನ ಪಾಡಿಗೆ ನಾನು ಹೋಗಿ ಮಲ್ಕೊಳ್ಳೋಣ ಅಂತ ಹೇಳಿ ನಮ್ಮ ವಂದ್ಯದೇವನವರು ಮತ್ತೆ ಹೋಗಿ ಮಲ್ಕೋಬೇಕು ಅಂತ ವಾಪಸ್ ಹೋಗೋದಕ್ಕಂತ ಹೋಗ್ತಾರೆ. ಅಷ್ಟರಲ್ಲಿ ನಮ್ಮ ವಂದ್ಯದೇವನವರ ಬಾಸ್ ಆದಂಥ ಆದಿತ್ಯ ಕರಿಕಾಲನವರ ಹೆಸರು ಆ ಮೀಟಿಂಗ್ನಲ್ಲಿ ಒಬ್ಬ ಸಾಮಂತ ಸಾಮ್ರಾಜ್ಯದ ರಾಜನ ಬಾಯಿಂದ ಬರುತ್ತೆ. ಇದನ್ನು ಕೇಳಿಸ್ಕೊಂಡಂತಹ ನಮ್ಮ ವಂದ್ಯದೇವನವರು ಕೂಡಲೇ, ಏನಿದು ನನ್ನ ಬಾಸ್ ಆದಿತ್ಯ ಕರಿಕಾಲನ್ ಅವರ ಹೆಸರು ಬರ್ತಾ ಇದೆಯಲ್ಲ, ಮೀಟಿಂಗ್ನಲ್ಲಿ ಕೇಳಿ ಬರ್ತಾ ಇದೆಯಲ್ಲ, ನಮ್ಮ ಬಾಸ್ ಆದಿತ್ಯ ಕರಿಕಾಲನ್ ಅವ್ರ ಬಗ್ಗೆ ಇವ್ರು ಏನು ಮಾತಾಡ್ತಾ ಇರ್ಬೋದು, ನನ್ನ ಬಾಸ್ ಆದಿತ್ಯ ಕರಿಕಾಲನ್ ಅವ್ರ ಬಗ್ಗೆ ಇವರು ಮಧ್ಯರಾತ್ರಿಯಲ್ಲಿ ಈ ರೀತಿ ಮೀಟಿಂಗ್ ಮಾತಾಡ್ತಾ ಇದ್ದಾರೆ ಅಂದರೆ ಇದರಲ್ಲಿ ಏನೋ ಒಂದು ಉದ್ದೇಶ ಇದೆ, ಮುಖ್ಯವಾದಂಥ ಉದ್ದೇಶ ಇದೆ, ಅದರಲ್ಲೂ ನನ್ನ ಬಾಸ್ ಹೆಸರು ಬರ್ತಾ ಇದೆ ಅಂದರೆ ಇದನ್ನು ನಾನು ಕೇಳಿಸ್ಕೊಳ್ಳೇಬೇಕು ಅಂತ ಹೇಳಿ ನಮ್ಮ ವಂದ್ಯದೇವನವರು ಕೇಳಿಸ್ಕೊಳ್ಳೋದಕ್ಕೆ ಮತ್ತೆ ಕಂಟಿನ್ಯೂ ಮಾಡ್ತಾರೆ ಆ ಮೀಟಿಂಗ್ನಲ್ಲಿ ಮಾತಾಡ್ತಾ ಇರ್ತಕ್ಕಂತಹ ವಿಷಯಗಳನ್ನು. ಸೊ ಹೀಗೆ ನಮ್ಮ ವಂದ್ಯದೇವನವರು ಒಂದು ಕಡೆ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದಾರೆ, ಒಂದು ಕಡೆ ಆಳ್ವಾರ್ಕಡಿಯ ನಂಬಿಯವರು ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದಾರೆ. ಸೊ ಈಗ ಆ ಮೀಟಿಂಗ್ನಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅಂತ ನಾವು ಕೇಳಿಸ್ಕೊಳ್ಳೋಣ ಬನ್ನಿ, ಅಂದರೆ ನಾವು ನೋಡೋಣ ಬನ್ನಿ ಸ್ನೇಹಿತರೆ. ಈ ಮೀಟಿಂಗ್ನಲ್ಲಿ ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳು ಕೂಡ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಮುಂದೆ ಯಾರು ರಾಜ ಆಗೋದು ಚೋಳ ಸಾಮ್ರಾಜ್ಯಕ್ಕೆ. ಯಾಕಂತಂದರೆ ಸುಂದರ ಚೋಳ ಅವರು ಈಗ ಪ್ರೆಸೆಂಟ್ಲಿ ಚೋಳ ಸಾಮ್ರಾಜ್ಯಕ್ಕೆ ರಾಜ ಆಗಿದ್ದಾರೆ. ಅವ್ರಿಗೆ ತುಂಬಾ ಸೀರಿಯಸ್ ಕಂಡೀಷನಲ್ಲಿದ್ದಾರೆ, ಕ್ರಿಟಿಕಲ್ ಕಂಡೀಷನಲ್ಲಿದ್ದಾರೆ. ಅಂದರೆ ವೈದ್ಯರು ಕೂಡ ಅವರು ಉಳಿತಾರೆ ಅನ್ನೋ ಒಂದು ಭರವಸೆ ಕೂಡ ಕೊಡ್ತಾ ಇಲ್ಲ. ಅಂದರೆ ವೈದ್ಯರೇ ಹೇಳಿಬಿಟ್ಟಿದ್ದಾರೆ ಇವರು ಉಳಿಯೋದು ಕಷ್ಟ, ಇವರು ಇನ್ನು ಸ್ವಲ್ಪ ದಿನ ಬದುಕಿದ್ರೆ ಹೆಚ್ಚೆಚ್ಚು ಅಂತ ಹೇಳಿಬಿಟ್ಟು ಹೊರಟೋಗಿದ್ದಾರೆ. ಸೊ ಈಗ ನಮ್ಮ ಸುಂದರ ಚೋಳ ಅವರು ಬದುಕಿದ್ದಾಗಲೇ ಅವರ ಮಗ, ಅಂದರೆ ಅವರ ಮೊದಲ ಮಗ ಆದಂತಹ ಆದಿತ್ಯ ಕರಿಕಾಲನ್ ಅವ್ರಿಗೆ ಅವರು ಪಟ್ಟವನ್ನು ಕಟ್ಟಿ ಇವರೇ ಯುವರಾಜ, ನನ್ನ ನಂತರ ಅಂದರೆ ನನ್ನ ನಂತರ ಇವನೇ ಚೋಳ ಸಾಮ್ರಾಜ್ಯಕ್ಕೆ ರಾಜ ಅಂತ ಹೇಳಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ನಿರ್ಧಾರ ತೊಗೊಂಡಾಯಿತು. ಈಗ ನಾವೆಲ್ಲ ಏನು ಯೋಚನೆ ಮಾಡ್ತಾ ಇದ್ದೀವಿ ಅಂದರೆ ಆ ಒಂದು ಮೀಟಿಂಗ್ನಲ್ಲಿ ಇವ್ರು ಮಾತಾಡ್ತಾ ಇದ್ದಾರೆ, ಈ ರೀತಿ ಮಾತಾಡ್ತಾ ಇದ್ದಾರೆ, ಆದಿತ್ಯ ಕರಿಕಾಲನ್ ಅವ್ರನ್ನ ಯುವರಾಜ ಮಾಡಿಬಿಟ್ಟಿದ್ದಾರೆ. ಆದರೆ ರೂಲ್ಸ್ ಪ್ರಕಾರ ಆದಿತ್ಯ ಕರಿಕಾಲನ್ ಅವರು ಯುವರಾಜ ಆಗಬಾರ್ದಾಗಿತ್ತು. ಯಾಕಂತಂದರೆ ಇವರು ನಮ್ಗೆ ಯಾರಿಗೂ ಒಂದು ಮಾತು ಕೇಳ್ದಿರ ಆದಿತ್ಯ ಕರಿಕಾಲನ್ ಅವ್ರನ್ನ ರಾಜ ಮಾಡಿದ್ದಾರೆ, ಅಂದರೆ ಯುವರಾಜ ಮಾಡಿಬಿಟ್ರು ಸುಂದರ ಚೋಳ ಅವರು. ಇವರು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ ಸ್ನೇಹಿತರೆ. ಯಾರು ಹೇಳ್ತಾರೆ? ಪೆರಿಯ ಪಳುವೇಟರೆಯವರು ಹೇಳ್ತಾರೆ. ಪೆರಿಯ ಪಳುವೇಟರೆಯವರು ಹೇಳಿದ ತಕ್ಷಣ ಇನ್ನೊಬ್ಬ ಸಾಮಂತ ಸಾಮ್ರಾಜ್ಯದ ರಾಜ ಹೇಳ್ತಾರೆ, ಹೌದು, ನಮ್ಮನ್ಯಾರನ್ನೂ ಕೇಳಲಿಲ್ಲ, ಆದರೆ ಅವರು ಸೆಂಬಿಯನ್ ಮಾದೇವಿ ಮತ್ತು ಕುಂದವೈ ಪಿರಾಟಿಯಾರವ್ರನ್ನ ಕೇಳಿಬಿಟ್ಟು ಡಿಸಿಷನ್ ತೊಗೊಂಡ್ರಂತಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಇದನ್ನು ಕೇಳಿದ ತಕ್ಷಣ ನಮ್ಮ ಪೆರಿಯ ಪಳುವೇಟರೆಯವ್ರಿಗೆ ಎಲ್ಲಿಂದ ಬಂತೋ ಕೋಪ ಗೊತ್ತಿಲ್ಲ. ಹೌದು, ಗಂಡಸರನ್ನ ಕೇಳಿ ಡಿಸಿಷನ್ ತೊಗೋಬೇಕು, ಇಂಥ ವಿಚಾರ ಎಲ್ಲ, ಅಂದರೆ ಇಂಥ ವಿಷಯಗಳ ಬಗ್ಗೆ ಎಲ್ಲ ಗಂಡಸರ ಹತ್ರ ಕೇಳಿ ಡಿಸಿಷನ್ ತೊಗೋಬೇಕು ನಮ್ಮ ರಾಜ ಸುಂದರ ಚೋಳ ಅವರು. ಆದರೆ ಪೊಲಿಟಿಕಲ್ಗೆ ಸಂಬಂಧಪಟ್ಟಂಥ ವಿಷಯಗಳನ್ನೆಲ್ಲ ಇವರು ಹೆಂಗಸರ ಹತ್ರ ಕೇಳಿ ಡಿಸಿಷನ್ ತೊಗೊಂಡಿದ್ದಾರಲ್ಲ, ಇದನ್ನು ಕೇಳ್ತಾ ಇದ್ದರೆ ನನಗೆ ಒಂದು ರೀತಿ ನನಗೆ ಅಸಹ್ಯ ಆಗುತ್ತೆ. ದಯವಿಟ್ಟು ನನ್ನನ್ನು ಇಲ್ಲೇ ಕಾಳಿಗೆ ಬಲಿ ಕೊಟ್ಬಿಡಿ ಅಂತ ನಿಂತ್ಕೋತಾರೆ ತುಂಬಾ ಆವೇಶದಿಂದ. ಇದನ್ನು ಕೇಳಿಸ್ಕೊಂಡಂತಹ ಸಂಭುವರಾಯರವರು, ದಯವಿಟ್ಟು ನೀವು ಹಿರಿಯರು ಈ ರೀತಿ ಎಲ್ಲ ಮಾತಾಡಬಾರ್ದು, ದಯವಿಟ್ಟು ತಾಳ್ಮೆಯಿಂದ ಕುತ್ಕೊಳ್ಳಿ, ಏನೂ ಆಗೋದಿಲ್ಲ, ನಾವು ಈಗ ಒಂದು ಒಳ್ಳೆ ಡಿಸಿಷನ್ಗೆ ಬರೋಣ ಅಂತ ಹೇಳಿ ನಮ್ಮ ಸಂಭುವರಾಯರವರು ಪೆರಿಯ ಪಳುವೇಟರೆಯರವ್ರನ್ನ ಸ್ವಲ್ಪ ಸಮಾಧಾನ ಮಾಡಿ ಕೂರಿಸಿದ ತಕ್ಷಣ ಇನ್ನೊಬ್ಬ ಸಾಮಂತ ಸಾಮ್ರಾಜ್ಯದ ರಾಜ ಪೆರಿಯ ಪಳುವೇಟರೆಯರವ್ರನ್ನ ಉದ್ದೇಶಿಸಿ, ನೀವು ಕೂಡ ಎಲ್ಲಿ ಹೋದ್ರೂ ಸಣ್ಣ ವಯಸ್ಸಿನ ಹೆಣ್ಣು ಮಗಳನ್ನು, ನೀವು ರೀಸೆಂಟಾಗಿ ಮದುವೆ ಆಗಿರ್ತಕ್ಕಂತಹ ಆ ಸಣ್ಣ ವಯಸ್ಸಿನ ಹೆಣ್ಣು ಮಗಳನ್ನು ಎಲ್ಲಿ ಹೋದರೂ ಕರ್ಕೊಂಡು ಹೋಗ್ತಾ ಇದ್ದೀರಂತಲ್ಲ, ಮತ್ತು ಯಾವುದೇ ಡಿಸಿಷನ್ಗೆ ಸಂಬಂಧಪಟ್ಟಂಥ, ಅಂದರೆ ಯಾವುದೇ ಪೊಲಿಟಿಕಲ್ ವಿಷಯಕ್ಕೆ ಸಂಬಂಧಪಟ್ಟಂಥ ಡಿಸಿಷನ್ ಕೂಡ ಅವ್ರನ್ನ ಒಂದು ಸತಿ ಕೇಳಿ ನೀವು ಡಿಸಿಷನ್ ತೊಗೋತಾ ಇದ್ದೀರಂತಲ್ಲ, ಇದಕ್ಕೇನು ಹೇಳ್ತೀರಾ? ಅಂದರೆ ನೀವು ಕೂಡ ಹೆಣ್ಣನ್ನು ಕೇಳಿ ಡಿಸೈಡ್ ಮಾಡ್ತಾ ಇದ್ದೀರಲ್ಲ ಎಲ್ಲ ಪೊಲಿಟಿಕಲ್ಗೆ ಸಂಬಂಧಪಟ್ಟಂಥ ವಿಷಯಗಳನ್ನು, ಇದಕ್ಕೇನು ಹೇಳ್ತೀರಾ ಅಂತ ಕೇಳ್ತಾರೆ ಸ್ನೇಹಿತರೆ. ಇದನ್ನು ಕೇಳಿದ ತಕ್ಷಣ ನಮ್ಮ ಪೆರಿಯ ಪಳುವೇಟರೆಯವ್ರಿಗೆ ಮತ್ತೆ ಕೋಪ ಬರುತ್ತೆ, ಮತ್ತೆ ಆವೇಶದಿಂದ. ಅಂದರೆ ಈ ರೀತಿ ಕೇಳಿದ ತಕ್ಷಣ ಎಷ್ಟೋ ಜನ, ಅಂದರೆ ಕೆಲವರು ನಗೋದಕ್ಕೆ ಶುರು ಮಾಡಿಬಿಡ್ತಾರೆ. ನಗೋದಕ್ಕೆ ಮಾಡಿದ ತಕ್ಷಣ ಸಂಭುವರಾಯರವರು ಪೆರಿಯ ಪಳುವೇಟರೆಯರವ್ರಿಗೆ ಮರ್ಯಾದೆ ಹೋಗ್ತಾ ಇದೆಯಲ್ಲ ಅಂತ ಹೇಳಿ ಸಂಭುವರಾಯರವರು ಯಾರು ನಗ್ತಾ ಇರೋದು ಅಂತ ಹೇಳಿ ಅವರೇ ಮುಂದೆ ಬಂದು ತಪ್ಪೊಪ್ಕೊಂಡ್ರೆ ಸರಿ, ಇಲ್ಲ ಅಂದರೆ ಅಂತ ಹೇಳಿದ ತಕ್ಷಣ ನಮ್ಮ ಪೆರಿಯ ಪಳುವೇಟರೆಯರವರು ಸಂಭುವರಾಯರವ್ರನ್ನ ಉದ್ದೇಶಿಸಿ, ಯಾಕೆ ಈ ರೀತಿ ಆವೇಶ ಪಡ್ತಾ ಇದ್ದೀರಾ? ದಯವಿಟ್ಟು ಕುತ್ಕೊಳ್ಳಿ, ಯಾರೂ ಅಲ್ಲ ನಗುವಿನ ಸುರಿಮಳೆ ಸುರಿಸಿದವರು, ನಾನೇ ನಗುವಿನ ಸುರಿಮಳೆ ಸುರಿಸಿದವನು ಅಂತ
ಅಂತ ನಮ್ಮ ಪೆರಿಯ ಪಳುವೇಟரைಯರವರು ಹೇಳ್ತಾರೆ ಸ್ನೇಹಿತರೆ. ಓಹೋ, ನೀವೇನಾ ನಕ್ಕಿದ್ದು, ನಾನು ಯಾರೋ ಬೇರೆ ಯಾರೋ ನಗೋದಕ್ಕೆ ಶುರು ಮಾಡಿದ್ರು ಅಂತ ಅಂದ್ಕೊಂಡು ತುಂಬಾ ಆವೇಶಪಟ್ಟೆ ಅಂತ ಹೇಳಿ ಅವರು ಕೂತ್ಕೋತಾರೆ. ನಂತರ ನಮ್ಮ ಪೆರಿಯ ಪಳುವೇಟரைಯರವರು ಒಂದು ವಿಷಯವನ್ನು ಹೇಳ್ತಾರೆ, ಮುಖ್ಯವಾದಂಥ ವಿಷಯವನ್ನು ಹೇಳ್ತಾರೆ. ನೋಡಿ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ ಸುಂದರ ಚೋಳ ಅವ್ರಿಗೆ ತುಂಬಾ ಕ್ರಿಟಿಕಲ್ ಸಿಚುವೇಷನಲ್ಲಿ ಇದೆ. ಅಂದರೆ ವೈದ್ಯರು ಕೂಡ ಅವರು ತುಂಬ ದಿನ ಬದುಕ್ತಾರೆ ಅಂತ ಅವರು ಯಾವುದೇ ಗ್ಯಾರಂಟಿ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಈಗ ಅವರು ಆದಿತ್ಯ ಕರಿಕಾಲನ್ ಅವ್ರನ್ನ ರಾಜ ಮಾಡಿದ್ದಾರೆ. ಆದರೆ ಆದಿತ್ಯ ಕರಿಕಾಲನ್ ಅವರು ರಾಜ ಆಗಬಾರ್ದು. ರೂಲ್ಸ್ ಪ್ರಕಾರ ಅವರಲ್ಲ ರಾಜ ಆಗಬೇಕಾಗಿರೋದು, ಮಧುರಾಂತಕ ಚೋಳ ಅವರೇ ರಾಜ ಆಗಬೇಕಾಗಿರೋದು. ಯಾತಕ್ಕೋಸ್ಕರ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಪರಾಂತಕ ಚೋಳ ಅವ್ರಿಗೆ 3 ಜನ ಮಕ್ಕಳು. ರಾಜಾದಿತ್ಯ ಚೋಳ ಮೊದಲನೇ ಮಗ, ಎರಡನೇ ಮಗ ಗಂಧರಾದಿತ್ಯ ಚೋಳ, ಮೂರನೇ ಮಗ ಅರಿಂಜಯ ಚೋಳ. ಈ ರಾಜಾದಿತ್ಯ ಚೋಳ ಅವರು ತಕ್ಕೋಲಂ ಮಹಾಯುದ್ಧದಲ್ಲಿ ಯುದ್ಧ ಮಾಡಬೇಕಾದ್ರೇ ವೀರ ಮರಣವನ್ನು ಹೊಂದಿದ್ರು. ನಂತರ ಎರಡನೇ ಮಗ ಆದಂತಹ ಗಂಧರಾದಿತ್ಯ ಚೋಳ ಅವರು ತೀವ್ರವಾದಂತಹ ಶಿವಭಕ್ತರು. ಇವ್ರಿಗೆ ರಾಜ್ಯ ಅಂದರೆ ರಾಜ್ಯದ ಆಸೆ, ರಾಜ ಆಗಬೇಕು, ಆಳ್ವಿಕೆ ನಡೆಸಬೇಕು, ರಾಜ್ಯವನ್ನು ಇನ್ನೂ ವಿಸ್ತಾರಗೊಳಿಸಬೇಕು, ಇದು ಯಾವುದರಲ್ಲೂ ಇವ್ರಿಗೆ ಆಸಕ್ತಿ ಇರಲಿಲ್ಲ. ಆದರೆ ಬೇರೆ ವಿಧಿ ಇಲ್ಲದೆ ರಾಜಾದಿತ್ಯ ಅವರು ಅಂದರೆ ಗಂಧರಾದಿತ್ಯ ಚೋಳ ಅವರ ಅಣ್ಣ ಆದಂತಹ ರಾಜಾದಿತ್ಯ ಅವರು ತೀರೋದ್ರು. ನಂತರ ರಾಜ ಆಗಲೇಬೇಕು ನಮ್ಮ ಗಂಧರಾದಿತ್ಯ ಚೋಳ ಅವರು, ಯಾಕಂತಂದರೆ ಪರಾಂತಕ ಚೋಳ ಅವರು ಅವ್ರಿಗೆ ವಯಸ್ಸಾಗಿರುತ್ತೆ. ಸೊ ಹಾಗಾಗಿ ಗಂಧರಾದಿತ್ಯ ಚೋಳ ಅವ್ರನ್ನೇ ರಾಜ ಮಾಡಬೇಕು ಅಂತ ಹೇಳಿ, ಅಂದರೆ ರೂಲ್ಸ್ ಪ್ರಕಾರ ರಾಜಾದಿತ್ಯ ಚೋಳ ಅವರ ನಂತರ ಗಂಧರಾದಿತ್ಯ ಚೋಳ ಅವರೇ ರಾಜ ಆಗಬೇಕು, ಯಾಕಂತಂದರೆ ಅವರು ಯುದ್ಧದಲ್ಲಿ ತೀರೋಗಿರ್ತಾರೆ. ಸೊ ಹಾಗಾಗಿ ಗಂಧರಾದಿತ್ಯ ಚೋಳ ಅವರು ರಾಜ ಆಗ್ತಾರೆ, ಬೇರೆ ವಿಧಿ ಇಲ್ಲದೆ. ನಂತರ 50 ವರ್ಷ ಅಂದರೆ 50 ವರ್ಷದವರೆಗೂ ಇವರು ಮೊದಲೇ ಸ್ಟಾರ್ಟಿಂಗಲ್ಲೇ ಒಬ್ಬರನ್ನ ಮದುವೆ ಆಗಿರ್ತಾರೆ, ಆದರೆ ಅವರು ಕಾರಣಾಂತರಗಳಿಂದ ತೀರೋಗಿರ್ತಾರೆ. ನಂತರ ಅವರು ಮದುವೆನೇ ಆಗಿರಲ್ಲ, ತೀವ್ರವಾದಂಥ ಶಿವಭಕ್ತರಾಗಿರ್ತಾರೆ. 50 ವರ್ಷ ಆದರೂ ಅವರು ಮದುವೆ ಆಗಿರಲ್ಲ. ನಂತರ 50 ವರ್ಷದ ನಂತರ ಒಬ್ಬರು ಶಿವಭಕ್ತರು ಅಂದರೆ ತೀವ್ರವಾದಂಥ ಶಿವಭಕ್ತರು ಇರ್ತಾರೆ. ಅವ್ರ ಹೆಸರು ಸೆಂಬಿಯಿನ್ ಮಾದೇವಿ ಅಂತ. ಈ ಸೆಂಬಿಯಿನ್ ಮಾದೇವಿ ತುಂಬಾ ತೀವ್ರವಾದಂಥ ಶಿವಭಕ್ತರು. ಹಾಗಾಗಿ ಇವರು ಕೂಡ ತೀವ್ರವಾದಂಥ ಶಿವಭಕ್ತರಲ್ವಾ. ಸೊ ಹಾಗಾಗಿ ಇವರು ಮೊದಲು ನೋಡಿದಾಗ ಇವಳು ಕೂಡ ತೀವ್ರವಾದಂಥ ಶಿವಭಕ್ತೆ, ನಾನು ಕೂಡ ತೀವ್ರವಾದಂಥ ಶಿವಭಕ್ತ, ನಾವಿಬ್ಬರು ಯಾಕೆ ಮದುವೆ ಆಗಬಾರ್ದು ಅಂತ ಅನಿಸಿ ಅವರು ಕೂಡ ಮದುವೆ ಆಗಿರ್ತಾರೆ. ನಂತರ ಇವರು ಮದುವೆ ಆದ ನಂತರ ಇವ್ರಿಗೆ ಮಧುರಾಂತಕ ಚೋಳ ಅಂತ ಒಂದು ಮಗು ಹುಟ್ಟುತ್ತೆ. ಅಂದರೆ ಒಂದು ಮಗು ಹುಟ್ಟುತ್ತೆ, ಆ ಮಗು ಹೆಸರು ಮಧುರಾಂತಕ ಚೋಳ ಅಂತ ಹೆಸರಿಡ್ತಾರೆ. ಆದರೆ ಇವ್ರಿಗೆ 50 ವರ್ಷ ಆದಮೇಲೆ ಮದುವೆ ಆಗಿ ಒಂದು ಮಗು ಆಗುತ್ತೆ. ಆದರೆ ಇದಕ್ಕಿಂತ ಮುಂಚೆನೇ ಗಂಧರಾದಿತ್ಯ ಚೋಳ ಅವರ ತಮ್ಮ ಆದಂತಹ ಅರಿಂಜಯ ಚೋಳ ಅವ್ರಿಗೆ ಮದುವೆ ಆಗಿ ಅವ್ರಿಗೆ ಒಬ್ಬ ಮಗ ಕೂಡ ಹುಟ್ಟಿರ್ತಾನೆ. ಆ ಮಗನಿಗೆ 20 ವರ್ಷ ವಯಸ್ಸಾಗಿರುತ್ತೆ. ಅಂದರೆ ನಮ್ಮ ಮಧುರಾಂತಕ ಚೋಳ ಅವರು ಅಂದರೆ ಗಂಧರಾದಿತ್ಯ ಚೋಳ ಅವ್ರಿಗೆ ಮಗು ಆಗಿರುತ್ತಲ್ವಾ, ಗಂಧರಾದಿತ್ಯ ಚೋಳ ಅವ್ರಿಗೆ ಹುಟ್ಟಿದಂತಹ ಆ ಮಗುಗೆ ಒಂದು 3-4 ವರ್ಷ ಇರಬೇಕಾದ್ರೇ ಗಂಧರಾದಿತ್ಯ ಚೋಳ ಅವರು ತೀರೋಗ್ತಾರೆ. ಅಂದರೆ ಇಲ್ಲಿ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಸುಂದರ ಚೋಳ ಅವರು ಯಾವ ರೀತಿ ಪಟ್ಟಕ್ಕೆ ಬಂದರು, ಯಾವ ರೀತಿ ರಾಜ ಆದರು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಫಸ್ಟಿಂದ ಹೇಳ್ತೀನಿ, ಮೊದಲಿಂದ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಪರಾಂತಕ ಚೋಳ ಅವ್ರಿಗೆ 3 ಜನ ಮಕ್ಕಳು. ರಾಜಾದಿತ್ಯ ಮೊದಲನೇ ಮಗ, ಎರಡನೇ ಮಗ ಗಂಧರಾದಿತ್ಯ ಚೋಳ, ಮೂರನೇ ಮಗ ಅರಿಂಜಯ ಚೋಳ. ರಾಜಾದಿತ್ಯ ಅವರು ತಕ್ಕೋಲಂ ಮಹಾಯುದ್ಧದಲ್ಲಿ ಅವರು ವೀರ ಮರಣವನ್ನು ಹೊಂದುತ್ತಾರೆ. ನಂತರ ರಾಜಾದಿತ್ಯ ಅವರು ತೀರೋದ್ರಲ್ಲ ಅಂತ ಹೇಳಿ ಗಂಧರಾದಿತ್ಯ ಚೋಳ ಅವರು ಪಟ್ಟಕ್ಕೆ ಬರ್ತಾರೆ. ಗಂಧರಾದಿತ್ಯ ಚೋಳ ಅವರು ಪಟ್ಟಕ್ಕೆ ಬಂದು ಕೆಲವೇ ಅಂದರೆ ಅವರು ಪಟ್ಟಕ್ಕೆ ಬರಬೇಕಾದ್ರೇ, ಅವ್ರು ಪಟ್ಟಕ್ಕೆ ಬರೋದಕ್ಕಿಂತ ಮುಂಚೆ ಕೆಲವು ದಿನಗಳ ಹಿಂದೆನೇ ಅವರು ಮದುವೆ ಆಗಿರ್ತಾರೆ. ಸೊ ಹಾಗಾಗಿ ಅವರು ಆಗ ತಾನೇ ಪಟ್ಟಕ್ಕೆ ಬಂದಿರ್ತಾರೆ, ಮತ್ತು ಅವ್ರಿಗೆ ಒಂದು ಮಗು ಕೂಡ ಆಗಿರುತ್ತೆ. ಸೊ ಹಾಗಾಗಿ ಆ ಮಗುಗೆ 4 ವರ್ಷ ಆಗಿರುತ್ತೆ. ಆದರೆ ಪಟ್ಟಕ್ಕೆ ಬಂದು ಕೆಲವೇ ಅಂದರೆ 1 ವರ್ಷನೋ ಏನೋ ಇರ್ತಾರೆ, ನಂತರ ಅವರು ತೀರೋಗ್ತಾರೆ ಸ್ನೇಹಿತರೆ. ಕಾರಣಾಂತರದಿಂದ ಗಂಧರಾದಿತ್ಯ ಚೋಳ ಅವರು ತೀರೋಗ್ತಾರೆ. ಗಂಧರಾದಿತ್ಯ ಚೋಳ ಅವರು ತೀರೋದ ನಂತರ ಅವರ ಮಗು ಅಂದರೆ ಅವರ ಮಗ ಆದಂತಹ ಮಧುರಾಂತಕ ಚೋಳ ಅವ್ರಿಗೆ ಇನ್ನೂ ಕೂಡ 3-4 ವರ್ಷ. ಸೊ ಹಾಗಾಗಿ ಅವರನ್ನು ರಾಜ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ನಮ್ಮ ಗಂಧರಾದಿತ್ಯ ಚೋಳ ಅವರ ತಮ್ಮ ಆದಂತಹ ಅರಿಂಜಯ ಚೋಳ ಅವರು ಅಂದರೆ ಪರಾಂತಕ ಚೋಳ ಅವರ ಕೊನೆಯ ಮಗ ಆದಂತಹ ಅರಿಂಜಯ ಚೋಳ ಅವರ ಮಗ ಸುಂದರ ಚೋಳ ಅವ್ರಿಗೆ 20 ವರ್ಷ ಆಗಿರುತ್ತೆ. ಯಾಕಂತಂದರೆ ಸುಂದರ ಚೋಳ ಅವರು ವಯಸ್ಸಲ್ಲಿರಬೇಕಾದ್ರೇ ಮದುವೆ ಆಗಿರುತ್ತೆ. ಸೊ ಹಾಗಾಗಿ ಮದುವೆ ಆಗಿ ಅವ್ರಿಗೆ ಒಬ್ಬ ಮಗ ಕೂಡ ಹುಟ್ಟಿರ್ತಾನೆ, ಅವ್ರಿಗೆ 20 ವರ್ಷ ಆಗಿರುತ್ತೆ. ಯಾಕಂತಂದರೆ ಗಂಧರಾದಿತ್ಯ ಚೋಳ ಅವರು 50 ವರ್ಷ ಆದಮೇಲೆ ಅವ್ರಿಗೆ ಮದುವೆ ಆಗಿರುತ್ತೆ, ನಂತರ ಅವ್ರಿಗೆ ಒಬ್ಬ ಮಗ ಹುಟ್ಟಿರ್ತಾನೆ. ಸೊ ಹಾಗಾಗಿ ಇಲ್ಲಿ ಅವರ ಮಗ ಬಂದು ಇನ್ನೂ ಕೂಡ ಮಗು. ಸೊ ಹಾಗಾಗಿ ಅವರು ರಾಜ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾರು? ಗಂಧರಾದಿತ್ಯ ಚೋಳ ಅವರ ಮಗ ರಾಜ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಗಂಧರಾದಿತ್ಯ ಚೋಳ ಅವರ ತಮ್ಮ ಆದಂಥ ಅರಿಂಜಯ ಚೋಳ ಅವರ
ಮಗ ಸುಂದರ ಚೋಳ ಅವರು 20 ವರ್ಷ ಆಗಿರುತ್ತೆ. ಅಂದರೆ ಆಗ ತಾನೇ ಅವ್ರಿಗೆ 20 ವರ್ಷ. ಸೊ ಹಾಗಾಗಿ ಸುಂದರ ಚೋಳ ಅವ್ರನ್ನ ಬೇರೆ ವಿಧಿ ಇಲ್ಲದೆ ಅವ್ರನ್ನೇ ರಾಜ ಆಗಿ ಮಾಡಿಬಿಡ್ತಾರೆ. ನಂತರ ನಮ್ಮ ಗಂಧರಾದಿತ್ಯ ಚೋಳ ಅವರು ಕೂಡ ಸಾಯೋದಕ್ಕಿಂತ ಮುಂಚೆನೇ ಸುಂದರ ಚೋಳ ಅವರು ಅಂದರೆ ಅರಿಂಜಯ ಚೋಳ ಅವರ ಮಗ ಆದಂಥ ಸುಂದರ ಚೋಳ ಅವರೇ ರಾಜ ಆಗಲಿ ಅಂತ ಹೇಳಿ ಅವರು ತೀರೋಗಿರ್ತಾರೆ. ಸೊ ಹಾಗಾಗಿ ಅರಿಂಜಯ ಚೋಳ ಅವರು ಗಂಧರಾದಿತ್ಯ ಚೋಳ ಅವರು ತೀರೋದ ನಂತರ ಅರಿಂಜಯ ಚೋಳ ಅವರು ಕೂಡ ಅಂದರೆ ಅವರು ಕೂಡ ಪಟ್ಟಕ್ಕೆ ಬರ್ತಾರೆ. ಅವರು ಪಟ್ಟಕ್ಕೆ ಬಂದು 1 ವರ್ಷಕ್ಕೆ ತೀರೋಗ್ತಾರೆ. ಸೊ ಹಾಗಾಗಿ ಇನ್ಯಾರು ರಾಜ ಆಗೋದು ಬೇರೆ ವಿಧಿ ಇಲ್ದಿರ ನಮ್ಮ ಸುಂದರ ಚೋಳ ಅವರು ರಾಜ ಆಗ್ತಾರೆ. ಸೊ ಹೀಗೆ ನಮ್ಮ ಸುಂದರ ಚೋಳ ಅವರು ರಾಜ ಆಗಿದ್ದು. ಸೊ ಹಾಗಾಗಿ ಈಗ ಗಂಧರಾದಿತ್ಯ ಚೋಳ ಅವ್ರಿಗೆ ಆಗೇನೋ 4 ವರ್ಷ ಮಗು. ಸೊ ಹಾಗಾಗಿ ಅವರು ರಾಜ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಈಗ ಗಂಧರಾದಿತ್ಯ ಚೋಳ ಅವರ ಮಗ ಆದಂಥ ಮಧುರಾಂತಕ ಚೋಳ ಅವರು ಬೆಳೆದು ದೊಡ್ಡವರಾಗಿದ್ದಾರಲ್ವಾ. ಸೊ ಹಾಗಾಗಿ ಈಗ ಸುಂದರ ಚೋಳ ಅವರು ತೀರೋಗಿದ ತಕ್ಷಣ ನೆಕ್ಸ್ಟು ಯಾರು ಬರಬೇಕು ಪಟ್ಟಕ್ಕೆ? ಮಧುರಾಂತಕ ಚೋಳ ಅವ್ರ ತಾನೇ ಬರಬೇಕು ಅಂತ ಕೇಳ್ತಾರೆ ನಮ್ಮ ಪೆರಿಯ ಪಳುವೇಟರೆಯವರು ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳನ್ನು ಉದ್ದೇಶಿಸಿ. ಇದಕ್ಕೆ ನಮ್ಮ ಸಾಮಂತ ಸಾಮ್ರಾಜ್ಯದ ರಾಜರುಗಳು ಎಲ್ಲರೂ ಕೂಡ ಹೌದು ಹೌದು ನೀವು ಹೇಳಿದ್ದೇ ಸರಿ, ಹೌದು ರೂಲ್ಸ್ ಪ್ರಕಾರ ಮಧುರಾಂತಕ ಚೋಳ ಅವರೇ ಬರಬೇಕು, ಆದರೆ ಆದಿತ್ಯ ಕರಿಕಾಲನವ್ರು ಬರ್ತಾ ಇದ್ದಾರಲ್ಲ ಅಂತ ಅವರು ಕೂಡ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ನಂತರ ಈ ರೀತಿ ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡಂತಹ ನಮ್ಮ ವಂದ್ಯದೇವನವ್ರಿಗೆ ಆಶ್ಚರ್ಯ, ತುಂಬಾ ಶಾಕ್ ಆಗುತ್ತೆ, ತುಂಬಾ ಆಶ್ಚರ್ಯ ಆಗುತ್ತೆ. ನಂತರ ನಮ್ಮ ಪೆರಿಯ ಪಳುವೇಟರೆಯವರು ಮಾತಾಡೋದಕ್ಕೆ ಕಂಟಿನ್ಯೂ ಮಾಡ್ತಾರೆ. ಏನು ಮಾತಾಡೋದಕ್ಕೆ ಕಂಟಿನ್ಯೂ ಮಾಡ್ತಾರೆ ಅಂದರೆ, ನೋಡಿ ಎಲ್ಲ ರಾಜರುಗಳಿಗೂ ಹೇಳ್ತಾ ಇದ್ದೀನಿ, ಈಗಲೂ ಕಾಲ ಮಿಂಚಿಲ್ಲ. ಸುಂದರ ಚೋಳ ಅವ್ರಿಗೆ ಹೇಳಿ ನಾನು ಒಪ್ಪಿಸ್ತೀನಿ. ಯಾಕಂತಂದರೆ ನಾವು ಹೇಳಿದ್ರೆ ಸುಂದರ ಚೋಳ ಅವರು ನಿಜವಾಗ್ಲೂ ಕೇಳ್ತಾರೆ. ಖಂಡಿತ ನಮ್ಮ ಮೇಲೆ ಅವರು ಅಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಮಧುರಾಂತಕ ಚೋಳ ಅವ್ರನ್ನೇ ನಾವು ರಾಜ ಮಾಡಬೇಕು. ಇದಕ್ಕೆ ನಿಮ್ಮ ಪರ್ಮಿಷನ್ಸ್ ಬೇಕು, ಅಂದರೆ ನೀವು ಕೂಡ ಇದಕ್ಕೆ ಸಹಮತವನ್ನು ಕೊಡಬೇಕು, ನಿಮ್ಮ ಸಪೋರ್ಟು ಬೇಕು ಅಂತ ಹೇಳಿ ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳನ್ನೆಲ್ಲ ಇವರು ಕರೆಸಿರೋದು. ಸೊ ಇವಾಗ ಗೊತ್ತಾಯ್ತಾ ಸ್ನೇಹಿತರೆ, ಯಾತಕ್ಕೋಸ್ಕರ ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳನ್ನೆಲ್ಲ ಪೆರಿಯ ಪಳುವೇಟರೆಯವರು ಕರೆಸಿರೋದು ಕಡಂಬೂರ್ ಪ್ಯಾಲೇಸ್ಗೆ ಅಂತ. ಇದಕ್ಕೇನೆ ಎಲ್ಲರನ್ನೂ ಮೀಟಿಂಗ್ ಮಾಡಿ, ಎಲ್ಲರ ಜೊತೆನೂ ಮೀಟಿಂಗ್ ಮಾಡಿ ಈ ಒಂದು ವಿಷಯದ ಬಗ್ಗೆ ಅವರ ಒಂದು ಸಹಾಯ, ಅಂದರೆ ಅವರ ಒಂದು ವೋಟಿಂಗು ಇರಬೇಕಲ್ವಾ, ಅವರು ಕೂಡ ಇದಕ್ಕೆ ಸಹಮತವನ್ನು ಕೊಡಬೇಕಲ್ವಾ, ಎಲ್ಲರ ಸಪೋರ್ಟು ಇರಬೇಕಲ್ವಾ. ಸೊ ಹಾಗಾಗಿ ಅವರನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡ್ತಾ ಇದ್ದಾರೆ, ಅವ್ರನ್ನೆಲ್ಲ ಒಪ್ಪಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಕೂಡ ಒಪ್ಕೋತಾರೆ. ನಂತರ ಒಬ್ಬ ಸಾಮಂತ ಸಾಮ್ರಾಜ್ಯದ ರಾಜ ಪೆರಿಯ ಪಳುವೇಟರೆಯರವ್ರನ್ನ ಉದ್ದೇಶಿಸಿ ಕೇಳ್ತಾರೆ, ಸರಿ ನೀವೇನೋ ಮಧುರಾಂತಕ ಚೋಳ ಅವರೇ ರಾಜ ಆಗಬೇಕು ಅಂತ ಹೇಳ್ತಾ ಇದ್ದೀರಾ, ಆದರೆ ಮಧುರಾಂತಕ ಚೋಳ ಅವ್ರನ್ನ ಅವರ ತಾಯಿಯಾದಂತಹ ಸೆಂಬಿಯನ್ ಮಾದೇವಿಯವರು ಸಣ್ಣ ವಯಸ್ಸಿನಿಂದ ಶಿವಭಕ್ತೆ, ಅಂದರೆ ತುಂಬಾ ಶಿವಭಕ್ತಿ ಆದಂತಹ ಸೆಂಬಿಯನ್ ಮಾದೇವಿಯವರು ಅವರ ಮಗ ಆದಂತಹ ಮಧುರಾಂತಕ ಚೋಳ ಅವ್ರನ್ನ ತೀವ್ರವಾದಂತಹ ಶಿವನ, ಅಂದರೆ ಶಿವಭಕ್ತನಾಗಿ ಬೆಳೆಸ್ತಾ ಇದ್ದಾರೆ. ಅಂದರೆ ಇವ್ರಿಗೆ ಯಾವುದೇ ರಾಜ್ಯದ, ಅಂದರೆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸಗಳನ್ನು ಕೊಡಬಾರ್ದು, ಇವ್ರನ್ನ ರಾಜ ಆಗೋದಕ್ಕೆ ಬಿಡಬಾರ್ದು. ಅಂದರೆ ಅವ್ರಿಗೆ ರಾಜ್ಯ ಆಸೆ ಮತ್ತು ರಾಜ್ಯದಲ್ಲಿ ಅಧಿಕಾರವನ್ನು ತಗೊಳ್ಳೋ ಅಂಥ ಆಸೆ ಇದು ಯಾವುದು ಬರಬಾರ್ದು. ಆಸೆ ಇದನ್ನೆಲ್ಲ ಪಕ್ಕಕ್ಕಿಟ್ಟು ಇವರು ಆಧ್ಯಾತ್ಮದಲ್ಲೇ ಇರಬೇಕು. ಯಾವತ್ತೂ ಕೂಡ ಇವರು ಶಿವಭಕ್ತರಾಗಿ ಮುಂದೆ ಬರಬೇಕು. ಶಿವಭಕ್ತಿಯಲ್ಲಿ ಇವರು ತುಂಬಾ ಮೇಲಿಕೆ, ಅಂದರೆ ತುಂಬಾ ಅವರು ಶಿವಭಕ್ತಿಯಲ್ಲಿ ಶಿವನಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳನ್ನೆಲ್ಲ ಕಲ್ತ್ಕೊಂಡು ಅವರು ಶಿವಭಕ್ತಿಯಲ್ಲಿ ತುಂಬಾ ಸಾಧನೆ ಮಾಡಬೇಕು ಅಂತ ಹೇಳಿ ಅವರು ಉದ್ದೇಶ, ಅಂದರೆ ಅವರ ಉದ್ದೇಶ, ಸೆಂಬಿಯನ್ ಮಾದೇವಿಯವರ ಉದ್ದೇಶ, ಅಂದರೆ ಅವರ ತಾಯಿ ಮಧುರಾಂತಕ ಚೋಳ ಅವರ ತಾಯಿಯ ಉದ್ದೇಶ ತನ್ನ ಮಗ ಒಳ್ಳೆ ಶಿವಭಕ್ತನಾಗಬೇಕು ಅನ್ನೋದು ಅವರ ಉದ್ದೇಶ. ಆದರೆ ಮಧುರಾಂತಕ ಚೋಳ ಅವ್ರಿಗೆ ಇದೇ ರೀತಿ ಶಿವಭಕ್ತನಾಗಬೇಕು ಅಂತ ಆಸೆ ಇದೆಯಾ ಅಂತ ನೀವು ನನ್ನನ್ನು ಕೇಳಿದ್ರೆ, ಖಂಡಿತ ಶಿವಭಕ್ತನಾಗಬೇಕು ಅಂತಲೇ ಇರುತ್ತೆ ಅವರ ಮನಸ್ಸಿನಲ್ಲಿ. ಯಾವುದೇ ಕಲ್ಮಶ ಭಾವನೆ ಇಲ್ಲದೆ ಶಿವಭಕ್ತನಾಗಬೇಕು ಅಂತಲೇ ಅವರು ಕೂಡ ಇರ್ತಾರೆ. ಆದರೆ ಕೇವಲ 2 ವರ್ಷಗಳ ಹಿಂದೆ ಬಂದಂತಹ ಒಬ್ಬ ಹೆಣ್ಣು ಮಗಳಿಂದ ನಮ್ಮ ಮಧುರಾಂತಕ ಚೋಳ ಅವರ ತಲೆಯಲ್ಲಿ ಇಲ್ಲದ ಸಲ್ಲದ, ಅಂದರೆ ಇಲ್ಲದ ಸಲ್ಲದ ವಿಷಯಗಳೆಲ್ಲ ಬರೋದಕ್ಕೆ ಶುರು ಆಗುತ್ತೆ. ಇಲ್ಲದ ಸಲ್ಲದನ್ನೆಲ್ಲ ಅವರು ಯೋಚನೆ ಮಾಡಿ ಅವರೇ ಕನ್ಫ್ಯೂಸ್ ಆಗಿ ನಂತರ ಅವ್ರಿಗೆ ರಾಜ್ಯದ ಮೇಲೆ ಆಸೆ ಬರೋದಕ್ಕೆ ಶುರುವಾಗಿ, ನಂತರ ಈಗ ಅವರು ಕೂಡ ನಾನು ಕೂಡ ರಾಜ ಆಗಬೇಕು ಅನ್ನೋ ಒಂದು ಆಸೆ, ಅಂದರೆ ನಾನು ಕೂಡ ರಾಜ ಆಗಬೇಕು, ನಾನು ಯಾಕೆ ರಾಜ ಆಗಬಾರ್ದು, ರೂಲ್ಸ್ ಪ್ರಕಾರ ನಾನೇ ರಾಜ ಆಗಬೇಕು ಅನ್ನೋ ಒಂದು ಮೈಂಡ್ ಸೆಟ್ಗೆ ಬಂದ್ಬಿಟ್ಟಿರ್ತಾರೆ ನಮ್ಮ ಮಧುರಾಂತಕ ಚೋಳ ಅವರು. ಆದರೆ ಆ ಹೆಣ್ಣು ಮಗಳು ಯಾರು? ಹಾಗಿದ್ರೆ ಆ ಹೆಣ್ಣು ಮಗಳಿಂದ, ಅಂದರೆ ಯಾವುದೋ ಒಂದು ಹೆಣ್ಣು ಮಗಳ ಒಂದು ಮಾತಿನಿಂದ, ಅಂದರೆ ಹೆಣ್ಣು ಮಗಳ ಮಾಯೆಯ ಬಲೆಗೆ ಬಿದ್ದು ನಮ್ಮ ಮಧುರಾಂತಕ ಚೋಳ ಅವರು ಮೈಂಡ್ ಸೆಟ್ನ ಚೇಂಜ್ ಮಾಡ್ಕೊಂಡಿರ್ತಾರೆ. ಅಂದರೆ ಆ ಹೆಣ್ಣು ಮಗಳು ಯಾರು ಅಂತ ನೀವು ನನ್ನನ್ನು ಕೇಳೋದೇ ಆದರೆ, ಆ ಹೆಣ್ಣು ಮಗಳ ಹೆಸರೇ ನಂದಿನಿ ದೇವಿ ಅಂತ. ಈ ನಂದಿನಿ ದೇವಿ ಅನ್ನೋ ಒಂದು ಕ್ಯಾರೆಕ್ಟರು ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರು ಸ್ನೇಹಿತರೆ. ಇನ್ನೂ ಕೂಡ ಈ ನಂದಿನಿ ಕ್ಯಾರೆಕ್ಟರು ಇನ್ನೂ ಕೂಡ ಎಂಟರ್ ಆಗಿಲ್ಲ, ಎಂಟರ್ ಆಗುತ್ತೆ, ಮೊದಲು ಎಂಟರ್ ಆಗುತ್ತೆ. ಅದು ಎಂಟ್ರ್ ಆಗಬೇಕಾದ್ರೆ ನಿಮಗೆ ತುಂಬಾ ಶಾಕಿಂಗ್ ಆಗಿರುತ್ತೆ. ಅವ್ರ ಬಗ್ಗೆ ನಾನು ಕತೆ ಹೇಳಬೇಕಾದ್ರೆ ಮುಂದೆ ಹೇಳ್ತೀನಿ ಅಂತ ಹೇಳ್ತಾ ಈಗ ಕಥೆಯನ್ನು ಮುಂದುವರ್ಸೋಣ. ಸೊ ಹೀಗೆ
ನಂದಿನಿ ದೇವಿಯ ಪ್ರಭಾವದಿಂದ ನಮ್ಮ ಮಧುರಾಂತಕ ಚೋಳ ಅವರ ಮೈಂಡ್ ಸೆಟ್ಟು ಚೇಂಜ್ ಆಗಿರುತ್ತೆ. ಸೊ ಹಾಗಾಗಿ ಮಧುರಾಂತಕ ಚೋಳ ಅವ್ರನ್ನ ಒಂದು ಮಾತು ಕೇಳಬೇಕಾಗುತ್ತೆ. ಯಾಕಂತಂದರೆ ಸಾಮಂತ ಸಾಮ್ರಾಜ್ಯದ ರಾಜರೆಲ್ಲ ಈ ರೀತಿ ಹೇಳ್ತಾರೆ, ಮಧುರಾಂತಕ ಚೋಳ ಅವ್ರಿಗೆ ಒಪ್ಪಿಗೆ ಇದೆಯಾ? ಯಾಕಂತಂದರೆ ಅವರ ತಾಯಿ ಈ ರೀತಿ ಶಿವಭಕ್ತನಾಗಿ ಬೆಳೆಸಿದ್ದಾರೆ ಚಿಕ್ಕ ವಯಸ್ಸಿನಿಂದ. ಅವ್ರಿಗೆ ರಾಜ್ಯದ ಬಗ್ಗೆ ಯಾವುದೇ ಆಸೆ ಇಲ್ದಿರ ಆಧ್ಯಾತ್ಮದ ದಾರಿಯನ್ನು ಹಿಡಿಬೇಕು, ಅಂದರೆ ಸ್ಪಿರಿಚುಯಾಲಿಟಿಯಲ್ಲಿ ಅವರು ಮುಂದುವರಿಬೇಕು ಅಂತ ಹೇಳಿ ನಮ್ಮ ಸೆಂಬಿಯನ್ ಮಾದೇವಿಯವರು ಅಷ್ಟರ ಮಟ್ಟಿಗೆ ಅವರನ್ನು ಚಿಕ್ಕ ವಯಸ್ಸಿನಿಂದನೇ ತುಂಬಾ ತೀವ್ರವಾದಂತಹ ಶಿವಭಕ್ತೆ ನಮ್ಮ ಸೆಂಬಿಯನ್ ಮಾದೇವಿಯವರು ಅವರ ಮಗ ಆದಂತಹ ಮಧುರಾಂತಕ ಚೋಳ ಅವ್ರನ್ನು ಕೂಡ ಸಣ್ಣ ವಯಸ್ಸಿನಿಂದನೇ ಅವರ ತಲೆಯಲ್ಲಿ ಆಧ್ಯಾತ್ಮಿಕ ಚಿಂತನೆಗಳನ್ನೆಲ್ಲ ಬಿತ್ತಿ ಅವರ ತಲೆಯಲ್ಲಿ ಬರೀ ಆಧ್ಯಾತ್ಮಿಕ ಚಿಂತನೆಗಳೇ ಇರಬೇಕು, ಯಾವುದೇ ರಾಜ್ಯದ ಬಗ್ಗೆ ಯಾವುದೇ ಆಸೆ ಇರಬಾರ್ದು, ಅವರ ಜೀವನವೆಲ್ಲ ಆಧ್ಯಾತ್ಮದಲ್ಲಿರಬೇಕು ಅಂತ ಹೇಳಿ ಅಷ್ಟು ಕಟ್ಟುನಿಟ್ಟಾಗಿ ಬೆಳೆಸಿರ್ತಾರೆ. ಆದರೆ 2 ವರ್ಷದಿಂದ ನಂದಿನಿ ದೇವಿಯ ಬಲೆಗೆ ಬಿದ್ದು ಅವರ ಮೈಂಡ್ ಸೆಟ್ನ ಅವರು ಚೇಂಜ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸ್ನೇಹಿತರೆ. ಸೊ ಹಾಗಾಗಿನೇ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಂತಹ ಸಾಮಂತ ಸಾಮ್ರಾಜ್ಯದ ರಾಜರುಗಳಲ್ಲಿ ಒಬ್ಬ ರಾಜ ಪೆರಿಯ ಪಳುವೇಟರೆಯರವ್ರನ್ನ ಉದ್ದೇಶಿಸಿ ಕೇಳ್ತಾರೆ. ಏನಂತ ಕೇಳ್ತಾರೆ ಅಂದರೆ, ನೋಡಿ ನೀವೇನೋ ಮಧುರಾಂತಕ ಚೋಳ ಅವರೇ ರಾಜ ಆಗಬೇಕು ಅಂತ ಹೇಳ್ತಾ ಇದ್ದೀರಾ, ಆದರೆ ಅದಕ್ಕೆ ಅವರ ತಾಯಿ ಒಪ್ಕೋಬೇಕಲ್ಲ, ಮತ್ತು ಅವರ ತಾಯಿ ಒಪ್ಕೊಂಡ್ರು ಕೂಡ ಅವರ ತಾಯಿ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸರಿ, ಅವರ ತಾಯಿ ಒಪ್ಕೊಳ್ಳೋದು ಹಾಗಿರಲಿ, ಆದರೆ ಮೊದಲು ಅವರ ಮಗ ಆದಂತಹ ಮಧುರಾಂತಕ ಚೋಳ ಅವರು ಒಪ್ಕೋತಾರ ಇದಕ್ಕೆ ಅಂತ ನೀವು ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂತಂದರೆ ಮಧುರಾಂತಕ ಚೋಳ ಅವರು ಚಿಕ್ಕ ವಯಸ್ಸಿನಿಂದ ತೀವ್ರವಾದಂತಹ ಶಿವಭಕ್ತಿಯಲ್ಲಿ ಬೆಳೆದಿದ್ದಾರೆ, ತೀವ್ರವಾದಂತಹ ಶಿವಭಕ್ತರು. ಸೊ ಹಾಗಾಗಿ ಅವ್ರಿಗೆ ರಾಜ್ಯದ ಆಸೆ, ರಾಜ ಆಗುವಂತಹ ಆಸೆ ಇರುತ್ತೋ ಇಲ್ವೋ ಮೊದಲು ಅದನ್ನು ಕನ್ಫರ್ಮ್ ಮಾಡ್ಕೋಬೇಕಲ್ಲ ನೀವು, ನಂತರ ನಾವು ಡಿಸೈಡ್ ಮಾಡಬೇಕಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ನಮ್ಮ ಪೆರಿಯ ಪಳುವೇಟರೆಯರವರು ನಗ್ನಗ್ತಾನೆ ಹೇಳ್ತಾರೆ, ಮಧುರಾಂತಕ ಚೋಳ ಅವ್ರನ್ನ ಆಲ್ರೆಡಿ ನಾನು ಒಪ್ಸಾಯ್ತು, ಅವರನ್ನು ನೀವು ಅಂದರೆ ಅವರು ಇವಾಗ ನಿಮ್ಮ ಒಂದು ಡಿಸಿಷನ್ ಅಂದರೆ ನಿಮ್ಮ ಒಂದು ಪರ್ಮಿಷನ್ಗೆ ಕಾಯ್ತಾ ಇದ್ದಾರೆ, ಮತ್ತು ನೀವೆಲ್ಲ ಅವರ ಸಹಾಯಕ್ಕೆ ಅವರ ಸಪೋರ್ಟ್ಗೆ ನಿಂತ್ಕೋತೀರಾ, ಅವರ ಹಿಂದೆ ನೀವೆಲ್ಲ ಸಪೋರ್ಟ್ ಮಾಡಿ ನಿಂತ್ಕೋತೀರಾ ಅಂದರೆ ಅವರು ರೆಡಿಯಾಗಿದ್ದಾರೆ ರಾಜ ಆಗೋದಕ್ಕೆ. ಏನಂತೀರಾ ನೀವೆಲ್ಲ? ನೀವು ಇವಾಗ ಒಪ್ಕೊಂಡ್ರೆ ಇಲ್ಲಿ ಒಂದು ಆಶ್ಚರ್ಯ ಕಾದಿದೆ ನಿಮಗೆ ಅಂತ ಹೇಳ್ತಾರೆ ಸ್ನೇಹಿತರೆ. ಈ ರೀತಿ ಮಾತಾಡ್ತಾ ಇರಬೇಕಾದ್ರೇ ಪಕ್ಕದಲ್ಲೇ ನಮ್ಮ ಪೆರಿಯ ಪಳುವೇಟರೆಯರವರು ಕೂತ್ಕೊಂಡಿದ್ದಂತಹ ಆಸನದ ಸಮೀಪದಲ್ಲೇ ಒಂದು ಗೋಡೆಯ ಪಕ್ಕ ಒಂದು ಪಲ್ಲಕ್ಕಿ ಇರುತ್ತೆ. ಸೊ ಹಾಗಾಗಿ ಆ ಪಲ್ಲಕ್ಕಿಯನ್ನು ನೋಡಿಕೊಂಡು ಎಷ್ಟೋ ಜನ ಅಂದರೆ ಅಲ್ಲಿದ್ದಂತಹ ಎಷ್ಟೋ ಸಾಮಂತ ಸಾಮ್ರಾಜ್ಯದ ರಾಜರುಗಳೆಲ್ಲ, ಏನಿದು ಪಲ್ಲಕ್ಕಿ ಮಾತ್ರ ಅಲ್ಲೇ ಇದೆಯಲ್ಲ, ಅವಾಗಿಂದ ನಾನು ನೋಡ್ತಾ ಇದ್ದೀನಿ ಪಲ್ಲಕ್ಕಿ ಮಾತ್ರ ಅಲ್ಲೇ ಇದೆಯಲ್ಲ, ಪೆರಿಯ ಪಳುವೇಟರೆಯರವರು ಯಾಕೆ ಪಲ್ಲಕ್ಕಿಯನ್ನು ಅಲ್ಲಿ ತಂದು ಇಡಿಸೋದಕ್ಕೆ ಹೇಳಿದ್ದಾರೆ, ಏನಿದೆ ಆ ಪಲ್ಲಕ್ಕಿಲಿ ಅಂಥದ್ದು ಅಂತ ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಇದನ್ನು ಕೇಳಿಸ್ಕೊಂಡಂತಹ ನಮ್ಮ ಪೆರಿಯ ಪಳುವೇಟರೆಯರವರು ಕೂಡಲೇ ಹೇಳಿ, ಎಲ್ಲರೂ ನಿಮ್ಮ ಡಿಸಿಷನ್ ಏನು, ಎಲ್ಲರೂ ಕೂಡ ಮಧುರಾಂತಕ ಚೋಳ ಅವ್ರಿಗೆ ಸಪೋರ್ಟಾಗಿ ನಿಂತ್ಕೋತೀರಾ ಅಂತ ಕೇಳ್ತಾರೆ. ಅದಕ್ಕೆ ಹೌದು ನಾವೆಲ್ಲ ನಿಂತ್ಕೋತೀವಿ, ಮಧುರಾಂತಕ ಚೋಳರಿಗೆ ಜೈ, ಮಧುರಾಂತಕ ಚೋಳ ಅವ್ರಿಗೆ ಪರಾಕ್, ಮುಂದೆ ಚೋಳ ಸಾಮ್ರಾಜ್ಯದ ರಾಜ ಆಗುವಂತಹ ಮಧುರಾಂತಕ ಚೋಳ ಅವ್ರಿಗೆ ಪರಾಕ್ ಅಂತ ಅವರೆಲ್ಲರೂ ಕೂಡ ಘೋಷಿಸ್ತಾರೆ ಸ್ನೇಹಿತರೆ. ಈ ರೀತಿ ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳು ಕೂಡ ಮಧುರಾಂತಕ ಚೋಳ ಅವ್ರನ್ನ ಉದ್ದೇಶಿಸಿ ಬಹುಪರಾಕ್ ಹೇಳೋದಕ್ಕೆ ಶುರು ಮಾಡಿದ ತಕ್ಷಣ ನಮ್ಮ ಪೆರಿಯ ಪಳುವೇಟರೆಯರವರು, ಯುವರಾಜರೇ ದಯವಿಟ್ಟು ನೀವೆಲ್ಲ ಇಲ್ಲಿರ್ತಕ್ಕಂತಹ ಸಾಮಂತ ಸಾಮ್ರಾಜ್ಯದ ರಾಜರುಗಳಿಗೆಲ್ಲ ದರ್ಶನ ಕೊಡಿ, ನಿಮ್ಮನ್ನು ನೋಡಬೇಕು ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ ಸ್ನೇಹಿತರೆ. ಆಗ ಅಲ್ಲಿರ್ತಕ್ಕಂತಹ ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳಿಗೆಲ್ಲ ತುಂಬಾ ಆಶ್ಚರ್ಯ ಆಗೋಗುತ್ತೆ. ಪೆರಿಯ ಪಳುವೇಟರೆಯರವರು ಯಾರನ್ನ ಯುವರಾಜರು ಅಂತ ಕರೀತಾ ಇದ್ದಾರೆ, ಯಾರಿದ್ದಾರೆ ಇಲ್ಲಿ ಯುವರಾಜರು ಅಂತ ಡೌಟ್ ಬರುತ್ತೆ. ಅದಕ್ಕೆ ನಮ್ಮ ಪೆರಿಯ ಪಳುವೇಟರೆಯರವರು ನಗ್ನಗ್ತಾನೆ, ಏನು ನಿಮಗೆಲ್ಲ ಆಶ್ಚರ್ಯ ಆಗ್ತಾ ಇದೆಯಾ? ನೋಡಿ ಸಂಭವರಾಯರೇ, ನೀವೆಲ್ಲ ಏನು ಅಂದ್ಕೊಂಡಿದ್ದೀರಾ, ನಾನು ಎಲ್ಲಿ ಹೋದ್ರೂ ಪಲ್ಲಕ್ಕಿಯಲ್ಲಿ ನಾನು ಮದುವೆ ಮಾಡಿಕೊಂಡಂತಹ ಆ ಹೆಣ್ಣು ಮಗಳು ಅಂದರೆ ನಂದಿನಿ ದೇವಿಯನ್ನು ನಾನು ಕರೆದುಕೊಂಡು ಹೋಗ್ತಾ ಇದ್ದೀನಿ, ಎಲ್ಲಿ ಹೋದರೂ ಇವರು ಮದುವೆ ಆದಂತಹ ಹೆಣ್ಣು ಮಗಳನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ನೀವು ನನ್ನ ಮೇಲೆ ಕಂಪ್ಲೇಂಟು, ಅಂದರೆ ಎಲ್ಲರೂ ಕಂಪ್ಲೇಂಟನ್ನು ಹೇಳ್ತಾ ಇದ್ದರೆ ನೀವು ಕೂಡ ಅದ್ರ ಬಗ್ಗೆ ಕೇಳಿಸ್ಕೊಂಡಿರ್ತೀರಾ. ಆದರೆ ಈಗ ನಿಮಗೆ ಗೊತ್ತಾಗುತ್ತೆ, ಈಗ ನಾನು ನಿಮಗೆ ಉತ್ತರ ಕೊಡ್ತೀನಿ ನೋಡಿ ಅಂತ ಹೇಳಿ ಅಲ್ಲೇ ಸಮೀಪದಲ್ಲಿರ್ತಕ್ಕಂತಹ ಪಲ್ಲಕ್ಕಿಯನ್ನು ನೋಡಿಕೊಂಡು, ಯುವರಾಜರೇ, ಮುಂದೆ ಚೋಳ ಸಾಮ್ರಾಜ್ಯದ ರಾಜರೇ, ದಯವಿಟ್ಟು ನಿಮ್ಮ ಮುಖವನ್ನು ಅಂದರೆ ನಿಮ್ಮ ದರ್ಶನವನ್ನು ಇಲ್ಲಿರ್ತಕ್ಕಂತಹ ಎಲ್ಲರಿಗೂ ಕೊಡಬೇಕು ಅಂತ ನಾನು ವಿನಂತಿಸ್ಕೊತಾ ಇದ್ದೀನಿ, ದಯವಿಟ್ಟು ಹೊರಗಡೆ ಬನ್ನಿ ಅಂತ ಹೇಳ್ತಾರೆ ಸ್ನೇಹಿತರೆ. ಇದನ್ನು ಕೇಳಿದಂತಹ ಅಲ್ಲಿರ್ತಕ್ಕಂತಹ ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳು ಮತ್ತು ಕಂದಮಾರನವರು, ಸಂಭವರಾಯರವರು ಎಲ್ರಿಗೂ ಕೂಡ ಶಾಕ್ ಹೋಗುತ್ತೆ. ಏನು ಪಲ್ಲಕ್ಕಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನ, ಅಂದರೆ ಇಷ್ಟೊತ್ತರೆಗೂ ಪಲ್ಲಕ್ಕಿಯಲ್ಲಿ ಒಬ್ಬ ವ್ಯಕ್ತಿ ಇದ್ನ, ಇದು ನಮಗೆ ಗೊತ್ತಾಗದೆ ಹೋಯ್ತೆ ಅಂತ ತುಂಬಾ ಆಶ್ಚರ್ಯದಿಂದ ನೋಡ್ತಾ ಇರಬೇಕಾದ್ರೆ ಪಲ್ಲಕ್ಕಿಯಿಂದ ಒಂದು ಆಕೃತಿ ಎದ್ದು ಬರುತ್ತೆ ಸ್ನೇಹಿತರೆ. ಆ ಆಕೃತಿ ಬೇರೆ ಯಾರು ಅಲ್ಲ ಸ್ನೇಹಿತರೆ,
ಮಧುರಾಂತಕ ಚೋಳ ಅವರು. ಇಷ್ಟೊತ್ತರೆಗೂ ಇವರು ಈ ಸಾಮಂತ ಸಾಮ್ರಾಜ್ಯದ ರಾಜರುಗಳೆಲ್ಲ ಮೀಟಿಂಗ್ ಮಾಡ್ತಾ ಇದ್ರಲ್ಲ, ಚೋಳ ಸಾಮ್ರಾಜ್ಯಕ್ಕೆ ಮುಂದೆ ಮಧುರಾಂತಕ ಚೋಳ ಅವರೇ ರಾಜ ಆಗಬೇಕು ಅಂತ. ಆ ಮಧುರಾಂತಕ ಚೋಳ ಅವರೇ ಇಷ್ಟೊತ್ತರೆಗೂ ಆ ಪಲ್ಲಕ್ಕಿ ಒಳಗಡೆ ಕೂತ್ಕೊಂಡಿದ್ದು. ಈಗ ಅವರೇ ಹೊರಗಡೆ ಬರ್ತಾರೆ. ಅವರೇ ಹೊರಗಡೆ ಬಂದಿದ್ದ ತಕ್ಷಣ ಎಲ್ರಿಗೂ ಕೂಡ ಆಶ್ಚರ್ಯದಿಂದ ನಮ್ಮ ಮಧುರಾಂತಕ ಚೋಳ ಅವ್ರನ್ನ ನೋಡ್ತಾರೆ. ಮೇಲ್ಗಡೆ ವಂದ್ಯದೇವನವರು, ಆಳ್ವಾರ್ಕಡಿಯ ನಂಬಿಯವರು ಕೂಡ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಈ ಆಶ್ಚರ್ಯವನ್ನೆಲ್ಲ ನೋಡಿ ನಮ್ಮ ವಂದ್ಯದೇವನವ್ರಿಗೆ ಆಶ್ಚರ್ಯ. ಯಾಕಂತಂದರೆ ನಮ್ಮ ವಂದ್ಯದೇವನವರು ಆಲ್ರೆಡಿ ವೀರನಾರಾಯಣ ಏರಿ ಹತ್ರ ಆ ಪಲ್ಲಕ್ಕಿಯನ್ನು ನೋಡಿರ್ತಾರೆ. ಆ ಪಲ್ಲಕ್ಕಿಯಲ್ಲಿ ಒಂದು ಸುಂದರವಾದಂಥ ಹೆಣ್ಣು ಮಗು, ಅಂದರೆ ಒಂದು ಸುಂದರವಾದಂಥ ಹೆಣ್ಣು ಮಗಳನ್ನು ಕೂಡ ಇವರು ನೋಡಿರ್ತಕ್ಕಂತಹ, ಅಂದರೆ ನಾನು ಸುಂದರವಾದಂಥ ಹೆಣ್ಣು ಮಗಳನ್ನೇ ನೋಡಿದ್ದು ಅಂತ ಇವರು ಅಂದ್ಕೊಂಡಿರ್ತಾರೆ. ಆದರೆ ಪಲ್ಲಕ್ಕಿಯಲ್ಲಿರೋದು ಒಂದು ಗಂಡಸು ಅನ್ನೋದು ಈಗ ನಮ್ಮ ವಂದ್ಯದೇವನವ್ರಿಗೆ ಅರ್ಥ ಆಗುತ್ತೆ. ಅರೆರೆರೆ, ನಾವು ಪಲ್ಲಕ್ಕಿಲಿ ನೋಡಿದ್ದು ನಾನು ಒಂದು ಹೆಣ್ಣು ಮಗಳು ಅಂತ ಅಂದ್ಕೊಂಡೆ, ನೋಡಿದ್ರೆ ಈತ ಗಂಡಸ. ಅರೆರೇ, ಏನಿದು, ಇವನು ಗಂಡಸಾಗಿ ಈ ರೀತಿ ಪಲ್ಲಕ್ಕಿಲಿ ಓಡಾಡ್ತಾ ಇದ್ದಾನಲ್ಲ, ನಾಚಿಕೆ ಆಗಬೇಕು ಇವನಿಗೆ ಅಂತ ನಮ್ಮ ವಂದ್ಯದೇವನವರು ಮನಸ್ಸಿನಲ್ಲೇ ಬೈಕೋತಾರೆ. ನಂತರ ಆಳ್ವಾರ್ಕಡಿಯ ನಂಬಿಯವರು ಇದನ್ನೆಲ್ಲ ವೀಕ್ಷಿಸ್ತಾ ಇರ್ತಾರೆ. ನಂತರ ನಮ್ಮ ವಂದ್ಯದೇವನವರು ಯೋಚನೆ ಮಾಡ್ತಾರೆ, ಏನಿದು, ನನ್ನ ಬಾಸ್ ಆದಿತ್ಯ ಕರಿಕಾಲನ್ನವರು ಮುಂದೆ ರಾಜ ಆಗಬಾರ್ದು ಅಂತ ಇವರೆಲ್ಲ ಮೀಟಿಂಗ್ ಮಾಡ್ತಾ ಇದ್ದಾರಲ್ಲ, ಅದು ಬೇರೆ ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳು ಕೂಡ ಇದಕ್ಕೆ ಒಪ್ಕೊಂಡ್ಬಿಟ್ರು. ಸೊ ಈಗ ಮುಂದೆ ಏನಾಗ್ಬೋದು, ಇಲ್ಲ ಇದನ್ನು ಹೇಗಾದರೂ ಮಾಡಿ ತಡಿಬೇಕು. ಸೊ ನಮ್ಮ ಆದಿತ್ಯ ಕರಿಕಾಲನವರು ಈಗ ನನಗೆ 2 ಕೆಲಸವನ್ನು ಕೊಟ್ಟಿದ್ದಾರೆ, 2 ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಒಂದು, ಸುಂದರ ಚೋಳ ಅವ್ರಿಗೆ ಒಂದು ಪತ್ರವನ್ನು ಕೊಡಬೇಕು. ಇನ್ನೊಂದು, ಪ್ರೀತಿಯ ತಂಗಿ, ಆದಿತ್ಯ ಕರಿಕಾಲನವರ ಪ್ರೀತಿಯ ತಂಗಿಯಾದಂತಹ ಕುಂದವೈ ಪಿರಾಟಿಯಾರವ್ರಿಗೆ ಇನ್ನೊಂದು ಪತ್ರವನ್ನು ಕೊಡಬೇಕು. ಸೊ ಈ 2 ಪತ್ರವನ್ನು ರಹಸ್ಯವಾಗಿ ಕೊಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಸೊ ಇದ್ರ ಬಗ್ಗೆ ಏನೋ ನಮ್ಮ ಆದಿತ್ಯ ಕರಿಕಾಲನವ್ರಿಗೆ ಗೊತ್ತಿರ್ಬೋದು, ನಮ್ಮ ಬಾಸ್ಗೆ. ಸೊ ನಮ್ಮ ಆದಿತ್ಯ ಕರಿಕಾಲನವರು ಏನೋ ಒಂದು ಉದ್ದೇಶಕ್ಕೋಸ್ಕರನೇ ಈ ಒಂದು ಜವಾಬ್ದಾರಿನ ನನಗೆ ವಹಿಸಿದ್ದಾರೆ ಅಂತ ಅಂದ್ಕೊಂಡು ನಮ್ಮ ವಂದ್ಯದೇವನವರು, ಸರಿ ಈಗ ನಾವು ಹೋಗಿ ಮಲ್ಕೊಳ್ಳೋದಕ್ಕೆ ಹೋಗೋಣ ಅಂತ ಹೇಳಿ ಅವರು ಮಲ್ಕೋದಕ್ಕೆ ಶುರು ಮಾಡ್ತಾರೆ. ಮಲ್ಕೊಳ್ಬೇಕು ಅಂತ ಹೇಳಿ ಅವ್ರಿಗೆ ಅರೇಂಜ್ ಮಾಡಿಕೊಟ್ಟಂತಹ ಆ ಒಂದು ಕೋಣೆ, ಅಂದರೆ ಆ ಒಂದು ಮಂಟಪದ ಹತ್ರ ಹೋಗಿ ಅವರು ಮಲ್ಕೋದಕ್ಕೆ ಶುರು ಮಾಡ್ತಾರೆ, ಅಂದರೆ ಮಲ್ಕೊಬಿಡ್ತಾರೆ ನಮ್ಮ ವಂದ್ಯದೇವನವರು. ಸೊ ಮುಂದೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಈ ಕತೆ ತುಂಬಾ ಸ್ವಾರಸ್ಯವಾಗಿ ಹೋಗ್ತಾ ಇದೆ. ಈಗ ನಮ್ಮ ಹತ್ರ ಒಂದಷ್ಟು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಕಾಡ್ತಾ ಇರುತ್ತೆ, ಅಂದರೆ ನಿಮ್ಮ ತಲೆಯಲ್ಲಿ ನನ್ನ ತಲೆಯಲ್ಲಿ ಕಾಡ್ತಾ ಇರುತ್ತೆ. ಏನು ಪ್ರಶ್ನೆಗಳು? ಈಗ ಇವರೆಲ್ಲ ಸೇರ್ಕೊಂಡು ಯಾತಕ್ಕೋಸ್ಕರ ಇವರು ಆದಿತ್ಯ ಕರಿಕಾಲನವರು ರಾಜ ಆಗಬಾರ್ದು ಅಂತ ಇವರೆಲ್ಲ ಮೀಟಿಂಗ್ ಮಾಡಿ ತುಂಬಾ, ಅಂದರೆ ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳನ್ನೆಲ್ಲ ಸೇರಿಸಿ ಇವರು ಅದಕ್ಕೋಸ್ಕರನೇ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಮೀಟಿಂಗ್ ಮಾಡಿ ಇವರು ಎಲ್ಲ ಸಾಮಂತ ಸಾಮ್ರಾಜ್ಯದ ರಾಜರುಗಳನ್ನು ಕೂಡ ಇವರು ಒಪ್ಪಿಸ್ಬಿಟ್ರು, ನಮ್ಮ ಪೆರಿಯ ಪಳುವೇಟರೆಯವರು. ಮತ್ತು ನಂದಿನಿ ದೇವಿಯವರ ಒಂದು ಮಾತುಗಳು, ಅಂದರೆ ನಂದಿನಿ ದೇವಿಯವರ ಬಲೆಗೆ ಬಿದ್ದಂತಹ ಮಧುರಾಂತಕ ಚೋಳ ಅವರು ಶಿವಭಕ್ತರಾಗಿ ಬೆಳೆದಂತಹ ನಮ್ಮ ಮಧುರಾಂತಕ ಚೋಳ ಅವ್ರಿಗೇನೆ ರಾಜ್ಯದ ಮೇಲೆ ಆಸೆ ಬರೋ ಮಟ್ಟಕ್ಕೆ ನಮ್ಮ ನಂದಿನಿ ದೇವಿಯವರ ಬಲೆಗೆ ನಮ್ಮ ಮಧುರಾಂತಕ ಚೋಳ ಅವರು ಬಿದ್ದಿದ್ದಾರೆ ಅನ್ನೋದು ಇದರಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಮತ್ತು ಸ್ನೇಹಿತರೆ, ನಮ್ಮ ಆದಿತ್ಯ ಕರಿಕಾಲನ್ನವರು ಯಾತಕ್ಕೋಸ್ಕರ 2 ಪತ್ರಗಳನ್ನು ಕೊಟ್ಟು ಕಳಿಸಿದ್ದಾರೆ ನಮ್ಮ ವಂದ್ಯದೇವನವ್ರ ಮುಖಾಂತರ, ಅಂದರೆ ಇದರ ಉದ್ದೇಶ ಏನು? ನಂತರ ಆಳ್ವಾರ್ಕಡಿಯ ನಂಬಿ ಯಾತಕ್ಕೋಸ್ಕರ ಆ ಕಂಬದ ಪಕ್ಕದಲ್ಲಿ ನಿಂತ್ಕೊಂಡು ಇದನ್ನೆಲ್ಲ, ಈ ಮೀಟಿಂಗ್ನೆಲ್ಲ ಕೇಳಿಸ್ಕೊತಾ ಇದ್ದಾರೆ, ಇದರಿಂದ ಅವ್ರಿಗೇನು ಲಾಭ, ಇದನ್ನೆಲ್ಲ ಕೇಳಿಸ್ಕೊಳ್ಳೋ ಅಂಥ ಉದ್ದೇಶ ಏನು? ಆಳ್ವಾರ್ಕಡಿಯ ನಂಬಿ ಅವ್ರಿಗೆ ಏನು ಯೂಸು ಇದರಿಂದ? ಮತ್ತು ಈ ಆಳ್ವಾರ್ಕಡಿಯ ನಂಬಿ ಯಾರು? ಈ ರೀತಿಯಾದಂಥ ಪ್ರಶ್ನೆಗಳೆಲ್ಲ ನಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ನಂತರ ವಂದ್ಯದೇವನವರು ಈಗ 2 ಪತ್ರಗಳನ್ನು ತಗೊಂಡು ಹೋಗ್ತಾ ಇದ್ದಾರೆ. ರಹಸ್ಯವಾಗಿ ಬೇರೆ ಕೊಡಬೇಕು ಅಂತ ಹೇಳಿದ್ದಾರೆ ನಮ್ಮ ಆದಿತ್ಯ ಕರಿಕಾಲನವರು. ನಮ್ಮ ವಂದ್ಯದೇವನವ್ರ ಕೈಯಲ್ಲಿ ನಿಜವಾಗ್ಲೂ ಈ 2 ಪತ್ರಗಳನ್ನು ಯಾರ್ಯಾರಿಗೆ ಕೊಡಬೇಕೋ ಅವ್ರಿಗೆ ಕೊಟ್ಟು ತಲುಪಿಸೋದಕ್ಕೆ ಸಾಧ್ಯ ಆಗುತ್ತಾ ಇಲ್ವಾ ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಸ್ನೇಹಿತರೆ. ಕತೆ ತುಂಬ ಸ್ವಾರಸ್ಯವಾಗಿ ಹೋಗ್ತಾ ಇದೆ. ನಂದಿನಿ ದೇವಿಯವರು ಮುಂದಿನ ಸಂಚಿಕೆಯಲ್ಲಿ ಎಂಟ್ರಿ ಕೊಡ್ತಾರೆ. ಈ ನಂದಿನಿ ದೇವಿಯವರು ಯಾರು, ಇವ್ರ ಹಿನ್ನೆಲೆ ಏನು, ಮತ್ತು ಇವರ ಬಲೆಗೆ ಬಿದ್ದಂತಹ ಮಧುರಾಂತಕ ಚೋಳ ಅವರು ಯಾತಕ್ಕೋಸ್ಕರ ಅವರ ಮೈಂಡ್ ಸೆಟ್ನೇ ಚೇಂಜ್ ಮಾಡ್ಕೊಂಡ್ಬಿಟ್ರು, ಅಂದರೆ ಅಷ್ಟೊಂದು ಎಫೆಕ್ಟಿವ್ ಆಗಿರುತ್ತಾ ಇವರ ಪ್ರಭಾವ, ಎಲ್ಲವನ್ನೂ ಕೂಡ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು, ಪಲ್ಲಕ್ಕಿಯಿಂದ, ಅಂದರೆ ಪಲ್ಲಕ್ಕಿಯಲ್ಲಿ ಕುಳಿತಿರ್ತಕ್ಕಂಥದ್ದು ಹೆಣ್ಣು ಮಗಳಲ್ಲ,
ಒಬ್ಬ ಗಂಡಸು ನೋಡಿ ಎಷ್ಟು ಅಂದರೆ ಮೊದಲು ಈ ಕಥೆಯನ್ನು ಓದ್ದವ್ರಿಗೂ ಕೂಡ ಅಷ್ಟೇ ಆಶ್ಚರ್ಯ ಆಗಿರುತ್ತೆ. ನಾನು ಕೂಡ ಈ ಕಥೆಯನ್ನು ಮೊದಲು ಓದಬೇಕಾದ್ರೆ ನನಗೂ ಕೂಡ ಅಷ್ಟೇ ಆಶ್ಚರ್ಯ ಆಯಿತು. ಸೊ ಹಾಗಾಗಿ ನಿಮಗೂ ಕೂಡ ಆಶ್ಚರ್ಯ ಆಗಿದೆ ಅಂತ ಭಾವಿಸ್ತೀನಿ. ಸೊ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ಡ್ ಫಾರ್ ಪೊನ್ನಿಯಿನ್ ಸೆಲ್ವನ್ ಎಪಿಸೋಡ್ 3 ಅಂತ ಹೇಳ್ತಾ ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜ್ನ ಗೈನ್ ಮಾಡ್ತಾ ಇರಿ, ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ, ಒಳ್ಳೊಳ್ಳೆ ವಿಷಯಗಳನ್ನು ಶೇರ್ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.